ಸಾರಿ, ನೆಟ್ವರ್ಕ್ ಇಶ್ಯೂಸ್ ಇಂದ ಕೆಲವೊಂದು ಕನೆಕ್ಷನ್ಸ್ ಆಗ್ತಾ ಇರಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ. ಧಾರವಾಡ ಕಟ್ಟೆಯ ಸಮಸ್ತ ಬಳಗದವರಿಗೆ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಹಿರಿಯರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಮೊದಲಿಗೆ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಧಾರವಾಡ ಕಟ್ಟೆ ಈಗಾಗಲೇ 308 ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುವುದರ ಮೂಲಕ ಮಹತ್ವದ ಒಂದು ಕೊಡುಗೆಯನ್ನ ಕನ್ನಡ ಸಾಹಿತ್ಯ ಹಾಗೂ ಇಂಗ್ಲಿಷ್ ಸಾಹಿತ್ಯ ಎರಡಕ್ಕೂ ಕೂಡ ತನ್ನದೇ ಆದಂತಹ ಒಂದು ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇದೆ. ಇಂಗ್ಲಿಷ್ ಸಾಹಿತ್ಯ ದರ್ಶನ ಭಾಗ 2ರಲ್ಲಿ 52 ಉಪನ್ಯಾಸಗಳನ್ನ ಆಯೋಜನೆ ಮಾಡುವುದರ ಮೂಲಕ ಮಹತ್ವದ ಒಂದು ಕಾರ್ಯವನ್ನ ಧಾರವಾಡ ಕಟ್ಟೆ ಈಗಾಗಲೇ ಪೂರೈಸಿದೆ. ಶೇಕ್ಸ್ಪಿಯರ್ನ 37 ನಾಟಕಗಳ ಮೇಲೆ ಒಂದು ಉಪನ್ಯಾಸ ಮಾಲಿಕೆಯನ್ನ ಅದು ಕನ್ನಡದಲ್ಲೇ ಆಯೋಜನೆ ಮಾಡಬೇಕು ಅಂತ ಬಹಳಷ್ಟು ಜನರ ಒಂದು ಬೇಡಿಕೆ ಹಾಗೇನೆ ನಿರೀಕ್ಷೆ ಕೂಡ ಇತ್ತು. ಅದನ್ನ ಸಾಕಾರಗೊಳಿಸ್ಬೇಕು ಅಂತ ಧಾರವಾಡ ಕಟ್ಟೆ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ 9ನೇ ತಾರೀಕು ಆಗಸ್ಟ್ ಬೇಂದ್ರೆ ಭವನದಲ್ಲಿ ಅದರ ಉದ್ಘಾಟನೆಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಕೂಡ ಮಾಡ್ತು. ಅದರಲ್ಲಿ ರಾಮಚಂದ್ರ ಹೆಗ್ಡೆ ಸರ್ ಕೂಡ ಒಂದು ಮುಖ್ಯ ಅತಿಥಿಗಳಾಗಿನೂ ಕೂಡ ಮಾತಾಡಿದ್ರು. ರಾಯಚೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಅದನ್ನ ಬಹಳ ತುಂಬೋ ಆಶಯಗಳೊಂದಿಗೆ ಅದನ್ನ ಉದ್ಘಾಟನೆ ಕೂಡ ಮಾಡಿದ್ರು. ಸಿವಿಜಿ ಪಬ್ಲಿಕೇಶನ್ ಅವರು ಹಾಗೇನೆ ರಾಯಚೂರು ಶ್ರೀ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಅವರು ಎರಡೂ ಕೂಡ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಬಯಸಿದ್ರಿಂದ ಎರಡು ಒಂದು ಸಹಯೋಗದಲ್ಲಿ ಧಾರವಾಡ ಕಟ್ಟೆ ಈ 37 ನಾಟಕಗಳ ಒಂದು ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡ್ತು. ಮೊದಲಿಗೆ ಇವತ್ತು ಮೊದಲನ ಉಪನ್ಯಾಸ ಹ್ಯಾಮ್ಲೆಟ್ ನಾಟಕದ ಕುರಿತಾಗಿ ಮಾತನಾಡ್ಬೇಕು ಅಂತ ನಾವು ಕೇಳ್ಕೊಂಡಾಗ ನಮ್ಮ ಆಹ್ವಾನವನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಇವತ್ತು ಧಾರವಾಡ ಕಟ್ಟೆಯ ಈ ವೇದಿಕೆಯಲ್ಲಿ ನಮ್ಮೊಟ್ಟಿಗೆ ರಾಮಚಂದ್ರ ಹೆಗ್ಡೆ ಸರ್ ಉಪಸ್ಥಿತ ಇದ್ದಾರೆ. ಅವರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಾನು ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ. ಆತ್ಮೀಯ ಸ್ವಾಗತ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಧಾರವಾಡ ಕಟ್ಟೆಯ ರೂವಾರಿಗಳು ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣು ಸರ್ಗುನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತೇವೆ. ಸ್ವಾಗತ ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವಂತಹ ಎಲ್ಲ ಗಣ್ಯ ಮಹನೀಯರಿಗೆ, ಹಿರಿಯರಿಗೆ ಹಾಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಪದಾಧಿಕಾರಿಗಳಿಗೆ, ಪತ್ರಿಕಾ ವೃಂದದವರಿಗೆ ಸ್ವಾಗತವನ್ನ ಕೋರ್ತೇವೆ. RG ಹೆಗ್ಡೆ ಸರ್ ಈಗಾಗಲೇ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಬಂಗೂರ್ ನಗರ ಕಾಲೇಜು ದಾಂಡೇಲಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಮುಖ್ಯಸ್ಥರಾಗಿ, ಪ್ರಾಂಶುಪಾಲರಾಗಿ ವಿವಿಧ ಒಂದು ಕೆಲಸಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಂತಹ ಮಹನೀಯರು. ಹಾಗೆಯೇ ಅಂಕಣಗಳ ಮೂಲಕ ಅವರು ಈ ಕನ್ನಡ ನಾಡಿನ ಓದುಗರ ವಲಯದಲ್ಲಿ ಚಿರಪರಿಚಿತ ಆದಂತಹ ಮಹತ್ವದ ವಿಮರ್ಶಕರು. ಹಾಗೇನೆ ಅವರ ಒಂದು ಭಾಷಣಗಳ ಮೂಲಕ, ಅವರ ತರಬೇತಿ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಹಾಗೂ ಕನ್ನಡಿಗರಿಗೆ ಬಹಳ ಹತ್ತಿರವಾದಂತಹ ಮಹತ್ವದ ವಾಗ್ಮಿಗಳು. ಇಂಥ ವಾಗ್ಮಿಗಳು ಇವತ್ತು ಧಾರವಾಡ ಕಟ್ಟೆಯ ವೇದಿಕೆಯಲ್ಲಿ ಹ್ಯಾಮ್ಲೆಟ್ ನಾಟಕದ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ಸರ್, ಮೊದಲಿಗೆ 50 ರಿಂದ 60 ನಿಮಿಷಗಳ ಕಾಲ ತಮ್ಮ ಮಾತುಗಳನ್ನ ಆಡ್ತಾರೆ. ನಂತರದಲ್ಲಿ ಅಧ್ಯಕ್ಷರ ಕೆಲವು ಪೂರಕ ಮಾತುಗಳಿರುತ್ತೆ. ನಂತರದಲ್ಲಿ ಏನಾದ್ರೂ ಪ್ರಶ್ನೆಗಳಿದ್ರೆ ಅಥವಾ ಪೂರಕ ಮಾಹಿತಿಗಳಿದ್ರೆ ಅದನ್ನ ಧಾರವಾಡ ಕಟ್ಟೆಯಲ್ಲಿ ಒಂದು ಚರ್ಚೆನಲ್ಲಿ ಅದನ್ನ ತಾವು ಹಂಚ್ಕೋಬಹುದು. ಅದ್ರ ಮಧ್ಯದಲ್ಲಿ ಏನಾದ್ರೂ ಇದ್ರೆ ಅದನ್ನ ದಯವಿಟ್ಟು ತಾವು ಚಾಟ್ ಬಾಕ್ಸ್ ನಲ್ಲಿ ಹಾಕ್ಬೇಕು. ಕಾಲಕಾಲಕ್ಕೆ ಚಾಟ್ ಬಾಕ್ಸ್ ನಲ್ಲಿ ಧಾರವಾಡ ಕಟ್ಟೆಯ ಮುಂದಿನ ಯೋಜನೆಗಳ ಕುರಿತು ಹಾಗೆ ಅದರ ವೆಬ್ಸೈಟ್ ಕುರಿತು, ಅದರ ಯೂಟ್ಯೂಬ್ ಲಿಂಕ್ ಕುರಿತು ಮಾಹಿತಿಯನ್ನ ಶೇರ್ ಮಾಡ್ಲಾಗುತ್ತೆ. ಅದನ್ನ ದಯವಿಟ್ಟು ಗಮನಿಸ್ಬೇಕು ಅಂತ ಕೇಳ್ಕೊಳ್ತಾ ಸರ್ಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರಿ ಈ ವೇದಿಕೆಯನ್ನ ಅವರ ಮಾತುಗಳಿಗಾಗಿ ಬಿಟ್ಕೊಡ್ತಾ ಇದ್ದೇವೆ. ಸರ್, ಪ್ಲೀಸ್. ಎಲ್ಲ ಮಹನೀಯರಿಗೆ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಧಾರವಾಡ ಕಟ್ಟೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರಿಗೆ ನಾನು ಹಾರ್ದಿಕವಾದಂತಹ ಅಭಿನಂದನೆಗಳನ್ನ ಹಾಗೂ ನಮಸ್ಕಾರಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಪ್ರೊಫೆಸರ್ ಡೋಣೂರ್ ಅವರ ಈ ಪರಿಕಲ್ಪನೆ ಅದ್ಭುತವಾದದ್ದು, ಧಾರವಾಡ ಕಟ್ಟೆ ಎನ್ನುವ ಪರಿಕಲ್ಪನೆ. ಈ ಕಟ್ಟೆಯ ಮೂಲಕ ಅವರು ಒಂದು ರೀತಿ ಇಡೀ ಒಂದು ವಿಶ್ವವಿದ್ಯಾಲಯ ಮಾಡಬೇಕಾದಂತಹ ಎಕ್ಸ್ಟೆನ್ಷನ್ ಲೆಕ್ಚರ್ಗಳನ್ನ ಯಾರು ಬೇಕಾದ್ರೂ ಕೇಳ್ಬಹುದು. 100 ಜನ, 1000 ಜನ ಕೂತ್ಕೊಂಡು ಕೇಳ್ಬಹುದು. ಅದನ್ನ ಮಾಡ್ತಾ ಬಂದಿದ್ದಾರೆ. ವಿಜ್ಞಾನವನ್ನ ನಿರಂತರವಾಗಿ ವಿಸ್ತರಿಸ್ತಾ ಬಂದಿದ್ದಾರೆ. ಬಹಳ ಅದ್ಭುತವಾದ ಕೆಲಸ ಇದು. ಆ ಕಾರಣದಿಂದ, ಯಾಕಂದ್ರೆ ಎಲ್ಲರನ್ನ ಹುಡುಕಿ ಯಾರು ಎಲ್ಲಿದ್ದಾರೆ ಅಂತ ನೋಡಿ ಅವ್ರನ್ನ ಕರ್ಕೊಂಡು ಬಂದು ಅವರ ಬಳಿ ಮಾತಾಡಿಸಿ
ಆಮ್, ನಿರಂತರವಾಗಿ ಜ್ಞಾನವನ್ನ ಅವರು ವಿಸ್ತರಿಸ್ತಾ ಹೊರಟಿದ್ದಾರೆ. ನನಗೆ ಬಹಳ ಸಂತೋಷ ಅನಿಸ್ತದೆ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಅವ್ರ ಬಗ್ಗೆ. ನಿರಂತರ ಕ್ರಿಯಾಶೀಲತೆಯ ಆಮ್, ಒಂದು ನಿಲ್ಲದ ಚೈತನ್ಯ ಅವರು, ಮುಗಿಯದ ಚೈತನ್ಯ ಅವರು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಬಸವರಾಜ್ ಡೋಣೂರ್ ಅವರಿಗೆ. ಬಹಳ ಹಾರ್ದಿಕವಾದಂತಹ ಅಭಿನಂದನೆ ಸರ್. ದಯವಿಟ್ಟು ನನ್ನ ಅಭಿನಂದನೆಗಳನ್ನ ಸ್ವೀಕರಿಸಬೇಕು ಸರ್. ಹಾಗೆ ವಿಜಯಲಕ್ಷ್ಮಿ ಅವರು ಕೂಡ ಬಹಳ ಚೆನ್ನಾಗಿ ನಡೆಸ್ತಾ ಬಂದಿದ್ದಾರೆ. ಹಾಗೆ ಕಟ್ಟೆ ಬಳಗದವರಿಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳು. ನನಗೆ ಇವತ್ತು ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಸೇರಿದ ಎಲ್ಲರಿಗೆ ನನ್ನ ಕೃತಜ್ಞತೆಗಳು. ನನ್ನ ಮಾತನ್ನ ಆಲಿಸ್ಲಿಕ್ಕೆ ಬಂದಂತಹ ಇವರಿಗೆ ಇವತ್ತು ವಿಜಯಲಕ್ಷ್ಮಿ ಅವರು ಈಗಾಗಲೇ ಹೇಳಿದ ಹಾಗೆ ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ನ ಈ ನಾಟಕ ಕುರಿತಾದ ಸೀರೀಸ್ ಅಲ್ಲಿ ಈ ಸಂಚಿಕೆಯಲ್ಲಿ ನಾನು ಮೊದಲನೇದಾಗಿ ಹ್ಯಾಮ್ಲೆಟ್ ಇದರ ಕುರಿತು ಮಾತನಾಡ್ಲಿಕ್ಕೆ ಬಯಸ್ತೇನೆ. ನಾನು ನನ್ನ ವಿಡಿಯೋನ ಆಫ್ ಮಾಡ್ಕೊಳ್ತೇನೆ, ಇಲ್ಲಾಂದ್ರೆ ನಾನು ನನ್ನನ್ನೇ ನೋಡಿಕೊಳ್ಳುವ ಭರದಲ್ಲಿ ನನಗೆ ನನ್ನ ಮಾತಿನ ಮೇಲೆ ಫೋಕಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದಯವಿಟ್ಟು ಆಮೇಲೆ ನಾನು ಮತ್ತೆ ಪ್ರತ್ಯಕ್ಷ ಆಗ್ತೇನೆ. ಇಲ್ಲಿ ಹ್ಯಾಮ್ಲೆಟ್ ನಾಟಕವನ್ನ ಕುರಿತು ನಾವು ಮಾತನಾಡುವುದಕ್ಕಿಂತ ಮೊದಲು ಶೇಕ್ಸ್ಪಿಯರ್ನ ಕುರಿತು ಮಾತನಾಡಬೇಕು. ಕೆಲವು ಪರಿಚಯಾತ್ಮಕವಾದಂತಹ ಮಾತನಾಡಬೇಕು. ಏನಂದ್ರೆ ಶೇಕ್ಸ್ಪಿಯರ್ ಹುಟ್ಟಿದ್ದು ಒಂದು ಸಂಕ್ರಮಣ ಕಾಲದಲ್ಲಿ, ಅಂದ್ರೆ ರಿನೇಸನ್ಸ್ ಯುಗದಲ್ಲಿ 1556, 54 ಅಥವಾ 56 ಅದ್ರ ಬಗ್ಗೆ ಡಿಸ್ಪ್ಯೂಟ್ ಇದೆ. ಅಲ್ಲಿಂದ 1620 ತನಕ ಅಂತ ನಾವು ಭಾವಿಸಿದ್ದೇವೆ. ಆದ್ರೆ ಶೇಕ್ಸ್ಪಿಯರ್ ತನ್ನ ಬಗ್ಗೆ ಏನನ್ನೂ ಹೇಳ್ಕೊಳ್ಳಿಲ್ಲ. ನಮ್ಗೆ ಗೊತ್ತಿದೆ, ಇಂತಹ ಇಷ್ಟೊಂದು ಕೃತಿಗಳನ್ನ, 37 ನಾಟಕಗಳನ್ನ, 154 ಸಾನೆಟ್ಗಳನ್ನ, 2 ಖಂಡಕಾವ್ಯಗಳನ್ನ ರಚಿಸಿದಂತಹ ಆ ಮಹಾ ವ್ಯಕ್ತಿ ತನ್ನ ಬಗ್ಗೆ ಎಲ್ಲೂ ಏನನ್ನೂ ಹೇಳ್ಕೊಳ್ಳಿಲ್ಲ. ಎಲ್ಲದೂ ನಿಗೂಢ ಶೇಕ್ಸ್ಪಿಯರ್ನ ಕುರಿತು ಎಲ್ಲದೂ ಬಹಳ ಆಸಕ್ತಿಯನ್ನ ಕೆರಳಿಸುವಂತಹ ವಿಷಯ. ಶೇಕ್ಸ್ಪಿಯರ್ ಆ ಯುಗದಲ್ಲಿ ಹುಟ್ಟಿದ್ದು, ಆ ಯುಗದಲ್ಲಿ ಬಂದಿದ್ದು ಬಹಳ ಮಹತ್ವದ್ದು. ಆ ಯುಗ ಹೇಗಿತ್ತು ಅಂತಂದ್ರೆ ನಮ್ಗೆ ಗೊತ್ತಿದೆ, ಅದು ಒಂದು ಅನ್ವೇಷಣೆಯ ಯುಗ, ರಿನೇಸನ್ಸ್ ಪೀರಿಯಡ್. ಅದು ಅಲ್ಲಿ ಏನಾಯ್ತು ಆ ರಿನೇಸನ್ಸ್ ಪೀರಿಯಡ್ ನಲ್ಲಿ ಅಂತಂದ್ರೆ ಒಂದು ಶೋಧ, ಜಗತ್ತಿನ ಹೊಸ ಶೋಧದ ಕಾರ್ಯ ನಡೀತು. ಜನರು ಆಗ ತಾನೇ ಒಂದು ಈ ನಡೆದ ರಿನೇಸನ್ಸ್ ಇಂದ ಜನರಿಗೆ ಜಗತ್ತಿನ ಕುರಿತು ಆಸಕ್ತಿ ಮೂಡಲಾರಂಭಿಸಿತ್ತು. ಈ ಶೋಧ ಕಾರ್ಯ ವಿವಿಧ ರೀತಿಯಲ್ಲಿ ಆರಂಭವಾಗಿತ್ತು. ನಮ್ಗೆ ಗೊತ್ತಿದೆ, ಹೊಸ ಭೂಖಂಡಗಳನ್ನ ಹುಡುಕಿಕೊಂಡು ಶೋಧಕ್ಕೆ ಪಶ್ಚಿಮದ ಸಾಹಸಿಗಳು ಹೊರಟರು. ಅವರಲ್ಲಿ ವಾಸ್ಕೋ ಡ ಗಾಮ ಭಾರತಕ್ಕೆ ಬಹಳ ಕಷ್ಟಪಟ್ಟು ಬಂದ್ರು. ತಮ್ಗೆ ಅದೆಲ್ಲ ಕಥೆಗಳು ಗೊತ್ತಿವೆ, ಬಹಳ ನೋವಿನ ಕಥೆಗಳು, ಸಂಕಟದ ಕಥೆಗಳು, ಸಾಹಸದ ಕಥೆಗಳು, ಅಸಾಧಾರಣ ಮಾನವ ಶಕ್ತಿಯ ಕಥೆಗಳು ಅಲ್ಲ. ಕೊಲಂಬಸ್ ಅಮೆರಿಕಕ್ಕೆ ಹೋದ, ನಂತರ ಅಮೆರಿಕವನ್ನ ಕಂಡುಹಿಡಿದ, ನಂತರ ಅಮೆರಿಕ ಖಂಡ ವೆಸ್ಟ್ ಇಂಡೀಸ್ ಅನ್ನ ಕಂಡುಹಿಡಿದ, ನಂತರ ಈ ಕಡೆ ಮ್ಯಾಗಿಲಾನ್ ಅನ್ನೋನು ದಾರಿ ತಪ್ಪಿ ಇಡೀ ಜಗತ್ತನ್ನ ಸುತ್ತಾಕ್ಬಿಟ್ಟ. ಅವನಿಗೆ ಯಾವುದೂ ಸಿಗ್ಲೇ ಇಲ್ಲ. ಹೀಗೆ ಸಾಹಸಿಗಳು ಹುಡುಕ್ಲಿಕ್ಕೆ ಆರಂಭ ಮಾಡಿದ ಯುಗ ಅದು. ಈ ಜಗತ್ತನ್ನ ಹುಡುಕ್ಲಿಕ್ಕೆ ಆರಂಭ ಮಾಡಿದ ಯುಗ ಇದು ಒಂದು ಆಯಾಮ. ಮತ್ತು ಹೀಗಾಗಿ ಈ ಹುಡುಕುವಂತಹ ಒಂದೇನು ಮನಸ್ಸು ಹುಟ್ಕೊಂಡಿತು, ಶೋಧದ ಆವಿಷ್ಕಾರದ ಮನಸ್ಸು ಹುಟ್ಕೊಂಡಿತು, ಅದು ಎಲ್ಲ ಕ್ಷೇತ್ರವನ್ನ ಆವರಿಸಿತು. ಉದಾಹರಣೆಗೆ ಆ ಸಂದರ್ಭದಲ್ಲಿ ಇಟಲಿಯಲ್ಲಿ ಮತ್ತು ಗ್ರೀಸ್ನಲ್ಲಿ, ರೋಮ್ನಲ್ಲಿ, ಗ್ರೀಕ್ನಲ್ಲಿ ಅಲ್ಲೆಲ್ಲ ಕೂಡ ಈ ಒಂದು ಸ್ಕಲ್ಪ್ಟರ್ಸ್ ಹುಟ್ಕೊಂಡ್ರು, ಪೇಂಟರ್ಗಳು ಹುಟ್ಕೊಂಡ್ರು. ಸ್ಕಲ್ಪ್ಟರ್ಗಳು, ಈ ಶಿಲ್ಪಿಗಳು ಏನ್ ಮಾಡಿದ್ರು ಅಂತಂದ್ರೆ, ಅವರು ಒಂದು ಅತಿ ಸುಂದರ ಮನುಷ್ಯ ಅಂದ್ರೆ ಹೇಗಿರ್ತಾನೆ, ಅತಿ ಸುಂದರ ಮಹಿಳೆ ಅಂದ್ರೆ ಹೇಗಿರ್ತಾಳೆ, ಹೀಗೆ ಅವರ ನ್ಯೂಡಿಸ್ಟ್ ಆದಂತಹ ನಗ್ನವಾದಂತಹ ಶಿಲ್ಪಕಲಾ ಚಿತ್ರಗಳನ್ನ ಸೃಷ್ಟಿಸಿದ್ರು. ನಮ್ಗೆ ಗೊತ್ತಿದೆ, ಇದು ಎಲ್ಲ ಹುಡುಕುವಿಕೆಯ ಭಾಗ. ಯಾರು ಹೇಗಿದ್ದಾರೆ, ಭೂಖಂಡಗಳನ್ನು ಹುಡುಕಿದ ಹಾಗೆ ಮನುಷ್ಯ ಹೇಗಿದ್ದಾನೆ. ಈ ನಂತರ ಪೇಂಟರ್ಗಳು ಬಂದ್ರು, ಅವರು ನ್ಯೂಡಿಸ್ಟ್ ಪೇಂಟಿಂಗ್ಸ್ ಅನ್ನ ಆರಂಭಿಸಿದ್ರು. ನಗ್ನ ಸುಂದರರು ಇವ್ರನ್ನೆಲ್ಲ ಚಿತ್ರೀಕರಣ, ಅವರು ಅದನ್ನ ಪೇಂಟಿಂಗ್ಸ್ ಮಾಡಿದ್ರು. ಇದು ಎಲ್ಲದೂ ಮೂಲಭೂತವಾಗಿ ಒಂದೇ ರೀತಿಯ ಚಿಂತನೆಯಿಂದ ಹುಟ್ಟುಕೊಂಡಿದ್ದು. ಏನಂದ್ರೆ ಹೊಸ ಭೂಖಂಡವನ್ನ, ಹೊಸ ಜಗತ್ತನ್ನ ಅನ್ವೇಷಣೆ ಮಾಡಬೇಕು, ನಮ್ಗೆ ಗೊತ್ತಿಲ್ಲದನ್ನ ಅನ್ವೇಷಣೆ ಮಾಡಬೇಕು. ಹೀಗೆ
ಈ ರೀತಿಯ ಮಾನಸಿಕತೆಯ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಬಂದ. ಮತ್ತು ಈ ರೀತಿಯ ಶೋಧ ಮತ್ತು ಈ ರಿನೈಸನ್ಸ್ ಸ್ಪಿರಿಟ್ ಏನಿತ್ತಲ್ಲ, ರಿನೈಸನ್ಸ್ ಒಂದು ಮನಸ್ಸು, ಇದರ ಭಾಗವಾಗಿ ಹೀಗೆ ಶೋಧ ಶುರುವಾಗಿದ್ದರಿಂದ, ಚೈತನ್ಯ ಆರಂಭವಾಗಿದ್ದರಿಂದ, ಮನುಷ್ಯನ ಚೈತನ್ಯ ಆರಂಭವಾಗಿದ್ದರಿಂದ, ಮನುಷ್ಯನಿಗೆ ತನ್ನಲ್ಲಿ ಆತ್ಮವಿಶ್ವಾಸ ಬಂದಿದ್ದರಿಂದ, ಮನುಷ್ಯನಿಗೆ ಈ ಜಗತ್ತು, ಮಾನವ ಜಗತ್ತು ಮಹತ್ವ, ದೈವಿ ಜಗತ್ತು ಮಹತ್ವ ಅಲ್ಲ, ನಾವು ಅದನ್ನು ಬಿಟ್ಟು ಕೂಡ ನಾವು ಬದುಕಬಲ್ಲೆವು. ಹೀಗೆ ಮ್ಯಾನ್ ಸೆಂಟರ್ಡ್ ಯೂನಿವರ್ಸ್ ಜಾರಿಗೆ ಬಂತು. ಮ್ಯಾನ್ ಸೆಂಟರ್ಡ್ ಕಲ್ಪನೆ. ಮೊದಲು ಜಗತ್ತು ಗಾಡ್ ಸೆಂಟರ್ಡ್ ಆಗಿತ್ತು, ಅಂದ್ರೆ ದೈವಿ ಶಕ್ತಿಯ ಮುಂದೆ ಏನು ಇಲ್ಲ ಅನ್ನುವಂಥದ್ದು, ದೈವಿ ಬಲದ ಮುಂದೆ ಏನೂ ಇಲ್ಲ, ಮತ್ತು ನಾವು ಮನುಷ್ಯರ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ, ಎಲ್ಲದೂ ದೈವಿ ಬಲದ ಮೂಲಕ, ಅದರ ಕಾರಣದಿಂದಾಗಿ ನಡೀತದೆ ಅನ್ನೋದು. ಆದ್ರೆ ಈಗ ಏನಾಯ್ತು ಅಂದ್ರೆ ಒಂದು ಮ್ಯಾನ್ ಸೆಂಟರ್ಡ್ ಯೂನಿವರ್ಸ್ ಶುರುವಾಯ್ತು. ಒಟ್ಟಾರೆಯಾಗಿ ಹುಡುಕಾಟ ಆರಂಭವಾಯ್ತು. ಈ ಸಂದರ್ಭದಲ್ಲಿ ಬಂದ ಶೇಕ್ಸ್ಪಿಯರ್ ಏನ್ ಮಾಡಿದ ಅಂತಂದ್ರೆ, ಅವನ ಮನಸ್ಸಿನಲ್ಲೂ ಕೂಡ, ಶೇಕ್ಸ್ಪಿಯರ್ನ ಮನಸ್ಸಿನಲ್ಲೂ ಕೂಡ ಅದೇ ರೀತಿಯ ಹುಡುಕಾಟದ ತುಡಿತ ಆರಂಭವಾಯಿತು. ಇಡೀ ಶೇಕ್ಸ್ಪಿಯರ್ನ ಕೃತಿಗಳು ಹುಡುಕಾಟದ ಕೃತಿಗಳು. ಅಂದ್ರೆ ಮನುಷ್ಯನ ವಿವಿಧ ಆಯಾಮದ, ವಿವಿಧ ಮುಖಗಳ, ಮನುಷ್ಯನ ಆಳದ ಮತ್ತು ಅಗಲದ, ಮನುಷ್ಯನ ಏನು ನಾವು ಇದನ್ನ ಡೆಪ್ತ್ಸ್ ಅಂತ ಹೇಳ್ತೇವಲ್ಲ, ಹ್ಯೂಮನ್ ಡೆಪ್ತ್ಸ್ ಅಂತ, ಎಷ್ಟು ಮನುಷ್ಯ ಅಂದ್ರೆ ಹೇಗಿದ್ದಾನೆ, ಇಂತಹ ಹುಡುಕಾಟದ ಕೃತಿಗಳು ಶೇಕ್ಸ್ಪಿಯರ್ನ ಕೃತಿಗಳು ಮೂಲತಃ. ನೋಡಿ, ವಿವಿಧ ನಾಟಕಗಳಲ್ಲಿ ಈ ರೀತಿಯ ಹುಡುಕಾಟ ಕಂಡು ಬರ್ತದೆ ಶೇಕ್ಸ್ಪಿಯರ್ ಅಂತ. ಮತ್ತು ಪದೇ ಪದೇ ಅಂತಹ ಮಾತುಗಳು ಬರ್ತವೆ. ಅಲ್ಲಿ ಯಾರು ಕೆಟ್ಟವರು, ಯಾರು ಅನ್ನೋದ್ರ ಕುರಿತು ಈವಿಲ್, ಹೂ ಇಸ್ ಎನ್ ಈವಿಲ್ ಅನ್ನುವಂತಹ ಮಾತು ಬರ್ತದೆ. ಕೆಟ್ಟವರು ಯಾರು, ಡೇಂಜರಸ್ ವ್ಯಕ್ತಿಗಳು ಯಾರು, ಹಿ ಹೂ ಈಸ್ ಲೀನ್ ಲುಕ್ಸ್ ಅಂಡ್ ಥಿಂಕ್ಸ್ ಟೂ ಮಚ್, ಮೆನ್ ಹೂ ಥಿಂಕ್ ಟೂ ಮಚ್ ಆರ್ ಡೇಂಜರಸ್ ಅಂತ ಹೇಳ್ತಾನೆ ಜೂಲಿಯಸ್ ಸೀಸರ್ದಲ್ಲಿ. ಯಾರು ಬಹಳ ಯೋಚನೆ ಮಾಡ್ತಾರೆ, ಬಹಳ ತೆಳ್ಳಗಿದ್ದಾರೆ, ಮತ್ತು ಹೂ ಹ್ಯಾವ್ ಹಂಗ್ರಿ ಲುಕ್ಸ್, ಸಚ್ ಮೆನ್ ಆರ್ ಡೇಂಜರಸ್ ಅಂತ. ಹಾಗೆ ಯಾರು ಪ್ರೀತಿಯಲ್ಲಿದ್ದಾರೆ ಅನ್ನೋದ್ರ ಕುರಿತು ಆಸ್ ಯು ಲೈಕ್ ಇಟ್ ಅಲ್ಲಿ ವಿವರಣೆಗಳು ಬರ್ತವೆ. ಯಾರು ಹೇಗಿದ್ದಾರೆ, ಮಹಿಳೆ ಹೇಗಿದ್ದಾಳೆ, ಫ್ರಾಲಿಟಿ ದೈ ನೇಮ್ ಈಸ್ ವುಮನ್, ಇಂತಹ ಮಾತುಗಳು ಬರ್ತವೆ. ಅಂದ್ರೆ ಮಹಿಳೆ ಅಂದ್ರೆ ಏನು, ಪುರುಷ ಅಂದ್ರೆ ಏನು, ಅವರ ಮನಸ್ಸು ಏನು, ಕ್ರೌರ್ಯ ಅಂದ್ರೆ ಏನು, ಯಾರು ಕ್ರೌರ್ಯವಂತರು, ಯಾರು ಹೇಗೆ, ಈ ರೀತಿಯಾದಂತಹ ಮಾನವ ಶೋಧದಲ್ಲಿ ಶೇಕ್ಸ್ಪಿಯರ್ ತೊಡಗಿದ. ಶೇಕ್ಸ್ಪಿಯರ್ನ ಎಲ್ಲ ಕೃತಿಗಳು ಮಾನವ ಶೋಧದ, ಮಾನವತೆಯ ಶೋಧದ, ಮಾನವ ಮನಸ್ಸಿನ ಶೋಧದ ಕೃತಿಗಳು. ಈಗ ಹ್ಯಾಮ್ಲೆಟ್ಗೆ ಬರೋಣ. ಹ್ಯಾಮ್ಲೆಟ್ 1602 ಸಮಯದಲ್ಲಿ ಬರೆಯಲ್ಪಟ್ಟಂತಹ ಕೃತಿ. ಈ ಕೃತಿ ಶೇಕ್ಸ್ಪಿಯರ್ ಒಂದು ಡಾರ್ಕ್ ಮೂಡ್, ಯಾವ ಕಾರಣಕ್ಕೆ ವಿವಿಧ ರೀತಿಯ ವಾದಗಳಿವೆ. ಶೇಕ್ಸ್ಪಿಯರ್ನ ಪತ್ನಿ ತೀರ್ಕೊಂಡ್ಲು ಅಥವಾ ಏನೋ ಆಯ್ತು, ವಿವಿಧ ರೀತಿಯಂತಹ ವಾದಗಳಿವೆ. ಒಟ್ಟಾರೆ ಆ ಸಂದರ್ಭದಲ್ಲಿ ಶೇಕ್ಸ್ಪಿಯರ್ ಒಂದು ರೀತಿಯ ಡಾರ್ಕ್ ಮೂಡ್, ಡಿಪ್ರೆಷನ್ಗಿಂತಲೂ ಆಳವಾದಂತಹ ಡಾರ್ಕ್ ಮೂಡ್ ನಲ್ಲಿ ಇದ್ದ. ಮತ್ತು ಆ ಸಂದರ್ಭದಲ್ಲಿ ತನ್ನ 5 ಮಹಾನ್ ದುರಂತ ನಾಟಕಗಳನ್ನ ಬರೆದ ಅಂತ ವಾದಗಳಿವೆ. ಬಹುಶಃ ವಾದ ಸರಿ ಅಂತ ಅನಿಸ್ತದೆ. ಈ ಸಂದರ್ಭದಲ್ಲಿ ಬಂದಂತಹ ಕೃತಿ ಹ್ಯಾಮ್ಲೆಟ್. ಹ್ಯಾಮ್ಲೆಟ್ ಮೂಲ ಕೃತಿ ಅಲ್ಲ, ಅಂದ್ರೆ ಮೂಲ ಕಥೆ ಹ್ಯಾಮ್ಲೆಟ್ನದಲ್ಲ ಅಂತ ಹೇಳ್ಬೇಕು. ಆದ್ರೆ ಹಾಗೆ ಅಲ್ಲ ಅಂತ ನಾವು ಹೇಳುವ ಹಾಗೆ ಇಲ್ಲ, ಆ ಮಾತೆ ಇಲ್ಲ. ಯಾಕಂದ್ರೆ ನಾವು ಬೇರೆ ಹ್ಯಾಮ್ಲೆಟ್ಗೆ ಶೇಕ್ಸ್ಪಿಯರ್ನನ್ನ ಕಂಪೇರ್ ಮಾಡುವಾಗ ಇಲ್ಲ, ಅದನ್ನ ಹೋಲಿಸುವ ಹಾಗೆ ಇಲ್ಲವೇ ಇಲ್ಲ. ಯಾಕಂದ್ರೆ ಹ್ಯಾಮ್ಲೆಟ್ ಒಂದು ಅನನ್ಯವಾದಂತಹ ಕೃತಿ. ಇಲ್ಲಿ ಏನಾಗ್ತದೆ ಹ್ಯಾಮ್ಲೆಟ್ ನಲ್ಲಿ ಅಂತಂದ್ರೆ, ಇಡೀ ಮನುಷ್ಯನ ಕ್ರೌರ್ಯದ, ದುರಂತದ ಆಳವನ್ನ ಬಗೀತಾ ಹೋಗುವಂತಹ ಕೃತಿ ಇದು. ಇಡೀ ನೈತಿಕ ಪ್ರಶ್ನೆಯ ಇದನ್ನ, ಅಥವಾ ಮನುಷ್ಯನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತಹ ಕೃತಿ ಹ್ಯಾಮ್ಲೆಟ್. ಅದು ಹೇಗೆ ನಿಮಗೆ ಗೊತ್ತಿದೆ, ವಿಷಯ ಗೊತ್ತಿದೆ, ನಾನು ಆದ್ರೆ ಚಿಕ್ಕದಾಗಿ ಹೇಳ್ಕೊಳ್ತೇನೆ. ಹ್ಯಾಮ್ಲೆಟ್ ಒಂದು ರಾಜಕುಮಾರ, ಆತ ರಾಜಕುಮಾರ ಆಫ್ ಡೆನ್ಮಾರ್ಕ್, ಸ್ವೀಟ್ ಪ್ರಿನ್ಸ್ ಆಫ್ ಡೆನ್ಮಾರ್ಕ್, ಬಹಳ ಸಿಹಿಯಾದಂತಹ ರಾಜಕುಮಾರ. ಹ್ಯಾಮ್ಲೆಟ್ ನಂತವನ ವ್ಯಕ್ತಿತ್ವವನ್ನ ಶೇಕ್ಸ್ಪಿಯರ್ ಹೇಗೆ ಕಲ್ಪಿಸಿಕೊಂಡ, ಹ್ಯಾಮ್ಲೆಟ್ ನಂತಹ ವ್ಯಕ್ತಿತ್ವನ ಅನ್ನೋದೇ ಒಂದು ದೊಡ್ಡ, ಇಟ್ ಈಸ್ ಅಮೇಝಿಂಗ್.
ಅದು ನಮ್ಮ ಕಲ್ಪನೆಗೆ ನಿಲುಕದಂತಹ ವಿಷಯ. ಆ ರೀತಿಯಾದಂತಹ ವ್ಯಕ್ತಿತ್ವವನ್ನ ಆತ ಇದರ ಸಂದರ್ಭದಲ್ಲಿ, ಅದು ರಿನೈಸನ್ಸ್ ಸಂದರ್ಭದಲ್ಲಿ ಹೇಗೆ ಕಂಡುಕೊಂಡ? ಯಾಕೆಂದ್ರೆ ಹ್ಯಾಮ್ಲೆಟ್ ಮೂಲತಃ ಕ್ರಿಯಾತ್ಮಕವಾದಂತಹ ವ್ಯಕ್ತಿ ಅಲ್ಲ. ಅಂದ್ರೆ ಮೂಲತಃ ನಾನು ಹೇಳೋದು ಮೂಲತಃ ಬೈ ಇನ್ಸ್ಟಿಂಕ್ಟ್ ಆತ ಒಂದು ಮೆಡಿಟೇಟಿವ್ ಆದಂತಹ, ಆತ ಯೋಚನೆಯಲ್ಲಿ ತೊಡಗುವಂತಹ, ಆತ್ಮ ನಿರಂತರ ಆತ್ಮ ಶೋಧದಲ್ಲಿ, ನಿರಂತರ ಆತ್ಮ ಪ್ರಶ್ನೆಯಲ್ಲಿ, ತನ್ನ ಸ್ವಂತ ನೈತಿಕತೆಯನ್ನ ಪ್ರಶ್ನಿಸಿಕೊಳ್ಳುವುದರಲ್ಲಿ, ಹೀಗೆ ಪ್ರಶ್ನಿಸ್ತಾ ಇರುವಂತಹ ಮನುಷ್ಯ. ಇಡೀ ಜಗತ್ತನ್ನ ಆತ ಬೆರಗು ಕಣ್ಣುಗಳಿಂದ ಮತ್ತು ಪ್ರಶ್ನೆಯ ಕಣ್ಣುಗಳಿಂದ ನೋಡುವಂತ ಮನುಷ್ಯ. ಬಹಳ ಸೂಕ್ಷ್ಮವಾದಂತಹ ವ್ಯಕ್ತಿ, ಕಲಿತವನು ಎಜುಕೇಟೆಡ್ ವ್ಯಕ್ತಿ. ಇಲ್ಲಿ ನಾವು ಬಹಳ ಕುತೂಹಲದ ವಿಷಯ ಏನಂತಂದ್ರೆ, ಈ ಕಲಿತಿದ್ದು ಅವನನ್ನು ಇನ್ನೂ ಸೂಕ್ಷ್ಮವಾಗಿಸ್ಬಿಟ್ಟಿದೆ. ಕಲಿಕೆ ಅವನನ್ನ ಇನ್ನೂ ಸೂಕ್ಷ್ಮ ಮನಸ್ಸವನನ್ನಾಗ್ಬಿಟ್ಟಿದೆ. ಇಂಥ ಅವನಿಗೆ ಎಲ್ಲದನ್ನ ಕಲಿತುಕೊಳ್ಬೇಕು, ಇದಕ್ಕೆ ಉತ್ತರಗಳನ್ನ ಕಂಡು ಹಿಡಿಯಬೇಕು. ಆ ರೀತಿಯಾದಂತ ವಿಜ್ಞಾನಿಯ ಮನಸ್ಸು ಹ್ಯಾಮ್ಲೆಟ್ಗಿದೆ. ಆತ ಒಂದು ರೀತಿಯ ವಿಜ್ಞಾನಿ. ಯಾಕೆಂದ್ರೆ ಇಲ್ಲಿ ಏನ್ ನಡೆದಿದೆ ಅದನ್ನ ತಾನು ಪತ್ತೆ ಮಾಡ್ಕೊಳ್ಬೇಕು, ಶೋಧ ಮಾಡ್ಕೊಳ್ಬೇಕು, ಮತ್ತು ಆಳವಾದ ನೈತಿಕವಾದ ಮನಸ್ಸಿದೆ ಅವನಿಗೆ ಅದರ ಜೊತೆನೆ. ಹೀಗೆ ಬಹಳ ಕುತೂಹಲಕರವಾದಂತಹ ಪಾತ್ರ ಅವನು. ಸಜ್ಜನ, ಬಹಳ ಸಾಫ್ಟ್ ಸ್ಪೋಕನ್ ಆದಂತಹ ವ್ಯಕ್ತಿ, ತುಂಬಾ ಶೈ ಆದಂತಹ, ನಾಚಿಕೆಯ ಸ್ವಭಾವದ, ಮುಂದೆ ಹೋಗಲಿ ಇಚ್ಛಿಸಿದಂತಹ, ಒಂದು ಇಡೀ ಇದನ್ನ ಸುತ್ತಮುತ್ತಲಿನ ಜಗತ್ತನ್ನ ಬೆರಗುಗಣ್ಣುಗಳಿಂದ ನೋಡುವಂತಹ ವ್ಯಕ್ತಿ. ಇಂತಹ ವ್ಯಕ್ತಿ ಅಂದ್ರೆ ಬಹಳ ಒಳ್ಳೆ ಮನುಷ್ಯ. ನಾವೇನು ಹೇಳ್ತೇವೆ, ಬಹಳ ಒಳ್ಳೆಯ ಮನುಷ್ಯ ಅಂದ್ರೆ ಅಷ್ಟು ದಾಕ್ಷಿಣ್ಯದ, ಸಂಕೋಚ ಸ್ವಭಾವದ, ಕಣ್ಣಲ್ಲಿ ನೀರು ತುಳುಕಿಸಬಲ್ಲಂತಹ, ಸಾಫ್ಟ್ ಆದಂತಹ, ಸೂಕ್ಷ್ಮ ಆದಂತಹ ವ್ಯಕ್ತಿ, ಬಹಳ ಒಳ್ಳೆಯ ವ್ಯಕ್ತಿ. ಇಂತಹ ವ್ಯಕ್ತಿ ಇಡೀ ತನ್ನ ಹುಡುಕಾಟದ ಭಾಗವಾಗಿ, ಜಗತ್ತಿನ ಹುಡುಕಾಟದ ಭಾಗವಾಗಿ ಆತ ಜಗತ್ತನ್ನ ಹುಡುಕಾಡ್ತಾ ಹೋಗ್ತಾನೆ. ಈ ನಾಟಕದಲ್ಲಿ ಜಗತ್ತನ್ನ, ಕ್ರೌರ್ಯದ ಜಗತ್ತನ್ನ, ಹಿಂಸೆಯ ಜಗತ್ತನ್ನ, ಮುಖ್ಯವಾಗಿ ಕ್ರೌರ್ಯದ ಜಗತ್ತನ್ನ, ದ ವರ್ಲ್ಡ್ ಆಫ್ ಈವಿಲ್, ದುಷ್ಟತನದ ಜಗತ್ತನ್ನ ಹುಡುಕಾಡ್ತಾ ಹೋಗ್ತಾನೆ. ಈ ದುಷ್ಟತನವನ್ನ ಕಂಡು ಬೆಚ್ಚಿ ಬೀಳ್ತಾನೆ ಆತ. ಬೆಚ್ಚಿ ಬೀಳ್ತಾನೆ. ಈ ಬೆಚ್ಚಿ ಬೀಳುವಿಕೆ ಇದೆಯಲ್ಲ, ಆತ ಇಡೀ ಕ್ರೌರ್ಯವನ್ನ ಕಂಡು ಅದರ ಮುಂದೆ ಆತ ಬೆಚ್ಚಿ ಬೀಳುವಿಕೆ ನೋಡಿ. ಆತನು ಹುಡುಕಾಟಕ್ಕೆ ಹೊರಟವನು. ಆತನು ಒಂದು ರೀತಿಯಲ್ಲಿ ಒಂದು ನಾವಿಕ, ಬೇರೆಯವರ ಹಾಗೆ, ಸಿ ಎಕ್ಸ್ಪ್ಲೋರರ್ ಇದ್ದವರು ಹೊರಟ ಹಾಗೆ. ಆದ್ರೆ ಹ್ಯಾಮ್ಲೆಟ್ ಒಂದ್ ರೀತಿಯಲ್ಲಿ ಫೇಲ್ಡ್ ಸಿ ಎಕ್ಸ್ಪ್ಲೋರರ್. ಯಾಕೆಂದ್ರೆ ಮುಂದೆ ಹೋದವನು ಸಮುದ್ರ ಮಧ್ಯದಲ್ಲಿ ಹೋಗಿ, ಈ ಸಮುದ್ರ ಯಾಕೆ ಹೀಗಿದೆ, ಇಲ್ಲಿ ಯಾಕೆ ಇಷ್ಟು ಕ್ರೂರ ಪ್ರಾಣಿಗಳಿವೆ, ಇಲ್ಲಿ ಇಂತಹ ಒಂದು ನರಕವಾದಂತಹ, ಸದೃಶವಾದಂತಹ ಪರಿಸ್ಥಿತಿ ಇಲ್ಲಿ ಯಾಕಿದೆ, ಈ ಅಲೆಗಳು ಯಾಕೆ ಈ ರೀತಿ ಇವೆ, ಹೀಗೆ ಕಂಟೆಂಪ್ಲೇಟಿವ್ ಆದಂತಹ ಮನುಷ್ಯ. ಒಂದು ರೀತಿ ಫೇಲ್ಡ್ ಇದು ಅವನು, ಇನೋವೇಟರ್ ಅವನು, ಅಥವಾ ಹುಡುಕಾಟದಲ್ಲಿ ಇರುವವನು ಅವನು. ಅಂತವನಿಗೆ ಒಂದು ದಿವಸ ಅಕಸ್ಮಾತ್ ಆಗಿ, ತಮ್ಗೆ ಗೊತ್ತಿದೆ, ಅಕಸ್ಮಾತ್ ಆಗಿ ಗೊತ್ತಾಗ್ಬಿಡ್ತದೆ. ಹಾಗಂತ ಏನ್ ಗೊತ್ತಾಗ್ತದೆ ಅಂತಂದ್ರೆ, ತನ್ನ ತಂದೆಯ ಸಾವು ಸಹಜವಾದದ್ದಲ್ಲ ಅನ್ನೋದು. ಅದನ್ನ ಶೇಕ್ಸ್ಪಿಯರ್ ಎಷ್ಟು ಅದ್ಭುತವಾಗಿ ಮೊದಲು ಪ್ರೆಸೆಂಟ್ ಮಾಡಿ, ಅದನ್ನ ಆ ನಾಟಕಕ್ಕೆ ಯಾವ ರೀತಿಯ ದಟ್ಟವಾದ ಒಂದು ವಾತಾವರಣವನ್ನ ಕೊಡ್ತಾನೆ ಅಂತಂದ್ರೆ, ನಮ್ಗೆ ಎದೆ ನಡುಗುತ್ತದೆ ಅದನ್ನ ಓದ್ಬೇಕಿದ್ರೆ. ಅಥವಾ ಆ ರೀತಿಯ ಭಯದ ವಾತಾವರಣ ಇರ್ತದೆ ನೋಡಿ. ನಾಟಕದ ಮೊದಲು ಬರುವಂತಹ ಮಾತು, ಒಂದು ವಾಚ್ಮನ್ ಹೇಳ್ತಾನೆ, ಇಟ್ ಈಸ್ ಬೈಟಿಂಗ್ ಕೋಲ್ಡ್. ಅದು ಅಲ್ಲಿ ಆ ರೀತಿಯ ಚಳಿ ಇದೆ, ತತ್ತರಿಸುವಂತಹ ಚಳಿ ಇದೆ. ಅಷ್ಟೇ ಅಲ್ಲ, ಮೈ ಹಾರ್ಟ್ ಈಸ್ ಎಟ್ ಪೇನ್. ಅವನು ಹೇಳ್ತಾನೆ, ಅದರಲ್ಲಿ ನನ್ನ ಹೃದಯ ಯಾಕೋ ಏನೋ ಅಲುಗಾಡ್ತಾ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ತಾನೆ. ಇಟ್ ಈಸ್ ಬೈಟಿಂಗ್ ಕೋಲ್ಡ್. ನೋಡಿ, ಆ ಮಾತನ್ನ ನಾನು ಐ ಆಮ್ ಸಿಕ್ ಎಟ್ ಹಾರ್ಟ್, ನನ್ನ ಅದೇ ಮಾತುಗಳನ್ನ ಐ ಆಮ್ ಸಿಕ್ ಎಟ್ ಹಾರ್ಟ್ ಅಂದ್ರೆ, ಅವರಿಗಲ್ಲಿ ಏನೋ ಒಂದು ರೀತಿಯ ಭಯದ ವಾತಾವರಣ ಅವ್ರ ಮುಂದೆ ಇದೆ. ಇಡೀ ಅದು ವಿಷಯ ಗೊತ್ತಾಗೋದಕ್ಕಿಂತ ಮೊದಲೇ ಆ ರೀತಿಯ ಭಯದ ವಾತಾವರಣ ಇದೆ.
ಐ ಆಮ್ ಸಿಕ್ ಎಟ್ ಹಾರ್ಟ್, ಬೈಟಿಂಗ್ ಕೋಲ್ಡ್. ಒಂದು ರಾತ್ರಿ 12 ಗಂಟೆಗೆ ಈ ನಾಟಕ ಆರಂಭವಾಗ್ತದೆ. ಅವರು ಇಬ್ಬರು ಕಾವಲುಗಾರರು ಕಾಯ್ತಾ ಕೂತ್ಕೊಂಡಿದ್ದಾರೆ. ಮತ್ತು ಏನಾಗಿದೆ ಅಂತಂದ್ರೆ, ಕಳೆದ 2 ದಿನಗಳಿಂದ ಹ್ಯಾಮ್ಲೆಟ್ನ ಆ, ತಂದೆಯ ಒಂದು ಪ್ರೇತ, ಆತನ ತಂದೆಯ ಆಮ್, ಒಬ್ಬ ಪ್ರೇತ ಎನ್ನುವುದೇ ಸರಿಯಾದ ಶಬ್ದ, ಪ್ರೇತ ಬಂದು ಹೋಗ್ತಾ ಇದೆ. ಅದು ರಾಜನ ಡ್ರೆಸ್ ನಲ್ಲೇ ಬರ್ತಾ ಇದೆ, ಹೋಗ್ತಾ ಇದೆ. ಅದರ ಮುಖದಲ್ಲಿ ಯಾವ ರೀತಿಯ ಭಾವನೆ ಇತ್ತು ಅಂತ ಹ್ಯಾಮ್ಲೆಟ್ ಕೇಳ್ತಾನೆ ಅವನ ಬಳಿ. ಹೊರೇಶಿಯೋ ಕೇಳ್ತಾನೆ ಯಾವ ರೀತಿಯ ಭಾವನೆ ಮುಖದಲ್ಲಿತ್ತು. ಅದ್ರ ಮುಖದಲ್ಲಿ ಬಹಳ ವಿಷಾದ ಇತ್ತು, ದುಃಖ ಇತ್ತು. ಕಾವಲುಗಾರರು ಹೇಳ್ತಾರೆ ದುಃಖ ಇತ್ತು ಅದ್ರ ಮುಖದಲ್ಲಿ. ಅದು ಬಂದು ಹೋಗ್ತಾ ಇದೆ. ಇದನ್ನ ಇವರು ನೋಡಿದ್ದಾರೆ. ಅಂದ್ರೆ ಅರ್ಥ ಅಂದ್ರೆ ಅಲ್ಲಿ ಏನೋ ಒಂದು ಹೇಳೋದಿದೆ ಮಹತ್ವವಾದದ್ದು. ನೋಡಿ, ಅದು ಒಂದು ಹುಡುಕಾಟದತ್ತ, ಇವರು ಅದರ ಹುಡುಕಾಟದಲ್ಲಿದ್ದಾರೆ. ಅದು ಯಾರು ಅಂದ್ರೆ ಅದು ಸಾಂಕೇತಿಕವಾದದ್ದು ನಿಜವಾಗಿ. ಅದು ಯಾರು, ಅದು ರಾಜನ ಅಥವಾ ಏನನ್ನ ಹೇಳ್ತಾ ಇದೆ. ಹೀಗೆ ಹುಡುಕಾಟ ಆರಂಭವಾಗ್ತದೆ, ನಾಟಕದ ಹುಡುಕಾಟ. ಇದು ಹ್ಯಾಮ್ಲೆಟ್ನಿಗೆ ಗೊತ್ತಾಗ್ತದೆ. ಮತ್ತು ನಮ್ಗೆ ಗೊತ್ತಿರೋ ಹಾಗೆ ಹ್ಯಾಮ್ಲೆಟ್ನಿಗೆ ಅದು ಹೇಳ್ತದೆ, ನಿನ್ನ ತಂದೆ, ಈಗಿನ ತಂದೆ, ಅವನೇ ನನ್ನ ಕೊಲೆಗಾರ, ಮತ್ತು ಅವನು ನಿನ್ನ ತಾಯಿಯನ್ನ ಮದುವೆಯಾಗಿದ್ದಾನೆ. ನಿನ್ನ ತಾಯಿಯನ್ನ ಮದುವೆಯಾಗಿದ್ದಾನೆ. ಅವನ ಮೇಲೆ ಮರ್ಡರ್ ಮೋಸ್ಟ್ ಫೌಲ್ ಅದನ್ನ ಮಾಡಿದ್ದಾನೆ. ಮತ್ತು ಅವನ ಮೇಲೆ ನೀನು ರಿವೆಂಜ್ ತಗೊಳ್ಬೇಕು. ಮಧ್ಯಕಾಲೀನ ನಾಟಕ ಇದು. ಆ ರಿವೆಂಜ್ ತಗೊಳ್ಳೋದು ಒಂದು ಸಾಮಾನ್ಯವಾದಂತಹ ಪ್ರಕ್ರಿಯೆಯಾಗಿತ್ತು. ಅವನ ಮೇಲೆ ನೀನು ಪ್ರತೀಕಾರ ತೆಗೆದುಕೊಳ್ಬೇಕು ಅನ್ನುವಂತಹ ಜವಾಬ್ದಾರಿಯನ್ನ ಮಗನಿಗೆ ಹೆಗಲಿಗೆ ಹೊರಿಸಿ ಅದು ಕಾಣೆಯಾಗ್ಬಿಡ್ತದೆ, ಅದು ನಾಪತ್ತೆ ಆಗ್ಬಿಡ್ತದೆ ಆ ಪ್ರೇತ. ನೋಡಿ, ಬಹಳ ವಿಚಿತ್ರವಾದಂತಹ ಸಂದರ್ಭ ಅದು. ಅವನಿಗೆ ಆತ ಇನ್ನೂ ಒಂದು ರೀತಿಯ ಕನಸುಗಣ್ಣಿನಲ್ಲಿರುವವನು ಮತ್ತು ಜಗತ್ತಿನ ಬಗ್ಗೆ ಹುಡುಕಾಟದ ಅಕಾಡೆಮಿಕ್ ಆದಂತಹ ಹುಡುಕಾಟದಲ್ಲಿರುವವನು. ಅವನು ಕಲಿತಾ ಇರುವವನು, ಹುಡುಕಾಟದಲ್ಲಿರುವವನು. ಇವನಿಗೆ ಈಗ ಒಮ್ಮೆಲೆ ಒಂದು ಎದುರಿಗೆ ಒಂದು ಮಹಾನ್ ಸಮಸ್ಯೆ ಬಂದು ಕೂತ್ಕೊಂಡು ಬಿಡ್ತದೆ. ಮಹಾನ್ ಸಮಸ್ಯೆ. ಅದು ಯಾಕೆ ಮಹಾನ್ ಸಮಸ್ಯೆ ಆಗ್ತದೆ, ಅಥವಾ ಅದು ಮಹಾನ್ ಸಮಸ್ಯೆ ಯಾಕಾಗ್ತದೆ ಅಂತಂದ್ರೆ, ಅದೇ ಅವನ ಇಡೀ ಮುಂದಿನ ಘಟನೆಗಳಿಗೆ ಅವನು ಮಾಡಿಕೊಳ್ಳುವಂತಹ ಕ್ರಿಯೆಗೆ ಅಥವಾ ಕ್ರಿಯಾಹೀನತೆಗೆ ಟ್ರಿಗರ್ ಅನ್ನ ಒದಗಿಸ್ತದೆ. ಈ ಟ್ರಿಗರ್ ನಂತರ ಏನು ಒಂದು ಅವನ ತಂದೆ ಶವ ಪ್ರೇತ ಬಂದು ಹೇಳಿ ಹೋಗ್ತದೆ ಅವನಿಗೆ, ಅದು ಟ್ರಿಗರ್ ಅನ್ನ ಒದಗಿಸ್ಬಿಡ್ತದೆ ಅವನಿಗೆ. ಈಗ ಆತ ಗೊಂದಲಕ್ಕೆ ಬಿದ್ದು ಬಿಡ್ತಾನೆ. ನಮಗೆ ಗೊತ್ತಿದೆ, ಗೊಂದಲಕ್ಕೆ ಅವನಿಗೆ ತಾನು ಗೊಂದಲಕ್ಕೆ ಬಿದ್ದ ಬಗ್ಗೆಯೂ ಅವನಿಗೆ ಗೊಂದಲವಿದೆ. ನಾನು ಯಾಕೆ ಗೊಂದಲಕ್ಕೆ ಬಿದ್ದಿದ್ದೇನೆ? ಅದೇ ಲ್ಯಾರೆಟಾಸ್ ಕಾಣ್ತಾನೆ, ಬಹಳ ಸುಲಭವಾಗಿ ಆತ ಎದ್ದು ನಿಂತು ರಿವೆಂಜ್ ತಗೊಳ್ಬಲ್ಲ. ಆದ್ರೆ ನಾನು ಯಾಕೆ ಗೊಂದಲಕ್ಕೆ ಬಿದ್ದಿದ್ದೇನೆ? ಈ ರೀತಿ ಕೂಡ ಅವನು ಪ್ರಶ್ನೆ ಮಾಡ್ಕೊಳ್ತಾನೆ. ನನಗೇ ಯಾಕೆ ಗೊಂದಲ ಇದು? ಬೇರೆಯವರಿಗಿಲ್ಲದ ಗೊಂದಲ ನನಗೇ ಯಾಕೆ? ಇದು ಅವನಿಗೇ ಯಾಕೆ ಅಂತಂದ್ರೆ, ಅವನು ಸೂಕ್ಷ್ಮ ಮನಸ್ಸಿನ ವ್ಯಕ್ತಿ, ಜಗತ್ತನ್ನ ಹುಡುಕಾಡ್ತಾ ಹೊರಟಂತಹ ವ್ಯಕ್ತಿ. ಹಾಗಾಗಿಯೇ ಅವನಿಗೆ ಗೊಂದಲ. ಅದಿರ್ಲಿ, ಅವನು ಇದನ್ನ ಹುಡುಕುತ್ತಾ ಹೊರಟಂತ ವ್ಯಕ್ತಿಗೆ ಈಗ ಬರೋ ಸಮಸ್ಯೆಗಳು, ಅವನ ತಂದೆಯ ಅಥವಾ ಏನು ರಾಜ ಇದ್ದಾನೆ, ಕಿಂಗ್ ಕ್ಲಾಡಿಯಸ್, ಅವನ ವಿರುದ್ಧ ಅವನಿಗೆ ಒಂದು ನಿರ್ಧಾರ ಅಂತಂದ್ರೆ, ಅವನ ವಿರುದ್ಧ ಪ್ರತೀಕಾರ ತೆಗೆದುಕೊಳ್ಬೇಕು, ಅವನ ವಿರುದ್ಧ ರಿವೆಂಜ್ ತೆಗೆದುಕೊಳ್ಬೇಕು. ಆದ್ರೆ ಪ್ರಶ್ನೆ ಇರುವುದು ಅಂದ್ರೆ, ಹೇಗೆ ರಿವೆಂಜ್ ತಗೊಳ್ಬೇಕು ಅನ್ನೋದು, ಯಾವಾಗ ತೆಗೆದುಕೊಳ್ಬೇಕು ಅನ್ನೋದು, ಮತ್ತು ಯಾಕೆ ತೆಗೆದುಕೊಳ್ಬೇಕು ಅನ್ನೋದು. ಈ ಹಲವು ವಿಷಯಗಳು ಸೇರಿ ಅವನನ್ನ ಗೊಂದಲಕ್ಕೆ ಕೆಳಬಿಡ್ತವೆ. ಇಲ್ಲಿ ಗಮನಿಸಬೇಕು, ಹ್ಯಾಮ್ಲೆಟ್ ಅವನು ಮೂಲತಃ ಮೆಡಿಟೇಟಿವ್ ಸ್ವರೂಪದವನು, ಮೆಡಿಟೇಟಿವ್ ಆದಂತಹ ವ್ಯಕ್ತಿ, ಯೋಚನೆಯ ವ್ಯಕ್ತಿ, ಒಂದು ರೀತಿಯ ಬುದ್ಧನ ಹಾಗೆ. ಇದು ಯಾಕೆ ಹೀಗೆ ನಡೀತು, ಇದು ಯಾಕೆ ಈ ರೀತಿ ಆಗ್ತಾ ಇದೆ, ಈ ಜಗತ್ತು ಯಾಕೆ ಹೀಗಿದೆ, ಇದರ ಒಳಗಡೆ ಇರುವಂತಹ
ಆಳದಲ್ಲಿ, ಮನುಷ್ಯನ ಆಳದಲ್ಲಿರುವಂತಹದ್ದು ಏನು, ಅಥವಾ ಈ ಈವಿಲ್ಲಿಗೆ ಏನ್ ಮಾಡೋದು, ನಾನು ಇವನನ್ನ ಕೊಂದುಬಿಟ್ರೆ ಎಲ್ಲದೂ ಸರಿ ಆಗ್ತದ, ಈ ರೀತಿಯಾಗಿ ಯೋಚನೆ ಮಾಡುವಂತಹ ವ್ಯಕ್ತಿ. ಹೀಗೆ ಯೋಚಿಸ್ತಾ ಯೋಚಿಸ್ತಾ ಹೋಗ್ತಾನೆ ಹ್ಯಾಮ್ಲೆಟ್. ಯೋಚನೆ ಮಾಡ್ತಾ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾನೆ. ನಿಮಗೆ ವಿಷಯಗಳು ಗೊತ್ತಿವೆ. ಆಮ್, ಯೋಚನೆ ಮಾಡಿ ಅಲ್ಲಿ ಆತನಿಗೆ ಕೊನೆಗೂ ಕೂಡ ತನ್ನ ಗೊಂದಲಕ್ಕೆ ಗೊಂದಲಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಈ ತನ್ನ ಗೊಂದಲಕ್ಕೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗದೇ ಇರುವುದು ಹ್ಯಾಮ್ಲೆಟ್ನ ದುರಂತ. ಮತ್ತು ಈ ಗೊಂದಲಕ್ಕೆ ಪರಿಹಾರ ಕಂಡುಕೊಳ್ಳುವ ದಾರಿಯಲ್ಲಿ ತನ್ನ ವ್ಯಕ್ತಿತ್ವವನ್ನು ಕೂಡ ದಿನದಿಂದ ದಿನಕ್ಕೆ ಕುಗ್ಗಿಸ್ಕೊಳ್ತಾ ಹೋಗ್ತಾ, ಅಷ್ಟೇ ಅಲ್ಲ, ದಾರಿಯಲ್ಲಿ ತನ್ನನ್ನು ದುರಂತವಾಗಿಸಿಕೊಳ್ಳುವ ದಾರಿಯಲ್ಲಿ ಬೇರೆ ಹಲವರ, ಉದಾಹರಣೆಗೆ ಫೀಲಿಯಾಳ ದುರಂತವನ್ನ ತಂದಿಡ್ತಾ ಹೋಗೋದು ಈ ಅತ್ಯಂತ ಒಳ್ಳೆಯ ಮನುಷ್ಯನಾದಂತಹ ಜಗತ್ತನ್ನ ಉತ್ತಮವಾಗಿ ಕಟ್ಟಬೇಕು, ಒಂದು ಐಡಿಯಲ್ ಆದಂತಹ ಜಗತ್ತನ್ನ ಕಟ್ಟಬೇಕು, ಒಂದು ಕನಸುಗಳನ್ನ ಹೊತ್ತಂತಹ ಹ್ಯಾಮ್ಲೆಟ್ನಿಗೆ ಹೀಗೆ ಆಗೋದು ದುರಂತದ ವಿಷಯ. ಇದು ಈ ನಾಟಕದ ತಿರುಳು. ಇದು ಮುಖ್ಯವಾಗಿ ಈ ನಾಟಕದಲ್ಲಿ ಏನ್ ನಡೀತದೆ ಅನ್ನೋದು. ಸರಿ, ಹಾಗಾದ್ರೆ ಹ್ಯಾಮ್ಲೆಟ್ನ ದುರಂತದ ಆಳ ಏನು? ಇದು ನಮ್ಮ ಮುಂದಿರುವಂತಹ ಪ್ರಶ್ನೆ. ಆಳ ಏನು, ಅಥವಾ ನಿಜವಾಗಿ ಹ್ಯಾಮ್ಲೆಟ್ನ ದುರಂತ ಯಾಕೆ, ಆ ದುರಂತದ ಅರ್ಥ ಏನು, ಅಂದ್ರೆ ಅದರ ಆಕೃತಿಗಳೇನು, ಅದರ ಡೈಮೆನ್ಷನ್ಸ್ಗಳೇನು, ಇದನ್ನ 2-3 ರೀತಿಯಿಂದ ನಾವು ನೋಡ್ಬೋದು. ಏನು ದುರಂತ, ಯಾಕೆ ಹ್ಯಾಮ್ಲೆಟ್ ದುರಂತ ಪಾತ್ರ, ಮತ್ತು ಯಾಕೆ ಹ್ಯಾಮ್ಲೆಟ್ ಒಂದು ಟ್ರಾಜಿಡಿ ಅನ್ನೋದು. ಮೊದಲನೇದು ಅಂದ್ರೆ ಒಂದು ಮಹತ್ತಾದದ್ದನ್ನ ಸಾಧಿಸಲಿಕ್ಕಂತ ಹೊರಟ ಹ್ಯಾಮ್ಲೆಟ್ನಿಗೆ, ಅಂದ್ರೆ ಮೂಲತಃ ಹ್ಯಾಮ್ಲೆಟ್ನ ಮನಸ್ಸಿನಲ್ಲಿ ಇರೋದು ಕೇವಲ ಅವನ ತಂದೆಯನ್ನ ಕೊಲ್ಲೋ ವಿಷಯ ಅಲ್ಲ, ಅಥವಾ ತಂದೆಯನ್ನ ಇದನ್ನ ಅಂಕಲನ್ನ, ಚಿಕ್ಕಪ್ಪನನ್ನ ಕೊಲ್ಲಬೇಕು ಅನ್ನುವ ಜೊತೆಯೇ ಜೋಡಣೆ ಆಗುವುದು ಈ ಜಗತ್ತನ್ನ ಸುಧಾರಿಸುವಂತಹ ವಿಷಯ. ಅವನು ಹೇಳ್ತಾನೆ, there is something rotten in the state of Denmark. ಇಡೀ ರಾಜ್ಯದಲ್ಲಿಯೇ ಏನೋ ಕೆಟ್ಟೋಗಿದೆ, ಅಥವಾ ಇಡೀ ಮನುಷ್ಯ ಜಗತ್ತಿನಲ್ಲಿಯೇ ಏನೋ ಕೆಟ್ಟೋಗಿದೆ, ಕೊಳೆತು ಹೋಗಿದೆ. ಮತ್ತು ಪ್ರಶ್ನೆ ಅಂದ್ರೆ, ಈ ಕೊಳೆತದ್ದನ್ನ ಸರಿ ಮಾಡೋದು ನನ್ನ ಜವಾಬ್ದಾರಿಯ? ಅವನಿಗೆ ಈ ಒಂದು ವೈಯಕ್ತಿಕ ದುರಂತ ಒಂದು ಸಾರ್ವಜನಿಕ ದುರಂತವಾಗಿಬಿಡ್ತದೆ, ಅಥವಾ ಮಾನವ ದುರಂತವಾಗಿಬಿಡ್ತದೆ. ಯಾಕೆಂದ್ರೆ ಇದು ಬರೀ ಒಂದು ವಿಷಯ ಅಲ್ಲ, ಇದು ಬರೀ ಒಂದು ಅಂಕಲನ್ನ ಕೊಂದು ಮುಗಿಸುವಂತಹ ವಿಷಯ ಅಲ್ಲ. ಅದರ ನಂತರ ಕೂಡ ಮುಂದೆ ವಿಷಯಗಳಿವೆ. ಏನಂದ್ರೆ, ಮನುಷ್ಯರು ಯಾಕೆ ಹೀಗಿದ್ದಾರೆ ಅನ್ನೋದು. ಮನುಷ್ಯರು ಯಾಕೆ ಹೀಗಿದ್ದಾರೆ, ಈ ಮನುಷ್ಯರಿಗೆ ಏನ್ ಮಾಡೋದು? ನೋಡಿ, ನಾನು ಹೇಳಿದೆ ಸರ್ಚ್ ಮೋಟಿವ್ ಅಂತ, ಹುಡುಕಾಟದ ಮೋಟಿವ್. ಹ್ಯಾಮ್ಲೆಟ್ನ ದುರಂತ ಆಗೋ ಕಾರಣ ಆತ ಈ ರೀತಿಯ ಹುಡುಕಾಟದ ಮೋಟಿವ್ ಇಟ್ಕೊಂಡು ಹೊರಡೋದ್ರಿಂದ, ಈ ದುರಂತದ ಆಳವನ್ನ ಬಗೀತಾ ಹೋಗೋದ್ರಿಂದ. ಆದ್ರೆ ಈ ದುರಂತದ ಆಳವನ್ನ ಬಗೀತಾ ಹೋಗುವ ಹ್ಯಾಮ್ಲೆಟ್ನಿಗೆ, ಬಗೀಲಿಕ್ಕೆ ಬಯಸ್ತಾ ಇರುವಂತಹ ಹ್ಯಾಮ್ಲೆಟ್ನಿಗೆ ಆ ದುರಂತವನ್ನ ಸಂಪೂರ್ಣವಾಗಿ ಅಗಿಯುವ ಶಕ್ತಿಯೂ ಇಲ್ಲ. ಅವನಲ್ಲಿಯೂ ದೋಷಗಳಿವೆ. ಮತ್ತು ಇನ್ನೊಂದೇನು ಅಂದ್ರೆ, ಅದರನ್ನ ಎದುರು ನಿಲ್ಲುವಂತಹ ಶಕ್ತಿಯೂ ಇಲ್ಲ. ಅವನಿಗೆ ಒಳಗೂ ಅವನಲ್ಲಿ ದೋಷಗಳಿವೆ. ಯಾಕೆಂದ್ರೆ ಅವನ ಮೂಲ ವ್ಯಕ್ತಿತ್ವದ ದೋಷಗಳು ಅವು ಅವನ ಒಳಗಿರುವಂತಹ ದೋಷಗಳು. ನಮ್ಗೆ ಗೊತ್ತಿದೆ, ಅವನ ಅಂಕಲ್ ಅನ್ನ ಅವನು ಸುಲಭವಾಗಿ ಕೊಂದು ಬಿಡಬಹುದಿತ್ತು, ಚಿಕ್ಕಪ್ಪನನ್ನ ಸುಲಭವಾಗಿ ಮೊದಲೇ ಕೊಂದು ಬಿಡಬಹುದಿತ್ತು, ಪೂಜೆಯಲ್ಲಿರ್ಬೇಕಿದ್ರೆ ಕೊಂದು ಬಿಡಬಹುದಿತ್ತು. ಆದ್ರೆ ಅವನು ಹಾಗೆ ಮಾಡೋದಿಲ್ಲ. ಅದ್ರ ಬದಲು ಬೇರೆ ಇನ್ನೊಂದು ದಿವಸ ಆತ ಬೇರೆ ರೀತಿಯ ಕೆಟ್ಟ ಕ್ರಿಯೆಯಲ್ಲಿ ತೊಡಗಿಕೊಂಡಿದ್ದಾಗ ಆತನನ್ನು ಕೊಲ್ತೇನೆ, ಇವತ್ತು ಬೇಡ ಅಂತ ಹೇಳ್ತಾನೆ. ಅಂದ್ರೆ ಅವನಿಗಿರೋದು ಆಳವಾದಂತಹ ಒಂದು ನೈತಿಕವಾದಂತಹ ಪ್ರಶ್ನೆ.
ಅಲ್ಲಿ ಇಮಿಡಿಯೇಟ್ ಅವನಿಗೆ ರಿಸಲ್ಟ್ ಕೊಡೋದು ಮಹತ್ವ ಅಲ್ಲ. ಇಲ್ಲಿ ನಾವು ಗಮನಿಸಬೇಕು, ಇಮಿಡಿಯೇಟ್ ಆಗಿ ಒಂದು ತೀರ್ಮಾನಕ್ಕೆ ಬಂದು ಅವನ ಅವನ ಒಂದು ರಿವೆಂಜ್ ಅನ್ನ ಮುಗಿಸೋಗೋದು ಅವನ ಮಹತ್ವದ ವಿಷಯ ಅಲ್ಲ. ಅವನಿಗೆ ಈ ವೈಯಕ್ತಿಕ ದುರಂತ ಏನಿದೆಯಲ್ಲ, ಅವನ ವೈಯಕ್ತಿಕ ದುರಂತ ಅದು ಇಡೀ ಮಾನವನ ದುರಂತವಾಗಿ ಕಾಣ್ತದೆ, ಇಡೀ ಮನುಷ್ಯನ ದುರಂತವಾಗಿ ಕಾಣ್ತದೆ, ಮನುಷ್ಯ ಪೀಳಿಗೆಯ ದುರಂತವಾಗಿ ಕಾಣ್ತದೆ. ಅಲ್ಲದೆ ತನ್ನ ಹೋರಾಟ ಒಂದು ದುರಂತದ ವಿರುದ್ಧ ಹೋರಾಟ ಅಥವಾ ಅನೈತಿಕತೆಯ ವಿರುದ್ಧ ಹೋರಾಟವಾಗಿ ಕಾಣ್ತದೆ. ಪ್ರಶ್ನೆ ಅಂದ್ರೆ ಈ ಅನೈತಿಕತೆಯ ವಿರುದ್ಧ ಹೋರಾಡೋದು ಹೇಗೆ? ಇಲ್ಲಿ ನಾನು ಹೋಗಿ ಸ್ವತಃ ನಾನು ಹೋಗಿ ಅಂಕಲನ್ನ ಕೊಂದು ಬಿಡ್ಬೋದು, ನಾನು ಹೋಗಿ ಚಿಕ್ಕಪ್ಪನನ್ನ ಕೊಂದು ಬಿಡ್ಬೋದು. ಇದು ವೈಯಕ್ತಿಕ ಮಟ್ಟದ ಪ್ರಶ್ನೆ ಅಥವಾ ವೈಯಕ್ತಿಕ ಮಟ್ಟದ ಉತ್ತರ. ಆದ್ರೆ ಹ್ಯಾಮ್ಲೆಟ್ಗಿರೋ ಪ್ರಶ್ನೆ ಅಂದ್ರೆ ಇದಕ್ಕೆ ಇರುವಂತಹ ಸಾರ್ವತ್ರಿಕವಾದಂತಹ ಉತ್ತರ ಏನು? ಅದಕ್ಕೆ ಉತ್ತರ ಇದೆಯಾ? ಅಥವಾ ಯಾವುದೋ ಒಂದು ಕೆಟ್ಟ ಕೆಲಸಕ್ಕೆ ಮನುಷ್ಯರು, ವೈ ಮೆನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಲೈಕ್ ದಿಸ್, ಅವರು ಮನುಷ್ಯರು ಯಾಕೆ ಹೀಗಿದ್ದಾರೆ, ಮತ್ತು ಈ ಮನುಷ್ಯರ ಮೂಲದಲ್ಲಿ ಆಳದಲ್ಲಿ ಇರುವಂತಹ ಈ ಕೆಟ್ಟತನ ಏನಿದೆಯಲ್ಲ, ಈವಿಲ್ ಇದೆಯಲ್ಲ, ಇದನ್ನ ಪರಿಹರಿಸಲಿಕ್ಕೆ ಏನಾದ್ರೂ ಔಷಧ ಕಂಡಿಡಿಲಿಕ್ಕೆ, ಅಂದ್ರೆ ಏನಾದ್ರೂ ಒಂದು ಪರಿಹಾರ ಕಂಡಿಡಿಲಿಕ್ಕೆ ಸಾಧ್ಯ ಆಗ್ತದ? ಇದು ಆತನೊಳಗೆ ಬರುವಂತಹ ಪ್ರಶ್ನೆ. ಅವನನ್ನ ಆಳವಾಗಿ ಡಿಸ್ಟರ್ಬ್ ಮಾಡುವಂತಹ ಪ್ರಶ್ನೆ ಇದು, ಆಳವಾಗಿ ಡಿಸ್ಟರ್ಬ್ ಮಾಡೋದು. ಯಾಕೆಂದ್ರೆ 1 to 1 ಅಲ್ಲ. ತಾವು ಇಲ್ಲಿ ಗಮನಿಸ್ಬೇಕು. ಈಗ ನಾವು ಅವನಿಗೆ ಬರ್ತಾನೆ, ಅವನು ಇದ್ ಮಾಡ್ತಾನೆ, ಅವನು ಡಿಲೇ ಮಾಡ್ತಾನೆ, ಹೋಗ್ತಾನೆ ಅಂದ್ರೆ ಬಹಳ ಸರಳೀಕರಣ ಆಗ್ಬಿಡ್ತದೆ. ಆದ್ರೆ ಇದು ಹಾಗಿಲ್ಲ, ಅಷ್ಟು ಸರಳವಾದಂತಹ ಟ್ರಾಜಿಡಿ ಅಲ್ಲ. ಅಥವಾ ನಾವು ಮೇಲೆ ಹಾಗೆ ಹೇಳಿ ಅವನು ಇದು ಮಾಡ್ತಾನೆ ಅನ್ನುವಂಥದ್ದಲ್ಲ. ಇಲ್ಲಿರುವಂತಹ ಪ್ರಶ್ನೆ, ಒಂದು ಅತ್ಯಂತ ಒಳ್ಳೆಯ ಮುಗ್ಧ ಮನುಷ್ಯ ಈ ಜಗತ್ತಿನ ಕಠೋರತೆಯನ್ನ ಅಥವಾ ಜಗತ್ತಿನ ಹೊಲಸನ್ನ, ಜಗತ್ತಿನ ದುಷ್ಟತನವನ್ನ, ಕೆಟ್ಟತನವನ್ನ ಕಂಡಾಗ ಬೆಚ್ಚಿ ಬಿದ್ದು ಮತ್ತು ಅದಕ್ಕೆ ಪರಿಹಾರವನ್ನ ಹುಡುಕುವಂತಹ ಸ್ಥಿತಿ. ಒಂದು ಅತ್ಯಂತ ಒಳ್ಳೆ ಮನುಷ್ಯನನ್ನ ಊಹಿಸಿಕೊಳ್ಳಿ, ಅವನ ಹೋರಾಟವನ್ನ, ಈ ಜಗತ್ತಿನ ವಿರುದ್ಧ ಅವನ ಹೋರಾಟವನ್ನ ಊಹಿಸಿಕೊಳ್ಳಿ. ಆತ ಏನು ಇದಕ್ಕೆ ಇದನ್ನ ಕಂಡುಹಿಡಿಬೇಕು, ಇದಕ್ಕೆ ತಾನು ಏನಾದ್ರೂ ಮಾಡಬೇಕು, ಈ ರೀತಿಯ ನೈತಿಕವಾದಂತಹ ಸ್ಥಿತಿ ಇದೆಯಲ್ಲ, ಅದು ನಿಜವಾದ ಹ್ಯಾಮ್ಲೆಟ್ನ ಪ್ರಶ್ನೆ. ಮತ್ತು ಹ್ಯಾಮ್ಲೆಟ್ನಿಗೆ ದುರಂತವನ್ನ ದುರಂತ ಅಂತ ತಂದಿಡುವುದು. ಈಗ ಉದಾಹರಣೆಗೆ ನಾವು ಕೂಡ ನಮ್ಮ ಸುತ್ತಮುತ್ತಲು ನಡೆಯುವ ಘಟನೆಗಳಿಗೆ ಕೆಲವೊಮ್ಮೆ ತೀವ್ರವಾಗಿ ನೊಂದುಕೊಳ್ತೇವೆ. ಇವೆಲ್ಲ ಯಾಕೆ ಹೀಗಾಗ್ತದೆ, ಇದೆಲ್ಲ ಯಾಕೆ, ಮನುಷ್ಯರು ಯಾಕೆ ಸುಖವಾಗಿ ಬದುಕೋದಿಲ್ಲ, ನಮ್ಗೆ ಅಲ್ಲಿ ಇದರಲ್ಲಿ ಇರಾನ್ ನಲ್ಲಿ ಬಾಂಬ್ ಹಾಕ್ಬೇಕು ಬೀಳ್ತಾ ಇರ್ಬೇಕಿದ್ರೆ ನಮ್ಗೆ ಹಾಗೆ ಅನಿಸ್ತದೆ, ಯಾಕೆ ಇವರು ಹೀಗೆ ಇದ್ ಮಾಡ್ತಾ ಇದ್ದಾರೆ ಅನ್ನೋದು. ಈ ರೀತಿಯ ಪ್ರಶ್ನೆ ಅವನ ಮುಂದಿರುವಂತಹ ಬಹಳ ಮಹತ್ವವಾದಂತಹ, ಆಳವಾದಂತಹ ಪ್ರಶ್ನೆ, ನೈತಿಕವಾದಂತಹ ಪ್ರಶ್ನೆ. ಎರಡನೇದು, ಹ್ಯಾಮ್ಲೆಟ್ನ ಈ ದುರಂತದ ಎರಡನೇ ಆಯಾಮ, ಅಂದ್ರೆ ಒಂದನೇದನ್ನ ಹೇಳ್ಬಿಡ್ತೇನೆ. ಅಂದ್ರೆ ಅವನ ದುರಂತ ಅಂದ್ರೆ ಗುಡ್ ಮ್ಯಾನ್ ಕಾಟ್ ಇನ್ ಎ ವೆರಿ ಬ್ಯಾಡ್ ವರ್ಲ್ಡ್. ಬಹಳ ಅದನ್ನ ಹೇಳ್ಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಗುಡ್ ಮ್ಯಾನ್. ಇಲ್ಲಿ ಇಷ್ಟು ಶಬ್ದಗಳು ನನಗೆ ಅನ್ಸೋ ಹಾಗೆ ಈ ನಾನು ಬಳಸುವಂತಹ ಶಬ್ದಗಳು ಆ ದುರಂತವನ್ನ ಬಿಚ್ಚಿಡ್ಲಿಕ್ಕೆ ಬಹುಶಃ ಅವಕ್ಕೆ ಶಕ್ತಿ ಇಲ್ಲ. ಅಷ್ಟು ಗುಡ್ ಮ್ಯಾನ್ ಕಾಟ್ ಇನ್ ಎ ಬ್ಯಾಡ್ ವರ್ಲ್ಡ್ ಅಂತ ಹೇಳಿದ್ರೆ ಬಹುಶಃ ಅದು ಸುಲಭವಾಗಿ ಮುಗಿದೋಗ್ಬಿಡ್ತದೆ. ಆದ್ರೆ ಕಾಟ್ ಇನ್ ಎ ವೆರಿ ಬ್ಯಾಡ್ ವರ್ಲ್ಡ್ ಅಂಡ್ ವೇರ್ ಹಿ ಡಸ್ ನಾಟ್ ನೋ ವಾಟ್ ಟು ಡೂ ವಿತ್ ಇಟ್. ಇದು ಒಂದನೇ ಪ್ರಶ್ನೆ, ಒಂದನೇ ಆತ. ಇದರಿಂದಾಗಿ ಆತ ಏನ್ ಮಾಡ್ತಾನೆ, ತನ್ನ ಒಫಿಲಿಯಾಳ ಜೊತೆ ತನ್ನ ಸಂಬಂಧವನ್ನ ಹಾಳು ಮಾಡ್ಕೊಳ್ತಾನೆ, ಅವಳನ್ನ ದುರಂತಕ್ಕೆ ತಳ್ತಾನೆ, ಅನವಶ್ಯಕವಾಗಿ ಬೇರೆಯವರನ್ನೆಲ್ಲರನ್ನೂ ದುರಂತಕ್ಕೆ ತಳ್ತಾನೆ, ಕೊನೆಗೆ ಇಡೀ ಒಂದು ದುರಂತಕ್ಕೆ ಕಾರಣ ಆಗ್ತಾನೆ. ಅಂದ್ರೆ ಒಳ್ಳೆ ಮನಸ್ಸಿನ ಮನುಷ್ಯ, ಒಳ್ಳೆದನ್ನ ಸಾಧಿಸಲಿಕ್ಕೆ ಹೊರಟಂತಹ ಮನುಷ್ಯ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೊರಟಂತಹ ಮನುಷ್ಯ, ಅದರ ಬದಲಾಗಿ ಒಳ್ಳೆ ಕೆಲಸ ಮಾಡೋದ್ರ ಬದಲಾಗಿ ಆತನೇ ಹಲವು ದುರಂತಗಳಿಗೆ ಮತ್ತು ಬೇರೆ ದುರಂತಗಳಿಗೆ ಕಾರಣ ಆಗ್ಬಿಡ್ತಾನೆ. ಇದು ಅಲ್ಲಿಯ ದುರಂತದ ಒಂದನೇ ಭಾಗ. ಇನ್ನು ಈ ಎರಡನೇದಾಗಿ ಫ್ರಾಯ್ಡ್ ಮಾತು ಹೇಳ್ತಾನೆ. ಇದನ್ನ ಆತ ತನ್ನ
ದುರಂತದ ಹ್ಯಾಮ್ಲೆಟ್ ನಾಟಕವನ್ನ ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾನೆ. ಏನು ಅಂದ್ರೆ ಆ ಈ ಹ್ಯಾಮ್ಲೆಟ್ನ ವ್ಯಕ್ತಿತ್ವ ಮನುಷ್ಯನ ಆ ಒಂದು ಒಂದು ಮನುಷ್ಯನ ಒಳಗಡೆ ಇರುವಂತಹ ಒಂದು ಅವನು ಏನ್ ಹೇಳ್ತಾನೆ ಅಂದ್ರೆ ಡಿಸ್ಇಂಟಿಗ್ರೇಟೆಡ್ ಕ್ಯಾರೆಕ್ಟರ್, ಡಿಸಾಲ್ವಿಂಗ್ ಕ್ಯಾರೆಕ್ಟರ್, ಅಥವಾ ಕರಗಿ ಹೋಗುವಂತಹ ಒಂದು ಪಾತ್ರ ಅದ ಉದಾಹರಣೆ, ಮನುಷ್ಯನ ಉದಾಹರಣೆ ಅಂತ ಹೇಳ್ತಾನೆ ಅವನು. ಅದು ಹೇಗೆ ಆಗ್ತದೆ ಅಂದ್ರೆ ಅವನು ಏನ್ ಹೇಳ್ತಾನೆ ಅಂದ್ರೆ ಹ್ಯಾಮ್ಲೆಟ್ನ ಒಳಗಡೆ ಒಂದು ದ್ವಂದ್ವ ಇದೆ, ಒಂದು ದ್ವಂದ್ವ ಹುಟ್ಕೊಳ್ತದೆ ಆ ಟ್ರಿಗರ್ನಿಂದಾಗಿ. ಏನು ಹೇಳ್ತಾರೆ, ಅವನಿಗೆ ಏನು ತಂದೆ ಸಾವು ಮತ್ತು ತಾಯಿಯ ವಿವಾಹ, ಅವನ ಜೊತೆ ವಿವಾಹ ಅದರ ಇದು ಬರ್ತದೆ, ಅದರ ಕುರಿತು ಅವನು ಹೇಳ್ತಾನೆ ಒಂದು ದ್ವಂದ್ವ ಹುಟ್ಕೊಳ್ತದೆ. ಯಾಕೆ ಆತ ಕ್ರಿಯೆಯಲ್ಲಿ ತೊಡಗಲಾರ ಅನ್ನೋದಕ್ಕೆ, ಮತ್ತು ದುರಂತಕ್ಕೆ ಯಾಕೆ ಕಾರಣ ಆಗ್ತಾನೆ ಅನ್ನೋದಕ್ಕೆ ಅವನು ಹೇಳ್ತಾನೆ. ಏನು ಅಂತಂದ್ರೆ ಇಲ್ಲಿ ಆತನ ಒಳಗಡೆ ಮತ್ತು ಒಂದು ಸಬ್ಕಾನ್ಶಿಯಸ್ ನಲ್ಲಿ ಪ್ರವಾಹ ಒಂದ್ ರೀತಿಯಲ್ಲಿ ಹರಿಯುತ್ತದೆ. ಸಬ್ಕಾನ್ಶಿಯಸ್ ಆದಂತಹ ಪ್ರವಾಹ, ಒಳಗಿನ ಪ್ರವಾಹ, ಆತನ ಒಳಗಡೆ ಒಂದು ಪ್ರವಾಹ ಇದೆ. ಆ ಒಳಗಿನ ಪ್ರವಾಹ ಬೇರೆ ಒಂದು ದಿಕ್ಕಿನಲ್ಲಿ ಹರಿತದೆ. ಅಂದ್ರೆ ಅದು ಆತನ ರಿಪ್ರೆಸ್ಡ್ ಆದಂತಹ ಭಾವನೆಗಳು, ಮತ್ತು ಅದು ಆತನ ಅಂಕಲ್ ಅನ್ನ ಆತನ ಒಳಗಿನ ಪ್ರವಾಹ ಆತನನ್ನ ಹೀರೋ ಆಗಿ ನೋಡ್ತದೆ, ಒಂದು ರೀತಿಯ ಹೀರೋ ಅನ್ನಾಗಿ ನೋಡ್ತದೆ. ಯಾಕೆ ಹೀರೋವನ್ನಾಗಿ ನೋಡ್ತದೆ ಅಂತಂದ್ರೆ ಆತನ ಅಂಕಲ್ಗೆ ಇವನಿಗೆ ಇರುವಂತಹ ಗೊಂದಲಗಳಿಲ್ಲ. ಒಂದನೇ ವಿಷಯ, ಅವನು ಗೊಂದಲಗಳಿಂದ ತಪ್ಪಿಸ್ಕೊಂಡ್ ಬಿಟ್ಟಿದ್ದಾನೆ. ತನಗೆ ಗೊಂದಲಗಳು ಇವೆ, ಗೊಂದಲಗಳಿಂದ ತಪ್ಪಿಸ್ಕೊಂಡಿದ್ದಾನೆ. ಮತ್ತು ಎರಡನೇದು ಅಂದ್ರೆ ಆತ ಹೇಳುವ ಹಾಗೆ, ಫ್ರಾಯ್ಡ್ ಹೇಳುವ ಹಾಗೆ, ಆ ಹ್ಯಾಮ್ಲೆಟ್ನ ತಾಯಿ ಸುಂದರಿ ಏನಿದ್ದಾಳೆ, ಅವಳು ಬರೀ ಸುಂದರಿ ಅನ್ನೋದು ಒಂದೇ ಕಾರಣ ಅಲ್ಲ. ಹ್ಯಾಮ್ಲೆಟ್ನಿಗೆ ತಾಯಿ ಬಗ್ಗೆ ಅಪಾರವಾದಂತಹ ಪ್ರೀತಿ ಇದೆ, ಮತ್ತು ಅವಳು ಒಂದು ಅದ್ಭುತವಾದಂತಹ ಪಾತ್ರ. ಅವಳ ಬಗ್ಗೆ ಹ್ಯಾಮ್ಲೆಟ್ನಿಗೆ ಪೊಸೆಷನ್ ಇದೆ. ಪೊಸೆಷನ್ ಅಂದ್ರೆ ಅವಳನ್ನ ತಾನು ಪಡ್ಕೊಳ್ಬೇಕು, ಇಟ್ಕೊಳ್ಬೇಕು. ಇದರ ಕುರಿತು ಯಾವ ರೀತಿಯಲ್ಲಿ ಅರ್ಥ ವಿವರಣೆ ಮಾಡಬೇಕು ಅನ್ನೋದು ತುಸು ಸಂಕೀರ್ಣವಾದಂತಹ ವಿಷಯ. ಅವಳ ಮೇಲಿನ ಡಿಸೈರ್ ಆತನಿಗೆ ಬರೀ ಬಯೋಲಾಜಿಕಲ್ ಆದಂತಹ ಡಿಸೈರ್ ಅಂತ ಒಪ್ಕೊಳ್ಳೋದು ಸ್ವಲ್ಪ ಕಷ್ಟ. ಆದ್ರೆ ಪೊಸೆಷನ್ ಇದೆಯಲ್ಲ, ಅವಳನ್ನ ಪಡೀಬೇಕು, ಆ ತಾಯಿಯನ್ನ ಇಟ್ಕೊಳ್ಬೇಕು, ತನ್ನ ಜೊತೆ ಇರ್ಬೇಕಿತ್ತು ಅವಳು. ಹೀಗೆ ಅವಳನ್ನ ಪಡೆದುಕೊಂಡಿದ್ದಕ್ಕಾಗಿ ಆತನಿಗೆ ಒಂದು ಗೌರವ ಇದೆ ಅವನ ಅಂಕಲ್ ಬಗ್ಗೆ. ಒಳಗಿನ ಪ್ರವಾಹ ಹೀಗೆ ಹರಿತದೆ. ಆದ್ರೆ ಹೊರಗಿನ ಪ್ರವಾಹ ಬೇರೆ ಇದೆ, ಅದಕ್ಕೆ ವಿರುದ್ಧವಾದಂತಹ ಪ್ರವಾಹ ಹರಿತಾ ಇದೆ. ಏನು ಅಂತಂದ್ರೆ ಅದು ರಾಜಕೀಯವಾದದ್ದು ಅಥವಾ ಬಾಹ್ಯವಾದದ್ದು. ಏನಂದ್ರೆ ಆತನಿಗೆ ತನ್ನ ಅಂಕಲ್ ಅನ್ನ ಕೊಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಆ ಒಳ ಪ್ರವಾಹದ ವಿರುದ್ಧವಾಗಿ ಹರಿತಾ ಇದೆ. ಹೀಗೆ ಆತನ ಒಳಗೆ ಎರಡು ಪ್ರವಾಹಗಳಿವೆ, ಮತ್ತು ಎರಡು ರೀತಿಯಾದಂತಹ ಒತ್ತಡಗಳಿವೆ. ಈ ಎರಡು ರೀತಿಯ ಒತ್ತಡಗಳಿಂದಾಗಿ ಆತ ಹುಚ್ಚನಾಗ್ತಾನೆ. ಈ ಒತ್ತಡಗಳಿಂದಾಗಿ, ಯಾಕಂದ್ರೆ ಅವು ಅವನಿಗೆ ಏನನ್ನೂ ಮಾಡ್ಲಿಕ್ಕೆ ಬರೋದಿಲ್ಲ. ಅವನಿಗೆ ಹೆಜ್ಜೆಯನ್ನ ಮುಂದಿಡ್ಲಿಕ್ಕೆ ಕೂಡ ಬರೋದಿಲ್ಲ. ಆ ರೀತಿಯ ಸಮಸ್ಯೆ ಆತನದು. ಈ ಸಮಸ್ಯೆ ಅವನು ಇದರಲ್ಲಿ ಸಿಕ್ಕಿಬಿದ್ದಂತಹ ಹ್ಯಾಮ್ಲೆಟ್, ಈ ಒಂದು ದ್ವಂದ್ವದಲ್ಲಿ ಸಿಲುಕುವಂತಹ ಹ್ಯಾಮ್ಲೆಟ್ನಿಗೆ ಆತನಿಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಯಾವುದೇ ರೀತಿಯಾದಂತಹ ಆಕ್ಷನ್ ನಲ್ಲಿ, ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಮೂರನೇದಾಗಿ, ಯಾಕಂದ್ರೆ ಇದು ಬಹುಶಃ ಹೆಚ್ಚು ಜನರಿಗೆ ಗೊತ್ತಿರುವ ವಿಷಯವಾಗಿದ್ದರಿಂದ ನಾನು ಮೂರನೇ ವಿಷಯಕ್ಕೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಬಯಸ್ತೇನೆ. ಬಹುಶಃ ಹ್ಯಾಮ್ಲೆಟ್ ಅಂದು ಯಾಕೆ ದುರಂತ ಅನ್ನೋದ್ರ ಬಗ್ಗೆ ನನ್ನದೇ ಆದಂತಹ ಒಂದು ಕಾರಣವನ್ನ, ನನ್ನದೇ ಆದ ಓದನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನಂದ್ರೆ ಇವು ಎರಡು ಹ್ಯಾಮ್ಲೆಟ್ನ ದುರಂತಕ್ಕೆ ಕಾರಣವಾಗುವವು. ಮತ್ತು ಸಾಧಾರಣ ತಿಳುವಳಿಕೆಯಲ್ಲಿ ನಾವು ಓದಿದ್ದೇನೆಂದ್ರೆ, ಈಗ ನಾನು ಎರಡು ಹೇಳಿದ್ದು ಏನಂದ್ರೆ, ಹ್ಯಾಮ್ಲೆಟ್ ಈ ಎರಡು ಕಾರಣಗಳಿಂದಾಗಿ ಆತ ಕುಸಿತಾ ಹೋಗ್ತಾನೆ.
ತನ್ನ ತನ್ನ ದುರಂತಕ್ಕೆ ಕಾರಣ ಆಗ್ತಾನೆ ಮತ್ತು ಆತ ಆತನ ಅಂಥ ವ್ಯಕ್ತಿಯ ದುರಂತ ನಮ್ಮನ್ನ ತೀವ್ರವಾಗಿ ತಟ್ಟುತ್ತದೆ ಮತ್ತು ಆತ ಬೇರೆಯವರ ದುರಂತಕ್ಕೂ ಕಾರಣ ಆಗ್ತಾನೆ. ಆಮ್, ಒಳ್ಳೆಯವನು ಒಳ್ಳೆ ಮನಸ್ಸಿನವನು ಹೀಗೆ ಈ ಜಗತ್ತನ್ನ ಒಳ್ಳೆಯದನ್ನಾಗಿ ಮಾಡ್ಲಿಕ್ಕೆ ಆಗದೆ ಇರುವಂತಹ ದುರಂತ ನಮ್ಮನ್ನ ತಟ್ತದೆ. ಇನ್ನು ಮೂರನೇ ವಿಷಯ ಇದೆ ಏನಂತಂದ್ರೆ, ಹ್ಮ್ ಈ ಹ್ಯಾಮ್ಲೆಟ್ ಈ ರೀತಿಯದಾದಂತಹ ಒಂದು ಸಂದಿಗ್ಧದಲ್ಲಿರುವಾಗ ಆತನಿಗೆ ಕೈ ಹಿಡಿಯುವವರು ಯಾರೂ ಇಲ್ಲ ಇಡೀ ಹ್ಯಾಮ್ಲೆಟ್ ನಲ್ಲಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದೇ ರೀತಿಯ ಗೊಂದಲ, ನೈತಿಕ ಗೊಂದಲ ಮಹಾಭಾರತದಲ್ಲಿ ಅರ್ಜುನ್ನಿಗೆ ಬರ್ತದೆ. ಅಂದ್ರೆ ಕ್ರಿಯೆಯ ಬಗ್ಗೆನ ಪ್ರಶ್ನೆಗಳು. ತನ್ನ ಕ್ರಿಯೆ, ತಾನು ಯಾವ ರೀತಿಯ ಕ್ರಿಯೆಯಲ್ಲಿ ತೊಡಗಬೇಕು, ಕ್ರಿಯೆಯಲ್ಲಿ ತೊಡಗಬೇಕೇ ಬೇಡವೇ, ಅಥವಾ ಎಂತಹ ಕ್ರಿಯೆ ನೈತಿಕವಾದಂತಹ ಕ್ರಿಯೆ, ಹೀಗೆ ಒಟ್ಟಾರೆಯಾಗಿ ಕ್ರಿಯೆಯ ಕುರಿತಾದ ಗೊಂದಲ. ಆ ಕ್ರಿಯೆಯ ಕುರಿತಾದ ಗೊಂದಲ ಅರ್ಜುನ್ನ ಮುಂದೆ ಬೃಹತ್ತಾಗಿ ಮಹಾಭಾರತದಲ್ಲೂ ಬಂದು ನಿಲ್ತದೆ. ಆತ ಯುದ್ಧದ ಸನ್ನಿವೇಶ ನಿಮ್ಗೆಲ್ಲ ಗೊತ್ತಿದೆ. ಆತ ಎದುರು ಬಂದು ನೋಡ್ತಾನೆ, ಎದುರುಗಡೆಗೆ ಇರುವವರೆಲ್ಲರೂ ಅಣ್ಣ ತಮ್ಮಂದಿರು, ಗುರುಗಳು, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯರು, ಹೀಗೆ ಎಲ್ಲರೂ ಪರಿಚಿತರು. ಇವರನ್ನ ಸಾಯಿಸ್ಬೇಕಾ? ಒಂದು ರೀತಿಯಲ್ಲಿ ಅರ್ಜುನನ ಸಮಸ್ಯೆ ಇಲ್ಲಿ ಏನಿದೆ, ಹ್ಯಾಮ್ಲೆಟ್ನ ಸಮಸ್ಯೆ ಏನಿದೆ, ಅದೇ ಅರ್ಜುನನ ಸಮಸ್ಯೆ, ಮೂಲತಃ ನೈತಿಕವಾದಂತಹ ಸಮಸ್ಯೆ. ಆದ್ರೆ ಇಲ್ಲಿ ಅರ್ಜುನನಿಗೆ ಕೃಷ್ಣ ಇದ್ದಾನೆ ಮತ್ತು ಭಗವದ್ಗೀತೆಯನ್ನ ಆತ ಬೋಧಿಸ್ತಾನೆ, ಕ್ರಿಯೆಯ ಕುರಿತಾದಂತಹ ಭಗವದ್ಗೀತೆಯನ್ನ. ಏನು ಅಂದ್ರೆ, ಮನುಷ್ಯ ಕ್ರಿಯೆಯಲ್ಲಿ ತೊಡಗಬೇಕು. ಮನುಷ್ಯ ಕೇವಲ ಯೋಚನೆಯ ಪ್ರಾಣಿಯಾಗಬಾರದು, ಕ್ರಿಯೆಯಲ್ಲಿ ತೊಡಗಬೇಕು. ಭಗವದ್ಗೀತೆಯ ಸಂದೇಶ ತಮಗೆ ಗೊತ್ತಿದೆ, ನಾನು ಅದನ್ನು ವಿವರಿಸುವಂತಹ ಅಗತ್ಯ ಇಲ್ಲ. ನಂತರ ನೈತಿಕವಾದಂತಹ ಅಥವಾ ಕ್ರಿಯೆಯಲ್ಲಿ ತೊಡಗಿಕೊಳ್ತಲೇ ಹೋಗ್ಬೇಕು. ಅಲ್ಲದೆ ರಾಗ ದ್ವೇಷವನ್ನ ಬಿಟ್ಟುಕೊಂಡಂತಹ ಕ್ರಿಯೆಯಲ್ಲಿ ತೊಡಗಬೇಕು. ಫಲಾಪೇಕ್ಷೆ ಇಲ್ಲದ ಕ್ರಿಯೆಯಲ್ಲಿ ತೊಡಗಬೇಕು. ಹೀಗೆ ಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಮನುಷ್ಯ ಆತ ತನ್ನ ಜೀವನದ ಸಾರ್ಥಕತೆಯನ್ನ ಪಡಿತಾನೆ. ನನಗೆ ಅನಿಸುವ ಹಾಗೆ ಇದು ನಾನು ಇವತ್ತು ಹೇಳಬೇಕು ಅಂತ ವಿಚಾರ ಮಾಡ್ಕೊಂಡು ಬಂದ ವಿಷಯ ಏನಂದ್ರೆ, ಇಲ್ಲಿ ಇಡೀ ಪಾಶ್ಚಾತ್ಯ ಸಾಹಿತ್ಯದಲ್ಲಿ, ಹ್ಯಾಮ್ಲೆಟ್ ನಲ್ಲಿ ಮತ್ತು ಉಳಿದ ಹಲವು ಕೃತಿಗಳಲ್ಲಿ ಕೂಡ ಈ ರೀತಿಯಾದಂತಹ ಜೀವನ ದೃಷ್ಟಿಕೋನ ಇಲ್ಲ. ಮತ್ತು ಹ್ಯಾಮ್ಲೆಟ್ನಿಗೆ ಕೂಡ ಮುಂದೆ ತಾನು ಏನ್ ಮಾಡಬೇಕು ಅನ್ನೋದು ಆತನಿಗೆ ಗೊತ್ತಿಲ್ಲ. ಅವನು ಒಂದು ಮಾತು ಹೇಳ್ತಾನೆ ಅಲ್ಲಿ ಹ್ಯಾಮ್ಲೆಟ್ ನಲ್ಲಿ, ಏನು ಅಂದ್ರೆ, ಹೊರೇಶಿಯೋ, ದೇರ್ ಇಸ್ ಸಮ್ ಡಿವಿನಿಟಿ ದ್ಯಾಟ್ ಶೇಪ್ಸ್ ಅವರ್ ಎಂಡ್ಸ್. ಒಂದು ದೈವತ್ವ ನಮ್ಮ ಎಂಡ್ ಅನ್ನ ಶೇಪ್ ಮಾಡುತ್ತದೆ. ಆ ಮಾತನ್ನ ಹೇಳ್ತಾನೆ ಅವನು. ಆದ್ರೆ ಆ ಮಾತನ್ನ ಹೇಳಿದವನಿಗೆ ಕೂಡ ಅವನಿಗೆ ಇಡೀ ಜಗತ್ತಿನ ಕ್ರಿಯೆಯ ಅರ್ಥ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ ಅವನಿಗೆ, ಅಥವಾ ಆ ಅರ್ಥವಂತಿಕೆಯನ್ನ ಹೇಳುವವರಿಲ್ಲ. ಇಲ್ಲಿ ಅರ್ಜುನನಿಗೆ ಅದನ್ನು ಶ್ರೀಕೃಷ್ಣ ಹೇಳ್ತಾನೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಬಹುಶಃ ಹ್ಯಾಮ್ಲೆಟ್ನಿಗೆ ಅಥವಾ ಪಾಶ್ಚಿಮಾತ್ಯ ಜಗತ್ತಿಗೆ ನಮ್ಮ ಭಗವದ್ಗೀತೆಯ ಕರ್ಮ ಸಿದ್ಧಾಂತ ತಿಳಿದಿದ್ರೆ ಹ್ಯಾಮ್ಲೆಟ್ನದು ದುರಂತ ಆಗ್ತಿತ್ತೋ ಇಲ್ವೋ, ಅಥವಾ ಹ್ಯಾಮ್ಲೆಟ್ ನಂತಹ ದುರಂತ ಕೃತಿ ಹುಟ್ಟುಕೊಳ್ತಿತ್ತೋ ಇಲ್ವೋ. ಯಾಕೆಂದ್ರೆ ಅಲ್ಲಿರುವಂತಹ ಪ್ರಶ್ನೆ ಆಳವಾದಂತಹ ನೈತಿಕವಾದ ಪ್ರಶ್ನೆ, ಕ್ರಿಯೆಯ ಕುರಿತಾದ ಪ್ರಶ್ನೆ ಹ್ಯಾಮ್ಲೆಟ್ನದು. ನಾನು ಯಾವ ರೀತಿಯ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಪಾಶ್ಚಿಮಾತ್ಯ ಸಾಹಿತ್ಯದಲ್ಲಿ, ಪಾಶ್ಚಿಮಾತ್ಯ ತತ್ವಜ್ಞಾನದಲ್ಲಿ ಇಲ್ಲ. ಅದು ಜಗತ್ತನ್ನ ಅಬ್ಸರ್ಡ್ ಆಂಗಲ್ ನಿಂದ, ಅಸಂಗತ ದೃಷ್ಟಿಕೋನದಿಂದ ನೋಡ್ತದೆ ಮತ್ತು
ಬರೀ ನಮ್ಮ ಬದುಕನ್ನ ಒಂದು ಭಾಗವಾಗಿ, ಈ ಜೀವನವನ್ನ ಕೇವಲ ಒಂದು ಪ್ರತ್ಯೇಕವಾಗಿ ನೋಡ್ತದೆ. ಅದು ಇಡೀ ಜೀವನವನ್ನ ಒಂದು 7 ಜೀವನಗಳು, ಇದು ಬದುಕುಗಳು, ಹುಟ್ಟು ಸಾವು ಚಕ್ರವಾಗಿ, ನಂತರ ಅದನ್ನ ಇದು ಪಾಪ ಪುಣ್ಯ ಇಂಥ ಒಂದು ಈ ಆಂಗಲ್ ನಿಂದ, ಅಥವಾ ಕ್ರಿಯೆಯ ಮಹತ್ವ, ಕೇವಲ ಒಂದು ವ್ಯಕ್ತಿ ಸಫಲವಾದ ಕ್ರಿಯೆಯ ಮೂಲಕ ಆತ ಸಂತೋಷದಿಂದ ಇರಬಹುದು, ಮತ್ತು ಅವನು ಹಾಗೆ ಮಾಡಿದ್ರೆ ಕೂಡ ಬದುಕಿಗೆ ಒಂದು ಸಾರ್ಥಕತೆ ಬರ್ತದೆ ಅನ್ನುವಂತಹ ಆ ಒಂದು ಜ್ಞಾನದ ಅವೈಲಬಿಲಿಟಿ, ಲಭ್ಯತೆ ಹ್ಯಾಮ್ಲೆಟ್ಗೆ ಅಲ್ಲಿ ಇಲ್ಲ. ನನಗನಿಸುವ ಹಾಗೆ ಹ್ಯಾಮ್ಲೆಟ್ನ ದುರಂತದ ದುರಂತ ಆಗೋದಕ್ಕೆ ಕಾರಣ ಬಹುಶಃ ಈ ಇಂಡಿಯನ್ ಫಿಲಾಸಫಿ ಆತನಿಗೆ ಲಭ್ಯ ಇಲ್ಲದೆ ಇರಬಹುದು, ಇಲ್ಲದೆ ಇದ್ದಿದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇದನ್ನ ಹೇಗೆ ಒಪ್ಕೊಳ್ತಾರೆ ಅಥವಾ ಇದನ್ನ ಯಾವ ದೃಷ್ಟಿಯಿಂದ ಇದು ಮುಂದೆ ಚರ್ಚೆಯ ವಿಷಯ, ಆದ್ರೆ ನಾನು ಹಾಗೆ ಬಲವಾಗಿ ನಂಬಿದ್ದೇನೆ. ಹೀಗೆ ಹ್ಯಾಮ್ಲೆಟ್ ಸ್ಥೂಲವಾಗಿ ಹೇಳಬೇಕಾದ್ರೆ, ಮುಖ್ಯವಾಗಿ ಹೇಳಬೇಕಾದ್ರೆ ತುಂಬಾ ಸೂಕ್ಷ್ಮ, ಆಳವಾದ ಮನಸ್ಸಿನ, ತುಂಬಾ ಸೂಕ್ಷ್ಮವಾದ ಮೆಡಿಟೇಟಿವ್ ಆದಂತಹ, ಧ್ಯಾನಸ್ಥವಾದ ಮನಸ್ಸಿನ ವ್ಯಕ್ತಿ. ಜಗತ್ತನ್ನ ಒಳ್ಳೆಯದನ್ನಾಗಿ ಕಟ್ಟುವಂತಹ, ನೋಡುವಂತಹ ಮನಸ್ಸಿದ್ದ ವ್ಯಕ್ತಿ ಕುಸಿತ ಹೋಗೋದು ಹಲವು ಕಾರಣಗಳಿಂದ, ತನ್ನದೇ ಆದ ಕಾರಣಗಳಿಂದ ಮತ್ತು ಹೊರಗಿನ ಕಾರಣಗಳಿಂದ ಕುಸಿತ ಹೋಗೋದು, ಮತ್ತು ಆ ಜಗತ್ತನ್ನ ಸೃಷ್ಟಿ ಹೊರಟಂತಹ ವ್ಯಕ್ತಿಯೇ ಕುಸಿದು ಹೋಗೋದು, ಅಲ್ಲದೆ ಆತನೇ ಬೇರೆಯವರ ಕುಸಿತಕ್ಕೂ ಕಾರಣ ಆಗೋದು ಹ್ಯಾಮ್ಲೆಟ್ನ ಆಳವಾದಂತಹ ದುರಂತ. ಹೀಗೆ ಇಷ್ಟು ಹೇಳಿ ನಾನು ಇದನ್ನ ತಮ್ಮ ಮುಂದೆ ಚರ್ಚೆಗೆ ಬಿಡ್ತೇನೆ. ಯಾಕೆಂದ್ರೆ ಹಲವು ಮಹನೀಯರು ಕಾಣ್ತಾ ಇದ್ದಾರೆ ನನಗೆ, ರಾಜು ಹೆಗ್ಡೆ ಅವರು ಕಾಣ್ತಾ ಇದ್ದಾರೆ. ಬಹುಶಃ ಹಾಗಾಗಿ ನಂತರ ಹೆಚ್ಚು ಫಲಭರಿತವಾದಂತಹ ಪ್ರಶ್ನೋತ್ತರ ಸೆಷನ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರಶ್ನೋತ್ತರಕ್ಕೆ ಸಮಯ ಇಟ್ಕೊಳ್ಳೋಣ ಅಂತ. ಹಾಗಾಗಿ ತಾವು ನನ್ನ ಕೆಲವು ಸ್ಟ್ರೇ ಆದಂತಹ ವಿಚಾರಗಳನ್ನ ಆದಷ್ಟು ಒರಿಜಿನಲ್ ಆದಂತಹ ಆಗಿರ್ಲಿ ಎನ್ನುವಂತಹ ಕಾರಣದಿಂದ ನಾನು ಕೆಲವು ವಿಚಾರಗಳನ್ನ ಮಂಡಿಸಿದ್ದೇನೆ. ಕೇಳಿದ್ದಕ್ಕಾಗಿ ತಮ್ಗೆಲ್ರಿಗೆ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಪ್ರಶ್ನೋತ್ತರಗಳಿಗಾಗಿ ನಾನು ಈಗ ಸಮಯ ಅಂತ ಭಾವಿಸಿದ್ದೇನೆ. ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಪ್ರಶ್ನೋತ್ತರ ಕಾರ್ಯಕ್ರಮಗಳಿಗಿನ ಮುಂಚೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡ್ರೋನು ಸರ್ ಅವರು ಕೆಲವು ಮಾತುಗಳನ್ನ ಆಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ವಿಜಯಲಕ್ಷ್ಮಿ, ನನ್ನ ಧ್ವನಿ ಕೇಳಿಸ್ತದಲ್ಲ ಸರ್? ಕೇಳಿಸುತ್ತೆ ಸರ್, ಪ್ಲೀಸ್. ಧಾರವಾಡ ಕಟ್ಟೆಯ ಬಂಧುಗಳೇ, ಸ್ನೇಹಿತರೆ, ಹಿರಿಯರೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ಇಲ್ಲಿಯವರೆಗೆ ಧಾರವಾಡದ ಚಿಂತಕರು, ಲೇಖಕರು, ನಿವೃತ್ತ ಪ್ರಾಧ್ಯಾಪಕರು ಆಗಿರುವ ಡಾಕ್ಟರ್ ಆರ್.ಜಿ. ಹೆಗಡೆ ಅವರ ಮಾತುಗಳನ್ನ ಕೇಳಿದ್ದೇವೆ. ಶೇಕ್ಸ್ಪಿಯರ್ನ ಹ್ಯಾಮ್ಲೆಟ್ ನಾಟಕದ ಕುರಿತು ಅವರು ಉಪನ್ಯಾಸವನ್ನ ನೀಡಿದ್ದಾರೆ. ಶೇಕ್ಸ್ಪಿಯರ್ ನಾಟಕಗಳ ಉಪನ್ಯಾಸ ಮಾಲಿಕೆಯ ಅಡಿಯಲ್ಲಿ ಇಂದಿನ ಉಪನ್ಯಾಸವನ್ನ ಧಾರವಾಡಕಟ್ಟೆ ಏರ್ಪಡಿಸಿತ್ತು. ಹೆಗಡೆ ಅವರು ಮೊದಲ ಉಪನ್ಯಾಸವನ್ನ ನೀಡಿದರು. ಅವರಿಂದಲೇ ಈ ಮಾಲಿಕೆ ಇಂದು ಪ್ರಾರಂಭವಾಗಿದೆ. ಹೀಗಾಗಿ ಮೊದಲಿಗೆ ಅವರಿಗೆ ನಾನು ಧಾರವಾಡಕಟ್ಟೆಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಸುಮಾರು 50-55 ನಿಮಿಷಗಳ ಕಾಲದ ತಮ್ಮ ಉಪನ್ಯಾಸದಲ್ಲಿ ಡಾಕ್ಟರ್ ಆರ್.ಜಿ. ಹೆಗಡೆ ಅವರು ಅನೇಕ ಹೊಸ ಸಂಗತಿಗಳನ್ನ ನಮಗೆ ತಿಳಿಸಿದರು. ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ನ ತುಂಬಾ ಮಹತ್ವದ ನಾಟಕ ಮತ್ತು ಈ ನಾಟಕದ ಬಗ್ಗೆ ಉದ್ದಕ್ಕೂ ಚರ್ಚೆ ಆಗ್ತಾ ಬಂದಿದೆ. ಅದನ್ನ ಹೇಳ್ಬೋದಾ? ಅನೇಕ ಜನ ವಿದ್ವಾಂಸರು ಈ ನಾಟಕದ ಬಗ್ಗೆ ಮಾತುಗಳನ್ನ ಆಡಿದ್ದಾರೆ. ಎಷ್ಟು ಹೇಳಿದರೂ ಮುಗಿಯದ ಕಥೆ.
ಇಂಥ ಮಹತ್ವದ ನಾಟಕದ ಬಗ್ಗೆ ಹೆಗಡೆ ಅವರು ಇಲ್ಲಿವರೆಗೆ ಮಾತನಾಡಿದ್ದಾರೆ. ಹುಡುಕಾಟದ ಕಾಲಘಟ್ಟದಲ್ಲಿ ಶೇಕ್ಸ್ಪಿಯರ್ನ ಜನನವಾಯಿತು, ಅವನ ನಾಟಕಗಳ ಜನನವಾಯಿತು ಎಂದು ಅವರು ತಮ್ಮ ಉಪನ್ಯಾಸವನ್ನ ಪ್ರಾರಂಭ ಮಾಡಿದ್ರು. ಒಂದು ಅರ್ಥದಲ್ಲಿ ಶೇಕ್ಸ್ಪಿಯರ್ನ ಎಲ್ಲಾ ನಾಟಕಗಳ ಮುಖ್ಯ ಆಶಯ ಹುಡುಕಾಟವೇ ಆಗಿದೆ ಎಂದು ಅವರು ಹೇಳಿದ್ರು. ಬಹಳ ಸರಿಯಾದ ಮಾತು. ಇನ್ನೊಂದು ಮಹತ್ವದ ಮಾತವನ್ನ ಅವರು ಹೇಳಿದ್ರು, ವಿಧಿಯ ಅಥವಾ ದೈವದ ಸ್ಥಾನದಲ್ಲಿ ಮನುಷ್ಯನನ್ನು ತಂದು ನಿಲ್ಲಿಸಿದ ಕೀರ್ತಿ ಶೇಕ್ಸ್ಪಿಯರ್ಗೆ ಸಲ್ಲಬೇಕು ಅನ್ನೋದು. ಮನುಷ್ಯನನ್ನ ಶೇಕ್ಸ್ಪಿಯರ್ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದ ಎಂಬ ಮಾತನ್ನು ಕೂಡ ಹೆಗಡೆ ಅವರು ಹೇಳಿದ್ರು ಮತ್ತು ಅನೇಕ ಸಾಧ್ಯತೆಗಳನ್ನ ತೆರೆದು ತೋರಿಸಿದ್ರು. ಈ ನಾಟಕವನ್ನ ಫ್ರೈಡ್ನ ಸಿದ್ಧಾಂತದ ನೆಲೆಯಿಂದ ಹೇಗೆ ನಾವು ಅರ್ಥೈಸಬಹುದು, ಹೇಗೆ ಪ್ರವೇಶ ಮಾಡಬಹುದು, ಅಥವಾ ಹೆಮ್ಲೆಟನ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಇರ್ತಕ್ಕಂತ ಸಾಧ್ಯತೆಗಳು ಯಾವುವು, ದಾರಿಗಳು ಯಾವುವು ಎಂಬುದ್ರ ಬಗ್ಗೆ ಕೂಡ ಅವರು ಮಾತನಾಡಿದ್ರು. ಯಾಕಂದ್ರೆ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್. ಹೆಮ್ಲೆಟ್ ಬಹಳ ಸಂಕೀರ್ಣವಾದ, ಬಹಳ ಜಟಿಲವಾದ, ಸಂಕೀರ್ಣವಾದ ಒಂದು ಪಾತ್ರ. ಇಂಥ ಸಂಕೀರ್ಣವಾದ, ಜಟಿಲವಾದ, ಕ್ಲಿಷ್ಟಕರವಾದ ಪಾತ್ರವನ್ನ ಮತ್ತು ಅತ್ಯಂತ ಜಟಿಲವಾದ, ಕ್ಲಿಷ್ಟಕರವಾದ ಸಮಸ್ಯೆಯನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟದ ಕೆಲಸ. ಸೊ ಹೀಗಾಗಿ ಹೆಮ್ಲೆಟ್ನದ್ದೇ ಒಂದು ಜಗತ್ತು. ಈ ಜಗತ್ತನ್ನ ಹೇಗೆ ಪ್ರವೇಶ ಮಾಡಬೇಕು ಮತ್ತು ಅದಕ್ಕಿರುವ ದಾರಿಗಳಾವುವು ಎಂಬುದರ ಬಗ್ಗೆ ಅನೇಕ ಮಾತುಗಳನ್ನು ಹೇಳಿದ್ರು. ಅದರ ಜೊತೆಗೆ ಮಹಾಭಾರತದ ಕರ್ಮ ಸಿದ್ಧಾಂತದ ಬಗ್ಗೆ ಮಾತನಾಡಿದರು. ಮಹಾಭಾರತದ ಕರ್ಮ ಸಿದ್ಧಾಂತದ ಬಗ್ಗೆ ಪಾಶ್ಚಾತ್ಯರಿಗೆ ಆಗಲೂ ಅರ್ಥ ಆಗಿರ್ಲಿಲ್ಲ, ಈಗಲೂ ಅರ್ಥ ಆಗಿಲ್ಲ ಅಂತ ನನಗೆ ಅನಿಸ್ತದೆ. ಇಂಥ ಅನೇಕ ಮಾತುಗಳನ್ನ ತಮ್ಮ ಉಪನ್ಯಾಸದಲ್ಲಿ ಆರ್.ಜಿ. ಹೆಗಡೆ ಅವರು ಪ್ರಸ್ತಾಪ ಮಾಡಿದ್ರು. ಬಹಳ ಮಹತ್ವದ ಉಪನ್ಯಾಸವನ್ನ ನೀಡಿದ್ರು. ಯಾಕಂದ್ರೆ ಹೆಮ್ಲೆಟನ ಸಮಸ್ಯೆಯನ್ನ ಸರಿಯಾಗಿ ಗುರುತಿಸಿ ಅದನ್ನ ಬಹಳ ಪರಿಣಾಮಕಾರಿಯಾಗಿ ಹೇಳಿದ್ರು ಮತ್ತು ನಮಗೆ ಮನವರಿಕೆ ಮಾಡಿಕೊಟ್ರು. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಹೆಮ್ಲೆಟನ್ನ ಪಾತ್ರವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಅವನ ಮನಸ್ಸನ್ನ, ಅವನ ಬುದ್ಧಿಯನ್ನ, ಅವನ ಭಾವನೆಗಳನ್ನ, ಅವನ ಇಡೀ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಈ ನಾಟಕವನ್ನ ನಾವು ಮೊದಲ ಸಾಲಿನಿಂದ ಕೊನೆಯ ಸಾಲಿನವರೆಗೆ ಬಿಡದೆ ಓದಿದರೆ ಈ ಪಾತ್ರದ ಸಂಕೀರ್ಣತೆಗೆ ಇರತಕ್ಕಂತ ಕಾರಣಗಳು ನಮ್ಮ ಗಮನಕ್ಕೆ ಬರ್ತವೆ. ಇಷ್ಟು ಮಾತುಗಳನ್ನ ಹೇಳಿದ್ಮೇಲೆ ಈ ನಾಟಕದ ಬಗ್ಗೆ ನಾನು ಕೆಲವು ನನ್ನ ಆಲೋಚನೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಡ್ತೇನೆ. ಆಮೇಲೆ ನೀವು ಹೆಗಡೆಯವರೊಂದಿಗೆ ಚರ್ಚೆಯನ್ನ, ಸಂವಾದವನ್ನ ನಡೆಸಬಹುದು. ನಾಟಕ ಪ್ರಾರಂಭವಾಗುವುದು ಕತ್ತಲೆಯಲ್ಲಿ. ಅದನ್ನ ಹೆಗಡೆಯವರು ಆಗಲೇ ಹೇಳಿದ್ದಾರೆ. ಯಾಕೆ ಈ ನಾಟಕ ನಡುರಾತ್ರಿಯಲ್ಲಿ, ಮಧ್ಯರಾತ್ರಿಯಲ್ಲಿ ಪ್ರಾರಂಭವಾಯಿತು ಮತ್ತು ನಡುರಾತ್ರಿಯಲ್ಲಿ ನಾಟಕ ಪ್ರಾರಂಭ ಆಗ್ತದೆ. ಸಿಪಾಯಿಗಳು ಕೋಟೆಯನ್ನ ಕಾಯ್ತಾ ಇದ್ದಾರೆ. ಕಾರ್ಗತ್ತಲು, ಒಬ್ಬರ ಮುಖ ಒಬ್ಬರಿಗೆ ಕಾಣಿಸುತ್ತಿಲ್ಲ. ಆಮೇಲೆ ಯಾರ ಮೇಲೂ ಯಾರಿಗೂ ವಿಶ್ವಾಸವಿಲ್ಲ. ಇಡೀ ಪರಿಸರ ಏನಿದೆಯಲ್ಲ, ಆ ಎಲ್ಸಿನೋರ್ ಕೋಟೆಯ ಪರಿಸರ, ಡೆನ್ಮಾರ್ಕ್ದ ಪರಿಸರ, ಆ ಇಡೀ ಪರಿಸರ ಮಲಿನಗೊಂಡಿದೆ, ಕತ್ತಲಿನಿಂದ ಕೂಡಿದೆ ಮತ್ತು ಅನೇಕ ಸಂದೇಹಗಳಿಗೆ, ಸಂಶಯಗಳಿಗೆ ಆಸ್ಪದ ಮಾಡಿಕೊಡ್ತಾ ಇದೆ. ಕತ್ತಲು ಅನೇಕ ಪ್ರಶ್ನೆಗಳನ್ನ ಹುಟ್ಟಿಸ್ತದೆ, ಬೆಳಕು ಹುಟ್ಟಿಸುವುದಿಲ್ಲ. ಕತ್ತಲು ಪ್ರಶ್ನೆಗಳನ್ನ ಹುಟ್ಟಿಸ್ತದೆ. ಕಾರ್ಗತ್ತಲು ಸಂದೇಹಗಳನ್ನು ಹುಟ್ಟಿಸ್ತದೆ. ಕತ್ತಲಾದ್ರೆ ಸಾಕು ನಮಗೆ ಭಯ ಬರ್ತದೆ. ಯಾಕಂದ್ರೆ ನಾವು ಕತ್ತಲಿಗೆ ಭಯ ಪಡ್ತೇವೆ. ಇಂಥ ಬಹಳ ಭೀಕರವಾದ, ಭಯಾನಕವಾದ ಕತ್ತಲನ್ನ ಶೇಕ್ಸ್ಪಿಯರ್ ಈ ನಾಟಕದ ಪ್ರಾರಂಭದಲ್ಲಿ ನಮಗೆ ತೋರಿಸ್ತಾನೆ. ಆ ಕೋಟೆಗೆ ಆಗಲೇ ಭೂತ ಬಂದಿರ್ತದೆ. ಭೂತ ಅನ್ಬೋದು ಅಥವಾ ಪ್ರೇತ ಅನ್ಬೋದು. ಅದು ಯಾರ ಭೂತ? ಅದು ಅರಸ ಹೆಮ್ಲೆಟನ ಭೂತ. ತಂದೆ ಹೆಸರು ಹೆಮ್ಲೆಟ್, ಮಗನ ಹೆಸರು ಹೆಮ್ಲೆಟ್. ಅದು ರಾಜನ ಭೂತ, ಅದು ಅರಸನ ಭೂತ. ಆಗಲೇ ಅದು 2 ಬಾರಿ ಕಾಣಿಸಿಕೊಂಡಿದೆ. ಯಾವುದೇ ಒಂದು ಸಂಸ್ಕೃತಿಯಲ್ಲಿ ಭೂತ ಕಾಣಿಸ್ಕೊಳ್ಬಾರ್ದು, ಮನುಷ್ಯ ಭೂತ ಆಗ್ಬಾರ್ದು, ಘೋಷ ಆಗ್ಬಾರ್ದು ಅಂತ. ಯಾವಾಗ ಮನುಷ್ಯ ಭೂತ ಆಗ್ತಾನೆ ಅಂತಂದ್ರೆ ಅವನ ಆಯುಷ್ಯ ಪೂರ್ಣಗೊಂಡಿರುವುದಿಲ್ಲ, ಅಥವಾ ಮಾಡಬೇಕಾದ ಕೆಲಸಗಳು ಬಾಕಿ ಇರ್ತವೆ. ಮಾಡಬೇಕಾದ ಕೆಲಸಗಳನ್ನ ಪೂರ್ಣಗೊಳಿಸುವ ಸಲುವಾಗಿ ಮನುಷ್ಯ ಪ್ರೇತ ಆಗ್ತಾನೆ, ಭೂತ ಆಗ್ತಾನೆ ಅಂತಕ್ಕಂಥ ನಂಬಿಕೆ ಅನೇಕ ನಾಗರಿಕತೆಗಳಲ್ಲಿದೆ. ಈ ನಂಬಿಕೆಯಲ್ಲಿ ಶೇಕ್ಸ್ಪಿಯರ್ನಿಗೂ ಪ್ರಾಯಶಃ ವಿಶ್ವಾಸ ಇತ್ತು. ಅದಕ್ಕಾಗಿ ಅವನು ಈ ಭೂತ ಪಾತ್ರವನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾನೆ.
ಅದು ಆಗಲೇ 2 ಸಲ ಅದು ಕಾಣಿಸಿಕೊಂಡಿದೆ. ಆದ್ರೆ ಹೇಗೆ ಬರ್ತದೆ ಭೂತ ಅಂತಂದ್ರ ಮೈ ಮೇಲೆ ಆರ್ಮರ್ ಹಾಕಿಕೊಂಡು, ಅಂದ್ರೆ ರಕ್ಷಾ ಕವಚ ಹಾಕಿಕೊಂಡು ಬರ್ತದೆ. ಸರ್, ಇಲ್ಲಿ ಕೇಳಿದ ಇವರಿಗೂ ಸ್ವಲ್ಪ ಒಪಿನಿಯನ್ ಹೇಳಲಿಕ್ಕೆ ಅವಕಾಶ ಕೊಡಿ. ಹೆಗಡೆ ಅವರೇ, ದಯವಿಟ್ಟು ವೇಟ್ ಮಾಡಿ, ಇದು ಇರ್ತದೆ, ಅವಕಾಶ ಇರ್ತದೆ, ಚರ್ಚೆಯನ್ನ ನೀವು ಮಾಡ್ಬೋದು. ಈ ಮಾತುಗಳಾದ್ಮೇಲೆ ಏನ್ ಹೇಳಿ, ನೀವೇನ್ ಕೇಳ್ಬೇಕಾಗಿದೆ ಕೇಳಿ. ಇದೊಂದು ಕ್ರಮ, ಕಟ್ಟೆಯ ಕ್ರಮ, ಸ್ವಲ್ಪ ವೇಟ್ ಮಾಡಿ. ಅಥವಾ ನೀವು ಮಾತಾಡಿ, ನಾನು ನಿಲ್ಲಿಸ್ತೇನೆ. ಅಲ್ಲ ನೀವು ಮಾತಾಡಿ. ಅಥವಾ ವೇಟ್ ಮಾಡಿ. ಓಕೆ, ಆಗ್ಲಿ. ಈ ಭೂತದ ಬಗ್ಗೆ ನಾನು ಚರ್ಚೆ ಮಾಡ್ತಾ ಇದ್ದೆ. ಈ ಭೂತದ ಮುಖವನ್ನ ಅಥವಾ ಭೂತದ ಮುಖದಲ್ಲಿರ್ತಕ್ಕಂಥ ಭಾವನೆಗಳನ್ನ ಶೇಕ್ಸ್ಪಿಯರ್ ಬಹಳ ನಿಖರವಾಗಿ, ಸ್ಪಷ್ಟವಾಗಿ ವರ್ಣನೆ ಮಾಡಿದ್ದಾನೆ. ಇದರ ಬಗ್ಗೆನೇ ಕೂಡ ಒಂದು ನಾವು ಉಪನ್ಯಾಸ ನೀಡಬಹುದು. ಹ್ಯಾಮ್ಲೆಟ್ ನಾಟಕದ ಮೇಲೆ ನಾವು 1-2 ಉಪನ್ಯಾಸಗಳನ್ನ ಏರ್ಪಡಿಸಿದರೆ ಸಾಲದು. ಸುಮಾರು 30-35 ಉಪನ್ಯಾಸಗಳನ್ನ ಈ ನಾಟಕದ ಮೇಲೆನೆ ನಾವು ಏರ್ಪಡಿಸಲು ಸಾಧ್ಯವಿದೆ. ಪ್ರತಿಯೊಂದು ಶಬ್ದದ ಬಗ್ಗೆ ಅಥವಾ ಮಹತ್ವದ ಡೈಲಾಗಿನ ಬಗ್ಗೆ ನಾವು ಒಂದೊಂದು ಉಪನ್ಯಾಸವನ್ನ ಏರ್ಪಡಿಸಬಹುದು, ಸಾಧ್ಯತೆ ಇದೆ. ಇಲ್ಲಿ ನಾನೇನ್ ಹೇಳ್ತಾ ಇದ್ದೇನೆಂದ್ರೆ, ರಕ್ಷಾ ಕವಚ ಹಾಕಿಕೊಂಡು ಈ ಭೂತ ಕಾಣಿಸ್ಕೊಳ್ತದೆ. ಅದಕ್ಕೊಂದು ಸಿಂಬಾಲಿಕ್ ಆದಂತ ಮೀನಿಂಗ್ ಇದೆ. ಆ ಮೀನಿಂಗ್ ಏನಂತಂದ್ರೆ, ಅವನು ಬದುಕಿದ್ದಾಗ, ಅಂದ್ರೆ ಹೆಮ್ಲೆಟ್, ಅರಸ ಹೆಮ್ಲೆಟ್ ಬದುಕಿದ್ದಾಗ ಈ ನಾರ್ವೆಯ ರಾಜನೊಂದಿಗೆ ಅವನು ಯುದ್ಧ ಮಾಡಿರ್ತಾನೆ. ಆ ನಾರ್ವೆಯ ರಾಜನೊಂದಿಗೆ ಯುದ್ಧ ಮಾಡುವಾಗ ಅವನ ಮನಸ್ಸಿನಲ್ಲಿ ಏನೇನು ಭಾವನೆಗಳಿತ್ತು, ಎಂತ ಸಿಟ್ಟಿತ್ತು, ಆ ಸಿಟ್ಟು ಈಗಲೂ ಕೂಡ ಈ ಭೂತದ ಮುಖದಲ್ಲಿ ಕಾಣಿಸಿಕೊಡ್ತದೆ. ಇದರ ಬಗ್ಗೆ ನಾವು ಸಾಕಷ್ಟು ಚರ್ಚೆಯನ್ನ ಮಾಡಬಹುದು. ಮತ್ತೊಂದು, ಇಲ್ಲಿ ಹೆಮ್ಲೆಟ್ ಉದ್ದಕ್ಕೂ ಪ್ರಶ್ನೆಗಳನ್ನ ಕೇಳ್ಕೊಳ್ತಾನೆ. ನಾಟಕದ ಪ್ರಾರಂಭದಿಂದ ನಾಟಕದ ಕೊನೆಯವರೆಗೂ ಅನೇಕ ಪಾತ್ರಗಳು ಅನೇಕ ರೀತಿಯ ಪ್ರಶ್ನೆಗಳನ್ನ ಕೇಳ್ತವೆ. ಮತ್ತು ಸ್ವತಃ ಹೆಮ್ಲೆಟ್ ಕೂಡ ಈ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನೆ. ತಾಯಿ ಬಗ್ಗೆ ಅವನು ಹೇಳ್ತಾನೆ. ಆಗ್ಲೇ ಅವರು ಹೆಗಡೆಯವರು ಅದನ್ನ ಬಗ್ಗೆ ಹೇಳಿದ್ರು. ಫ್ರೈಲಿಟಿ ದೈ ನೇಮ್ ಈಸ್ ವುಮನ್ ಅಂತ. ಚಂಚಲತೆ, ಓ ಹೆಣ್ಣೆ ನಿನಗಿರುವ ಹೆಸರು. ಅವನು ತಾಯಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಕಥೆಯ ನಮ್ಗೆಲ್ಲರಿಗೂ ಗೊತ್ತಿದೆ, ನಾ ಕಥೆಯನ್ನ ಹೇಳಲಿಕ್ಕೆ ಹೋಗೋದಿಲ್ಲ. 5 ನಿಮಿಷಗಳ ಅವಧಿಯಲ್ಲಿ ನಾನು ಕೆಲವು ಮುಖ್ಯ ವಿಚಾರಗಳನ್ನ ನಿಮ್ಮ ಮುಂದಿಗೆ ಇಟ್ಟು ಚರ್ಚೆಗೆ ದಾರಿಯನ್ನ ಮಾಡಿ ಕೊಡ್ತೇನೆ. ಆಕೆಗೆ ಏನ್ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ, ನೀನು 1 ತಿಂಗಳು ಕೂಡ ಕಾಯ್ಲಿಲ್ಲಲ್ಲ, ಯು ಡಿಡ್ ನಾಟ್ ವೇಟ್ ಇವನ್ ಫಾರ್ ಎ ಮಂತ್. ಎ ಲಿಟಲ್ ಮಂತ್ ಅಂತ ಒಂದು ಶಬ್ದ ಬರ್ತದೆ ಅಲ್ಲಿ. ಎ ಲಿಟಲ್ ಮಂತ್, ಒಂದು ಸಣ್ಣ ತಿಂಗಳು. ಅವನ ಪ್ರಶ್ನೆ ಏನಂದ್ರೆ, ನನ್ನ ತಂದೆಯ ಶವದ ಹಿಂದೆ ನೀನುಟ್ಟು ಹೋದ ನಿನ್ನ ಚಪ್ಪಲಿ ಹಳೆಯದಾಗುವ ಮೊದಲು ನೀನು ನನ್ನ ಚಿಕ್ಕಪ್ಪನನ್ನ ಮದುವೆ ಆದೆ. ನನ್ನ ತಂದೆಯ ಶವದ ಹಿಂದೆ ನೀನುಟ್ಟು ಹೋದ ನಿನ್ನ ಚಪ್ಪಲಿ ಹಳೆಯದಾಗುವ ಮೊದಲು ನೀನು ನನ್ನ ಚಿಕ್ಕಪ್ಪನನ್ನ ಮದುವೆ ಆದೆ ಅಂತ ಹೇಳ್ತಾನೆ. ನಾನು ಇದನ್ನ ಅನುವಾದ ಮಾಡಿದ್ದೇನೆ. ಇದು ಎಂತ ಕಣ್ಣೀರು, ನಿನ್ನ ಕಣ್ಣೀರು ಅಂದ್ರೆ ಅನ್ಯಾಯದ ಕಣ್ಣೀರು, ಎಂತ ಅವಸರದ ಮದುವೆ. ಈ ಪ್ರಶ್ನೆ ಅವನಿಗೆ ಬಹಳ, ಹೆಗಡೆಯವರು ಹೇಳಿದ ಹಾಗೆ, ಬಹಳ ಸೂಕ್ಷ್ಮ ಮನಸ್ಸಿನ ಸಂವೇದನಾಶೀಲ ವ್ಯಕ್ತಿ. ನಮ್ಮಲ್ಲಿ ಸೂಕ್ಷ್ಮತೆ ಇರದೇ ಇದ್ರೆ, ನಮ್ಮಲ್ಲಿ ಸಂವೇದನಾಶೀಲತೆ ಇರದೇ ಇದ್ರೆ ನಾವು ಯಾರ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾವ ಪಠ್ಯವನ್ನು ಓದ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೂಕ್ಷ್ಮತೆ ಇರಬೇಕಾಗ್ತದೆ. ಅಂತ ಒಂದು ಸೂಕ್ಷ್ಮತೆ ಹೆಮ್ಲೆಟ್ ನಲ್ಲಿತ್ತು. ಯಾವ ಮನುಷ್ಯನಲ್ಲಿ, ಯಾವ ವ್ಯಕ್ತಿಯಲ್ಲಿ, ಯಾವ ವ್ಯಕ್ತಿ, ಯಾವ ಮನುಷ್ಯ ಬಹಳ ಸೂಕ್ಷ್ಮವಾಗಿರ್ತಾನೆಯೋ, ಬಹಳ ಸಂವೇದನಶೀಲವಾಗಿರ್ತಾನೆಯೋ, ಅಥವಾ ಯಾವನು ಚಿಂತನೆ ಮಾಡುತ್ತಾನೆಯೋ, ಧ್ಯಾನಸ್ಥನಾಗಿರ್ತಾನೆಯೋ, ಅವನು ಹೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಾನೆ ಮತ್ತು ಅವನು ಹೆಚ್ಚು ಸಂಕಷ್ಟದಲ್ಲಿ ಬೀಳ್ತಾನೆ. ಹೀಗಾಗಿ ಹೆಮ್ಲೆಟ್ ಅನೇಕ ಬಾರಿ ಸಂಕಷ್ಟದಲ್ಲಿ ಸಿಲ್ತಾನೆ. ಅವನ ಸಮಸ್ಯೆಯಿಂದ ಹೊರಗೆ ಬರುವುದೇ ಇಲ್ಲ. ಯಾಕಂದ್ರೆ ನಾಟಕದ ಕೊನೆಗೆ ಅವನು ಸತ್ತು ಹೋಗ್ತಾನೆ. ಏಕೆ ಹೀಗಾಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನ ನಾವು ಇಟ್ಕೊಂಡು ನೋಡ್ಬೇಕು.
ಆಮೇಲೆ ಆಕೆಗೆ ತಾಯಿಗೆ ಹೇಳ್ತಾನೆ ಅವನು, ಓ ಮೋಸ್ಟ್ ಪರ್ನಿಷಿಯಸ್ ವುಮನ್ ಅಂತ ಒಂದು ಶಬ್ದ ಇದೆ, ಒಂದು ಸಾಲ್ ಬರ್ತದೆ. ನೀನು ಓ ಅತ್ಯಂತ ವಿನಾಶಕಾರಿ ಮಹಿಳೆ, ಅವಳು ತಾಯಿಯನ್ನು ಬೈಯೋದು, ಅತ್ಯಂತ ವಿನಾಶಕಾರಿ ಮಹಿಳೆ. ಅವನು ಚಿಕ್ಕಪ್ಪನಿಗೆ ಹೇಳ್ತಾನ ಅವನು, ಎ ವಿಲನ್ ವಿಲನ್ ಸ್ಮೈಲಿಂಗ್ ಡ್ಯಾಮ್ಡ್ ವಿಲನ್, ಭಯಾನಕ ಖಳನಾಯಕ ನೀನು ಅಂತ ಹೇಳ್ತಾನೆ ಅವನು. ಅಲ್ಲೊಂದು ದೊಡ್ಡ ಅದ್ಭುತವಾದ ಡೈಲಾಗ್ ಇದೆ, ದಟ್ ಒನ್ ಮೇ ಸ್ಮೈಲ್ ಸ್ಮೈಲ್ ಅಂಡ್ ಎ ಬಿ ಎ ವಿಲನ್. ನಗುವರೆಲ್ಲರೂ ನಾಯಕರಾಗಿರೋದಿಲ್ಲ, ನಗುವರೆಲ್ಲರೂ ಒಳ್ಳೆಯವರಾಗಿರೋದಿಲ್ಲ, ನಗುವ ಮನುಷ್ಯ ಖಳನಾಯಕನಾಗಿರಲು ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಡೆನ್ಮಾರ್ಕಿನಲ್ಲಿ ಇಂಥ ಒಬ್ಬ ಖಳನಾಯಕ ಎಂದೂ ಜೀವಿಸಿರ್ಲಿಲ್ಲ. ಯಾಕಂದ್ರೆ ಅವನು ತನ್ನ ಸ್ವಂತ ಅಣ್ಣನನ್ನ ಕೊಂದ, ಅತ್ತಿಗೆಯನ್ನ ಮದುವೆಯಾದ. ಅವನು ಇಡೀ ದೇಶದ ಪಾವಿತ್ರ್ಯವನ್ನೇ ನಾಶ ಮಾಡಿದ ಅಂತ ಹೇಳ್ತಾನೆ ಅವನು. ದೇಶದ ಪಾವಿತ್ರ್ಯವನ್ನೇ ನಾಶ ಮಾಡಿದ. ದೇಶದ ಪಾವಿತ್ರ್ಯವನ್ನ ನಾಶ ಮಾಡಿದ ಮನುಷ್ಯ, ಅಣ್ಣನ ಹೆಂಡತಿಯನ್ನ ಕಬಳಿಸಿದ ಮನುಷ್ಯ, ಅಣ್ಣನ ಹಾಸಿಗೆಯನ್ನು ಹೊಲಸು ಮಾಡಿದ ಮನುಷ್ಯ. ಒಂದು ದೇಶಕ್ಕೆ ನಾಯಕತ್ವ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅನೈತಿಕವಾಗಿ ಜೀವನ ಮಾಡುವ ಮನುಷ್ಯ ಒಂದು ದೇಶವನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದೇ ಶೇಕ್ಸ್ಪಿಯರ್ನ ಒಂದು ಆರ್ಗ್ಯುಮೆಂಟ್ ಅಂತ ನನಗ ಅನಿಸ್ತದೆ. ಅದಕ್ಕಾಗಿ ಏನಾಗಿದೆ ಅಂದ್ರೆ, ಸಮಥಿಂಗ್ ಈಸ್ ರಾಟನ್ ಇನ್ ದ ಸ್ಟೇಟ್ ಆಫ್ ಡೆನ್ಮಾರ್ಕ್ ಅಂತ ಹೇಳ್ತಾನೆ. ಇಡೀ ಡೆನ್ಮಾರ್ಕ್ ದೇಶವೇ ಕುಳಿತು ಹೋಗಿದೆ, ದುರ್ನಾತ ಬರ್ತಾ ಇದೆ, ದುರ್ವಾಸನೆ ಬರ್ತಾ ಇದೆ, ಸಹಿಸಲಾಗದ ದುರ್ನಾತ ಈ ದೇಶದಿಂದ ಬರ್ತಿದೆ ಅಂತ. ಹೆಗಡೆ ಅವರೇ ಹೇಳಿ. ನಮಸ್ಕಾರ. ಏನು ಆಮೇಲೆ ಮಾತಾಡಿ, ನೀವು ಕಾರ್ಯಕ್ರಮಕ್ಕೆ ತೊಂದರೆ ಮಾಡಬೇಡಿ, ಒಂದು ಕ್ರಮ ಇದೆ, ಆಮೇಲೆ ಮಾತಾಡಿ. ಕಾವ್ಯ ಶೇಕ್ಸ್ಪಿಯರ್ನ ಬಗ್ಗೆ ಹೆಗಡೆ ಅವರು ಮಾತಾಡಿದ್ರು, ನೀವು ಆಮೇಲೆ ಮಾತಾಡಿ. ಹೆಗಡೆ ಅವರೇ ಆಮೇಲೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಾಣ್ತಾ ಇದೆ, ಅದಕ್ಕಾಗಿ ಮಾತಾಡ್ತಾ ಇದ್ದೇನೆ. ಮಾತಾಡಿ. ಹೆಗಡೆ ಅವರೇ ಮಾತಾಡಿ. ಮಾತಾಡ್ತಾ ಇದ್ದೇನೆ ಸರ್. ಕೇಳಿಸ್ಲಿಲ್ಲ, ಈಗ ಮಾತಾಡಿ. ಇದು ನೋಡಿ, ಹೆಗಡೆಯವರು ಆ ವಿಷಯದ ಬಗ್ಗೆ ಉಪನ್ಯಾಸ ಕೊಟ್ಟಿದ್ದಾರೆ. ಕೇಳ್ತಾ ಇದೆಯಾ? ಮಾತಾಡಿ. ಅವ್ರ ಆ ಉಪನ್ಯಾಸದ ವ್ಯಾಖ್ಯಾನದ ಬಗ್ಗೆ ನಾವು ಹೇಳ್ಬೇಕೇ ಬಿಟ್ರೆ, ಮತ್ತೆ ಆಗಿ ನಾವು ಬೇರೆ ಉಪನ್ಯಾಸಗಳನ್ನ ಮಾಡುದ್ರ ಇದಿಲ್ಲ. ಅವ್ರ ಎಕ್ಸ್ಪ್ಲನೇಷನ್ ಅಥವಾ ನಾವು ಕೊಡುವ ಎಕ್ಸ್ಪ್ಲನೇಷನ್ ಬೇಕಾದ್ರೆ ಕೊಡ್ಬಹುದು. ಅದಕ್ಕೆ ಇದು ಕ್ರಮ. ನೀವು ಪ್ರತಿ ಉಪನ್ಯಾಸಗಳನ್ನ, ಯಾಕಂದ್ರೆ ಉಪನ್ಯಾಸ ಅವ್ರದ್ದು, ಅದ್ರ ಬಗ್ಗೆ ಅವರು ಏನೋ ಒಪಿನಿಯನ್ ಹೇಳಿದ್ದಾರೆ ಅವರು, ಅಲ್ವಾ? ನೀವು ಪ್ರತಿಯಾಗಿ ಮತ್ತೆ ವ್ಯಾಖ್ಯಾನಗಳನ್ನ ಮಾಡೋದಿದ್ರೆ ಮತ್ತೊಂದು ವ್ಯಾಖ್ಯಾನಗಳನ್ನ ಎಪಿಸೋಡ್ ನಲ್ಲಿ ಇಟ್ಕೊಳ್ಬಹುದು. ನಿಮ್ಮ ಪ್ರಶ್ನೆ ಕೇಳ್ರಿ ನೀವು. ಇದು ಕಟ್ಟೆಯ ನಿಯಮ, ಇದು ಇದ್ರ ಬಗ್ಗೆ ನೀವು ಮಾತನಾಡುವ ಅಗತ್ಯ ಇಲ್ಲ. ನೀವು ಏನಾದ್ರು ಪ್ರಶ್ನೆ ಕೇಳೋದಿದ್ರೆ ಪ್ರಶ್ನೆ ಕೇಳಿ, ನಾನು ನಿಲ್ಸಿದ್ದೀನಿ, ನೀವು ಮಾತಾಡಿ. ಹೆಗಡೆ ಅವ್ರಿಗೆ ಪ್ರಶ್ನೆ ಏನು ಅಂತಂದ್ರೆ, ಪ್ರಶ್ನೆ ಅಂತ ಅಲ್ಲ, ಅರ್ಜುನನಿಗೂ ಹ್ಯಾಮ್ಲೆಟ್ನಿಗೂ ಹೋಲಿಕೆಗಳು ನನಗೆ ಸರಿ ಅನ್ಸ್ಲಿಲ್ಲ. ಯಾಕಂದ್ರೆ ಭಾರತೀಯ ಕನ್ಸೆಪ್ಟ್ ನಲ್ಲಿ ಬರುವ ಒಂದು ಪಾತ್ರಗಳು ಪಾಶ್ಚಾತ್ಯ ಪಾತ್ರಗಳ ಜೊತೆಗೆ ಹೋಲಿಕೆ ಮಾಡೋದಕ್ಕೇನೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅರ್ಜುನನ ಕಾಂಪ್ಲಿಕೇಶನ್ಗಳು ಇದು ಎಲ್ಲ ಸಪರೇಟ್ ಆದದ್ದು. ಹ್ಯಾಮ್ಲೆಟ್ ಅಂತ ಬೇರೆ, ಅದು ಪಾಶ್ಚಾತ್ಯ ಇದು ಪೌರಾತ್ಯ ಸಮಸ್ಯೆಯ ಕ್ರಮಗಳು ಅಥವಾ ಸಂಕೀರ್ಣತೆಗಳು ಬೇರೆ ರೀತಿಯಲ್ಲಿವೆ, ಪಾಶ್ಚಾತ್ಯ ಇದು ಬೇರೆ ರೀತಿಯಲ್ಲಿವೆ. ಹಾಗಾಗಿ ಅದನ್ನೆರಡು ಕಂಪೇರ್ ಮಾಡುವಂಗಿಲ್ಲ. ಇನ್ನೂ ಕಂಪೇರ್ ಮಾಡಬಹುದಾದದ್ದು ಅಂತಂದ್ರೆ, ಮಹಾಭಾರತದ ಪಾತ್ರಕ್ಕೆ ಹೋಗಿ ಕಂಪೇರ್ ಮಾಡಬಹುದಾದದ್ದು ಅಂದ್ರೆ ಹ್ಯಾಮ್ಲೆಟ್ನಿಗೂ ಅಶ್ವತ್ಥಾಮನಿಗೂ ಕಂಪೇರ್ ಮಾಡಬಹುದೇ ಬಿಟ್ರೆ ಅರ್ಜುನನಿಗೆ ಕಂಪೇರ್ ಮಾಡುವಂಗಿಲ್ಲ. ಇದು ನಾನು ಅವರಿಗೆ ಹೇಳಬೇಕಾದ ಒಂದು ನನ್ನ ಅಭಿಪ್ರಾಯ ಅಷ್ಟೇ. ಅದಕ್ಕೆ ನೀವು ಬೇರೆ 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 ವ್ಯಾಖ್ಯಾನಗಳನ್ನ ಹೇಳ್ತಾ ಇದ್ದೀರಿ. ಈ ಚರ್ಚೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಭಾಷಣ ಮುಗಿಯುವಲ್ಲಿವರೆಗೆ.
ಇಲ್ಲ, ದಯವಿಟ್ಟು ನಿಮ್ಮ ಪ್ರಶ್ನೆಗೆ ಹೆಗಡೆಯವರು ಉತ್ತರಿಸ್ತಾರೆ. ನೀವು ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳನ್ನ ಈ ಹಿಂದೆ ಅಟೆಂಡ್ ಮಾಡಿಲ್ಲ ಅಂತ ಅನಿಸ್ತದೆ ನಿಮ್ಗೆ ಕ್ರಮ ಇಲ್ಲ. ಇದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ ಹೆಗಡೆಯವರೇ. ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಮಾತಾಡಿದ್ದೇನೆ ಈ ಕಟ್ಟೆಯ ಒಳಗಡೆ. ಈ ಕಟ್ಟೆಯ ಒಳಗಡೆ ನಾನೇ ಮಾತಾಡಿದ್ದೇನೆ. ಆಯ್ತಾಯ್ತು, ಒಳ್ಳೇದಾಯ್ತು. ಈಗ ಅವ್ರು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಓಕೆ ಓಕೆ. ಪ್ರಶ್ನೆ ಅಲ್ಲ ನಂದು, ನನ್ ಸುಮ್ನೆ ಅಲ್ಲ, ಅಷ್ಟೇ. ಅಲ್ಲಲ್ಲ, ಅದ್ರ ಸಂಬಂಧಪಟ್ಟ ಹಾಗೆ ಅವ್ರು ಮಾತಾಡ್ತಾರೆ. ಚರ್ಚೆ ಮಾಡ್ಬೇಕಲ್ಲ, ಈಗ ನೀವು ಚರ್ಚೆ ಶುರು ಮಾಡಿದಿರಲ್ಲ, ಅದಕ್ಕೆ ಅವ್ರು ಮಾತಾಡ್ತಾರೆ. ಓಕೆ ಓಕೆ. ಹೆಗಡೆ ಸರ್ ಮೈಕ್ ಆನ್ ಮಾಡಿ ಸರ್. ಹೆಗಡೆ ಸರ್ ದಯಮಾಡಿ ಮೈಕ್ ಆನ್ ಮಾಡಿ. ರಾಜು ಹೆಗಡೆ ಅವರೇ, ಕೇಳ್ತಾ ಇದ್ಯಾ? ಕೇಳ್ತಾ ಇದೆ. ನನ್ನ ಇದು ಅಂದ್ರೆ ಇಡೀ ಹ್ಯಾಮ್ಲೆಟ್ ಮತ್ತು ಅರ್ಜುನನ ವ್ಯಕ್ತಿತ್ವದ ನಡುವೆ ಕಂಪ್ಯಾರಿಸನ್ ಇಲ್ಲ ನಂದು. ಆದ್ರೆ ಹ್ಯಾಮ್ಲೆಟ್ ನ ಸನ್ನಿವೇಶ ಏನಿದೆಯಲ್ಲ, ಇಲ್ಲಿ ಇರೋ ಪ್ರಶ್ನೆ ಅಂತಂದ್ರೆ ಒಂದು ನೈತಿಕವಾದ, ಬೃಹತ್ತಾದ ನೈತಿಕವಾದಂತಹ ಪ್ರಶ್ನೆ. ಮತ್ತೆ ಹ್ಯಾಮ್ಲೆಟ್ ನ ಮುಂದೆ ಅವನನ್ನು ಕಾಡ್ತಾ ಇರುವಂತಹ ಪ್ರಶ್ನೆ ಕ್ರಿಯೆಯ ಪ್ರಶ್ನೆ. ಅಂದ್ರೆ ಕ್ರಿಯೆ, ಅವನ ಮುಂದೆ ಒಂದು ಸನ್ನಿವೇಶ ಇದೆ. ಅಂದ್ರೆ ಅವನ ಚಿಕ್ಕಪ್ಪನನ್ನ ಕೊಲ್ಲಬೇಕಾದಂತಹ ಒಂದು ಸನ್ನಿವೇಶ ಇದೆ. ಒಂದು ಸನ್ನಿವೇಶ ಇದೆ. ಅವನು ಚಿಕ್ಕಪ್ಪನನ್ನ ಕೊಲ್ಲಬೇಕು ಅಂತ ಅವನ ತಂದೆಯ ಪ್ರೇತ ಬಂದು, ಭೂತ ಬಂದು ಹೇಳಿದೆ. ಈಗ ಅವನು ಗೊಂದಲಕ್ಕೆ ಬೀಳೋದು ಯಾಕೆ ಅಂತಂದ್ರೆ, ತಾನು ಈ ಕ್ರಿಯೆಯ ಭಾಗವಾಗಿ ನಾನು ಏನು ಮಾಡ್ಬೇಕು ಅಂದ್ರೆ, ಯಾವ ರೀತಿಯಾದಂತಹ ಕ್ರಿಯೆ ಈಗ ತಾನು ಮುಂದೆ ಸೂಕ್ತವಾದಂತಹ ಕ್ರಿಯೆ. ಯಾಕಂದ್ರೆ ಅವನು ಬಹಳ ಸೂಕ್ಷ್ಮವಾದ ಮನಸ್ಸಿನವನು. ಅವನಿಗೆ ನೇರವಾಗಿ ಒಂದು ಖಡ್ಗ ತಗೊಂಡೋಗಿ ಅಲ್ಲಿ ಅವತನ ತಲೆ ಕಡ್ದು ಬಿಟ್ರೆ ಅದು ರಿವೆಂಜ್ ಅಂತ ಅವನು ಈಗ ಅನಿಸೋದಿಲ್ಲ. ಇದ್ರ ಬದಲು ಯಾವ ರೀತಿಯಾದಂತಹ ಒಂದು ಕ್ರಿಯೆ, ಇಡೀ ನನ್ನ ವ್ಯೂದಲ್ಲಿ ಇಡೀ ಹ್ಯಾಮ್ಲೆಟ್ ನಾಟಕ ಒಂದು ಕ್ರಿಯೆಯ ಮೇಲಿನ ಕಂಟೆಂಪ್ಲೇಷನ್, ಕ್ರಿಯೆಯ ಕುರಿತಾದಂತಹ ಚಿಂತನೆ. ನಾನು ಯಾವ ರೀತಿಯಾದಂತಹ ಕ್ರಿಯೆಯಲ್ಲಿ ತೊಡಗಬೇಕು, ಮತ್ತು ಅವನಿಗೆ ಆ ಕ್ರಿಯೆಯನ್ನ ನಿರ್ಧಾರ ಮಾಡ್ಲಿಕ್ಕಾಗದೇ ಇರೋದೇ, ಅಂದ್ರೆ ಕ್ರಿಯೆ ಮಾಡಬೇಕು, ಏನೋ ಒಳ್ಳೇದು ಮಾಡ್ಬೇಕು, ಒಳ್ಳೇದ್ರಲ್ಲಿ ತೊಡಗಬೇಕಾದ್ರೆ ಕ್ರಿಯೆ ಮಾಡ್ಬೇಕು. ಆದ್ರೆ ಅವನ ಸಮಸ್ಯೆ ಬರೋದು ಅಂದ್ರೆ ಅವನಿಗೆ ಯಾವ ಕ್ರಿಯೆ ತಾನು ಮಾಡ್ಬೇಕು ಅನ್ನೋದ್ರ ಕುರಿತು ನಿರ್ಣಯನೇ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ನಾನು ಹೇಳದ್ದಂದ್ರೆ, ಇಲ್ಲಿ ಅರ್ಜುನನಿಗೆ ಮಹಾಭಾರತ ಯುದ್ಧದಲ್ಲಿ ಬರುವಂತ ಇಡೀ ವ್ಯಕ್ತಿತ್ವವನ್ನು ನಾನು ಕಂಪೇರ್ ಮಾಡ್ತಾ ಇಲ್ಲ. ಆದ್ರೆ ಆ ಸಂದರ್ಭದಲ್ಲಿ ಬರುವಂತಹ ಪ್ರಶ್ನೆ ನಾನು ಹೇಳಿದ್ದು, ಅರ್ಜುನ ಮುಂದೆ ಕೂಡ ಇಂತಹುದೇ ಒಂದು ಸಂದರ್ಭ ಎದುರಾಗ್ತದೆ. ಅದಕ್ಕೆ ಅರ್ಜುನ ಪ್ರತಿಕ್ರಿಯೆ ಬೇರೆ. ಆದ್ರೆ ನಾನು ಹೇಳೋದೇಂದ್ರೆ, ಇಲ್ಲಿ ಎರಡೂ ಪ್ರಶ್ನೆಗಳು, ಎರಡೂ ಜನರ ಪ್ರಶ್ನೆಗಳು ಬಹಳ ಆಳವಾಗಿ ನೈತಿಕವಾದಂತಹ ಪ್ರಶ್ನೆಗಳು. ಅಂದ್ರೆ ವಿಶಾಲವಾದ ಪ್ರಶ್ನೆಗಳು. ತನ್ನ ಈ ಒಂದು ವ್ಯಕ್ತಿ ಮಟ್ಟದಲ್ಲಿರುವಂತಹ ಪ್ರಶ್ನೆಗಳಲ್ಲ ಅವು. ಈಗ ತನ್ನ ಒಂದು ವ್ಯಕ್ತಿತ್ವದ ಮಟ್ಟದಲ್ಲಿ ತಾನೇ ಆಯ್ತು, ನನ್ನ ವ್ಯಕ್ತಿತ್ವದ ಮಟ್ಟದ ಪ್ರಶ್ನೆಗಳಲ್ಲ, ವಿಶಾಲವಾದ ಪ್ರಶ್ನೆಗಳು. ಆ ವಿಶಾಲವಾದ ಪ್ರಶ್ನೆಗಳನ್ನ ಎದುರಿಸುವಲ್ಲಿ ಇಬ್ರು ಕೂಡ ಒಂದೇ ಮಟ್ಟದಲ್ಲಿ ಅಥವಾ ಒಂದೇ ರೀತಿಯ ಸನ್ನಿವೇಶವನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ನಾನು ಅಲ್ಲಿ ಹೇಳೋದು ಅಂದ್ರೆ, ಹ್ಯಾಮ್ಲೆಟ್ನಿಗೆ ಸಮಸ್ಯೆ, ನಾನು ಹೇಳಿದ್ದು ಅಂದ್ರೆ, ಹ್ಯಾಮ್ಲೆಟ್ನಿಗೆ ಅಲ್ಲಿ ಸಮಸ್ಯೆಗೆ ಅವನಿಗೆ ಏನೋ ಹೊಳಿತದೆ. ಏನಂದ್ರೆ, ದೆರ್ ಇಸ್ ಸಮ್ ಡಿವಿನಿಟಿ ದಟ್ ಶೇಪ್ಸ್ ಅವರ್ ಎಂಡ್ಸ್ ಅಂತ ಹೇಳ್ತಾನೆ ಅವನು. ಅಂದ್ರೆ ಈ ಕೊನೆಗೂ ಏನೋ ಒಂದು ಡಿವಿನಿಟಿ ಅಥವಾ ಯಾವುದೋ ಒಂದು ದಿವ್ಯ ನಮ್ಮ ಬದುಕನ್ನ ರೂಪಿಸ್ತದೆ ಅಂತ ಕಾಣಿಸ್ತದೆ ಅಂತ ಹೊರೇಶ್ವರನ್ ಬಳಿ ಹೇಳ್ತಾನೆ. ಏನೋ ಒಂದು ಇದ್ರ ಸಮಸ್ಯೆ ನಮ್ಮನ್ನ ಕಾಣಿಸ್ತದೆ, ಇದಕ್ಕೆ ಬಹುಶಃ ಪರಿಹಾರ ಇಲ್ಲ, ಹೀಗೆ ಹೇಳ್ಕೊಂಡು ಆತ ಅಲವತ್ತುಕೊಳ್ತಾನೆ ಡಿವಿನಿಟಿ ದಟ್ ಶೇಪ್ಸ್ ಅವರ್ ಎಂಡ್ಸ್ ಅಂತ. ಆದ್ರೆ ನಾನು ಹೇಳಿದ್ದು ಅಂದ್ರೆ, ಅರ್ಜುನನಿಗೆ ಅವನ ದುರಂತ ಅಥವಾ ಒಂದು ಪಾಶ್ಚಾತ್ಯ ಈ ಪಾತ್ರದ ದುರಂತದಲ್ಲಿ ಏನ್ ದುರಂತ ಅಂದ್ರೆ, ಈ ಕ್ರಿಯೆಯ ಬಗ್ಗೆ ಯೋಚನೆ ಮಾಡುವಂತಹ ಹೊರಟವನಿಗೆ ಕೃಷ್ಣನಂತಹ ಒಂದು ಮಾರ್ಗದರ್ಶಕ ಇಲ್ಲ. ಅಂದ್ರೆ ಬಹುಶಃ ಹ್ಯಾಮ್ಲೆಟ್ನ ಸಮಸ್ಯೆಗೆ ಪರಿಹಾರ ಅಲ್ಲಿ ಇಲ್ಲ. ಇದು ನನ್ನ ವಾದ. ಹ್ಯಾಮ್ಲೆಟ್ನ ಸಮಸ್ಯೆಗೆ ಹ್ಯಾಮ್ಲೆಟ್ನ ಸಮಸ್ಯೆಗೆ ಅಷ್ಟೇ ಅಲ್ಲ, ಹ್ಯಾಮ್ಲೆಟ್ ನಂತವರ ಸಮಸ್ಯೆಗೆ, ಇಡೀ ಪಾಶ್ಚಾತ್ಯ ಇದರಲ್ಲಿ ಸಮಸ್ಯೆಗೆ ಅದರಲ್ಲಿ ಪರಿಹಾರ ಇಲ್ಲ. ಇದು ಕಾಂಟ್ರವರ್ಷಿಯಲ್ ಪಾಯಿಂಟ್ ಅಂತ ನನ್ಗೆ ಗೊತ್ತಿದೆ, ತುಂಬಾ. ಅದು ಮೂಲತಃ ಇಂಡಿಯನ್ ಅಥವಾ ಪೌರಾತ್ಯ ಫಿಲಾಸಫಿಗೂ
ಪಾಶ್ಚಾತ್ಯ ಫಿಲಾಸಫಿಗೂ ಇರುವ ಡಿಫರೆನ್ಸ್ಗಳದು. ಹೌದು. ಯಾಕಂದ್ರೆ ಇಲ್ಲಿ ಪುನರ್ಜನ್ಮದ ಮತ್ತೊಂದು ಯಾವುದೋ ಕನ್ಸೆಪ್ಟ್ ಇದೆ. ಆ ಕನ್ಸೆಪ್ಟ್ಗಳನ್ನ ಅಲ್ಲಿ ಅಕ್ಸೆಪ್ಟ್ ಮಾಡುವುದಿಲ್ಲ, ಅದನ್ನ ಮಾಡಿಲ್ಲ ಅಲ್ಲಿ. ಹಂಗಾಗಿ ಅಲ್ಲಿ ಅವರು ಆ ಕ್ಷಣದಲ್ಲಿಯೇ ಆ ನಿರ್ಧಾರಗಳನ್ನ ತಗೊಳ್ಬೇಕು, ಅಥವಾ ಅದ್ರ ಮೂಲಕವೇ ಅದರ ಪರಿಪೂರ್ಣತೆಯನ್ನು ಪಡ್ಕೊಳ್ಬೇಕು. ಆದ್ರೆ ಭಾರತದ ಅಥವಾ ಪೌರಾತ್ಯದ ಕನ್ಸೆಪ್ಟ್ ಏನು ಕೇಳಿದ್ರೆ ಇದು ಡಿಫರೆಂಟ್ ಆದದ್ದು. ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ. ಇದನ್ನ ಅಲ್ಲಿ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಏನು ಆಯಾಮಗಳಿವೆ ಅಂತ ತಾವು ಹೇಳಿದ್ರೆ ಒಳ್ಳೇದಿತ್ತು. ಯಾಕೆ ನಾವು ಕಂಪ್ಯಾರಿಸನ್ ಸಾಧ್ಯ ಇಲ್ಲ ಅಂತ ಅದ್ರ ಗಂಭೀರವಾದಂತ ಒಂದು ಚರ್ಚೆಗೆ ದೈವತ್ವದ ವಿಶ್ವರೂಪ ದರ್ಶನ, ಅದ್ರ ಮೂಲಕ ಇದಷ್ಟು ಈ ಕ್ರಿಯೆಗಳೇನಿದೆಯಲ್ಲ ಅದು ತನ್ನ ಮೂಲಕವೇ ನಡೀತಾ ಇದ್ದದ್ದು. ಇದರಲ್ಲಿ ನಿನ್ನ ಏನೂ ಇಲ್ಲ, ನಿನ್ನ ಕ್ರಿಯೆಗಳಿಗೆ ಅರ್ಥವೇ ಇಲ್ಲ. ನೀ ಸುಮ್ಮನೆ ಕೆಲಸ ಮಾಡುವುದಷ್ಟೇ ಬಿಟ್ರೆ ಮತ್ತೇನೂ ಕೆಲಸ ಇಲ್ಲ, ಏನು ಇಲ್ಲ ಹೇಳುವ ಅರ್ಥದಲ್ಲಿ ಕೃಷ್ಣ ಹೇಳ್ತಾನೆ ಅಲ್ಲಿ. ನೀ ಮಾಡುದಷ್ಟು ಇದು ನೋಡಿ. ಆದ್ರೆ ಅಲ್ಲಿ ಹಾಗಲ್ಲ, ಅದಕ್ಕೆ ಅವನೇ ಜವಾಬ್ದಾರ. ಅಲ್ಲಿ ಅಷ್ಟು ಕ್ರಿಯೆಗಳಿಗೂ ಅವನೇ ಜವಾಬ್ದಾರ. ಇಲ್ಲಿ ಹಂಗಲ್ಲ, ಇಲ್ಲಿ ಜವಾಬ್ದಾರ ಕೃಷ್ಣ. ಅವು ಸರ್ವವ್ಯಾಪಿ, ತಾನೇ ಮಾಡ್ತದ್ದು ಹೇಳ್ತಾನೆ. ನೀ ಸುಮ್ನೆ ಒಂದು ನಿಮಿತ್ತ ಮಾತ್ರ ಹೇಳುವ ಅರ್ಥದಲ್ಲಿ ಅವನಿಗೆ ಬೋಧನೆ ಮಾಡ್ತಾನೆ ಕ್ರಿಯೆಯನ್ನ. ಹಾಗಾಗಿ ಅಲ್ಲಿ ಆಗಲ್ಲ, ಅವನೇ ಅದಕ್ಕೆ ಜವಾಬ್ದಾರ ಮತ್ತು ಅದಕ್ಕೆ ಪರಿಣಾಮಗಳನ್ನು ಅವನೇ ಅನುಭವಿಸ್ಬೇಕು. ಅದಕ್ಕೆ ಇದು ಟೋಟಲ್ ಫಿಲಾಸಫಿಕಲ್ ಡಿಫರೆನ್ಸ್ ಇದೆ ಇಲ್ಲಿ ಪಾಶ್ಚಾತ್ಯ ಇದಕ್ಕೂ. ಹಾಗಾಗಿ ಅರ್ಜುನ್ನಿಗೆ ಹ್ಯಾಮ್ಲೆಟ್ ನನ್ನ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಸ್ವಲ್ಪ ಮಟ್ಟಿಗೆ ಹೋಲಿಸಬಹುದು, ಅದು ನಾನು ಆಗ್ಲೇ ಹೇಳಿದಾಗೆ ಅಶ್ವತ್ಥಾಮನಿಗೆ ಹೋಲಿಸಬಹುದೇ ಬಿಟ್ರೆ ಅರ್ಜುನ್ನಿಗೆ ಹೋಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆಯ್ತು ಹೆಗಡೆ ಅವರೇ, ಅದು ನಿಮ್ಮ ಅಭಿಪ್ರಾಯ. ಹೆಗಡೆ ಅವರು, ಆರ್.ಜಿ. ಹೆಗಡೆ ಅವರು ಅರ್ಜುನನನ್ನ ಹ್ಯಾಮ್ಲೆಟ್ಗೆ ಹೋಲಿಸಿದ್ದಾರೆ. ಅದಕ್ಕೆ ಅವರು ಕಾರಣಗಳನ್ನು ಕೂಡ ನೀಡಿದ್ದಾರೆ. ಅದು ಅವರ ಅಭಿಪ್ರಾಯ. ಚರ್ಚೆ ಮುಂದುವರಿಸಬಹುದು. ಸರ್, ಇಲ್ಲಿ ಹೆಗಡೆ ಅವರು ಅರ್ಜುನನಿಗೆ ಕಂಪ್ಲೀಟ್ ಆಗಿ ಹೋಲಿಸಿಲ್ಲ. ಅವ್ರು ಹೇಳುವ ತಾತ್ಪರ್ಯ ಅಂತಂದ್ರೆ ಸಾಂದರ್ಭಿಕ ಆ ಸಂದರ್ಭವನ್ನ ಅಶ್ವತ್ಥಾಮನಿಗೆ ಹೋಲಿಸಿದ್ದಾರೆ ವಿನಃ ಪೂರ್ತಿಯಾದಂತಹ ವ್ಯಕ್ತಿತ್ವವನ್ನೇ ಹ್ಯಾಮ್ಲೆಟ್ಗೆ ಅವರು ಹೋಲಿಸಿಲ್ಲ. ಆ ಒಂದು ದ್ವಂದ್ವ ಏನು ಉದ್ಭವಿಸಿತ್ತು ಅರ್ಜುನನಿಗೆ ಯುದ್ಧದ ಸಮಯದಲ್ಲಿ ಹಾಗೂ ಹ್ಯಾಮ್ಲೆಟ್ನಿಗೆ ಅವನ ತಂದೆಯ ಕೊಲೆಯಾದ ಸಮಯದಲ್ಲಿ, ಆ ದ್ವಂದ್ವವನ್ನ ಹೋಲಿಸಿದ್ದಾರೆ ವಿನಃ ಇಡೀ ವ್ಯಕ್ತಿತ್ವವನ್ನು ಹೋಲಿಸಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಎರಡನೇದಾಗಿ ಲೈಫ್ ಫೋರ್ಸ್, ಅದು ವೆಸ್ಟರ್ನ್ ಫಿಲಾಸಫಿ ಇರ್ಲಿ ಅಥವಾ ಈಸ್ಟರ್ನ್ ಫಿಲಾಸಫಿ ಇರ್ಲಿ, ಲೈಫ್ ಫೋರ್ಸ್ ಈಸ್ ಸೇಮ್. ಅಲ್ಲಿನೂ ಸಹಿತ ಸ್ವರ್ಗ, ನರಕ, ಪುನರ್ಜನ್ಮ ಅನ್ನುವಂತ ಕಾನ್ಸೆಪ್ಟ್ ಇದೆ. ನೀವು ಬುಕ್ ಆಫ್ ಈನಾಕ್, ಬುಕ್ ಆಫ್ ಮೋಸೆಸ್, ಓಲ್ಡ್ ಟೆಸ್ಟಮೆಂಟ್ ಯಾರು ಇಲ್ಲ ಅಂತ ಹೇಳಿದಲ್ಲಿ ರಿಸರೆಕ್ಷನ್ ಬರ್ತದೆ ಮತ್ತೆ ಜೀಸಸ್ ರಿಸರೆಕ್ಷನ್ ಬರ್ತದೆ. ಬೈಬಲ್ ಅನ್ನ ಓದಿ, ಅಲ್ಲಿ ಬರ್ತದೆ. ಬುಕ್ ಆಫ್ ಈನಾಕ್ ಅನ್ನ ಓದಿ. ಈನಾಕ್ ಹೇಗೆ ಒಂದು ಪುನರ್ಜನ್ಮ ಆಗ್ತದೆ ಈನಾಕ್ ಅಂದು. ಬುಕ್ ಆಫ್ ಮೋಸೆಸ್ ಅನ್ನ ಓದ್ರಿ, ಯಾಕಿಲ್ಲ ಅಲ್ಲಿ ಪುನರ್ಜನ್ಮದ ಕಾನ್ಸೆಪ್ಟ್? ಬೆಟರ್ ರೀಡ್ ಬುಕ್ ಆಫ್ ಈನಾಕ್ ನ ಪುನರ್ಜನ್ಮ ಆಗ್ತದಲ್ಲ. ಮತ್ತು ಉದಾಹರಣೆ ಇದೆ ಅಲ್ಲ ಅಲ್ಲಿ ಈನಾಕ್ ಅಂದು, ದ ಗ್ರೇಟ್ ಫ್ಲಡ್ ಅದೇ ಬರ್ತದಲ್ಲ. ಪುನರ್ಜನ್ಮ ಇಲ್ಲ ಅಂತ ಹೆಂಗ್ ಹೇಳ್ತದೆ ಕ್ರಿಶ್ಚಿಯಾನಿಟಿ ಒಳಗೆ? ಸ್ವರ್ಗ ನರಕ ಎರಡೇ ಇರುವುದು. ಆಮೇಲೆ ಇಲ್ಲಿ ಹಂಗಲ್ಲ. ಇಲ್ಲಿ ಒಬ್ಬ ಪಾಪಿಯಾದವನು ಕೂಡ ಪಾಪಿ ಅಲ್ಲ. ಯಾಕಂದ್ರೆ ಇಲ್ಲಿ ಮತ್ಯಾವುದೋ ಕಾರಣದಿಂದ ಅವನು ಪಾಪ ಕರ್ಮವನ್ನ ಮಾಡುವ. ಹಾಗಾಗಿ ಇಲ್ಲಿಯ ಫಿಲಾಸಫಿಗೂ ನೀವು ಪಾಶ್ಚಾತ್ಯ ಫಿಲಾಸಫಿಗೂ ಕಂಪ್ಲೀಟ್ಲಿ ಡಿಫರೆಂಟ್ ಇದೆ. ಬಹುಶಃ ನೀವು ಸ್ಟೈಕ್ ಫಿಲಾಸಫಿಯನ್ನ, ಶಾಫನಾರ್ ಸ್ಕೂಲ್ ಆಫ್ ಫಿಲಾಸಫಿಯನ್ನ, ಆಮೇಲೆ ಸೊರೆನ್ ಕೀಕರ್ ಗಾರ್ಡ್ ಅನ್ನ ಅವ್ರನ್ನೆಲ್ಲ ಏನು ಅಂತಂದ್ರೆ ಅದು ಅಷ್ಟೊಂದು ಧಾರ್ಮಿಕವಾಗಿ ಆಳವಾಗಿ ಹೋಗೋದಕ್ಕಿಂತ ಇದು ಶೇಕ್ಸ್ಪಿಯರ್ನ ಎಲ್ಲ ಕೃತಿಗಳು ಮನೋವೈಜ್ಞಾನಿಕ ಕೃತಿಗಳು. ಹಲೋ, ನನ್ನ ಆಕ್ಷೇಪಗಳಾಗ್ಲಿ ಇತ್ಯಾದಿಗಳಾಗ್ಲಿ ಇಲ್ಲ. ಮತ್ತೆ ನಮ್ಮ ಆಧುನಿಕ ಕಾಲದ
ಎಲ್ಲ ಈ ನಮ್ಮ ದ್ವಂದ್ವಗಳು ನಮ್ಮ ಇದರ ಒಂದು ಪ್ರಾಥಮಿಕ ರೂಪದಲ್ಲಿಯೇ ಬರ್ತಾನೆ ಹ್ಯಾಮ್ಲೆಟ್. ಅದ್ರ ಬಗ್ಗೆ ನಂದು ಇದಿಲ್ಲ. ಅದಲ್ಲ ಅದು ಅಂತಃಪ್ರಜ್ಞೆ ಮತ್ತು ಬಹಿಪ್ರಜ್ಞೆ ಮಧ್ಯದ ತೊಳಲಾಟ ಅಂತ ಹೆಗಡೆ ಅವರ ಅಭಿಪ್ರಾಯ. ಇಂಡಿವಿಜುವಲ್ ಕಾನ್ಶಿಯಸ್, ಕಲೆಕ್ಟಿವ್ ಕಾನ್ಶಿಯಸ್, ಅಂತಃಪ್ರಜ್ಞೆ ಮತ್ತು ಬಹಿಪ್ರಜ್ಞೆ. ಕೃಷ್ಣನನ್ನ ಕಲೆಕ್ಟಿವ್ ಕಾನ್ಶಿಯಸ್ ರೂಪದಲ್ಲಿ ನೋಡಿದ್ರು, ಅರ್ಜುನನನ್ನ ಇಂಡಿವಿಜುವಲ್ ಕಾನ್ಶಿಯಸ್ ರೂಪದಲ್ಲಿ ನೋಡಿದ್ರು ಅಂತ ಅವ್ರು ಹೇಳ್ತಾ ಇರೋದು. ಶೇಕ್ಸ್ಪಿಯರ್ನ ಎಲ್ಲ ಕೃತಿಗಳು ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಹೋಗ್ತವೆ. ಬಹುಶಃ ಹ್ಯಾಮ್ಲೆಟ್ ಒಂದೇ ಅಲ್ಲ, ಎಲ್ಲದರಲ್ಲೂ ಈ ರೀತಿಯ ತೊಳಲಾಟವನ್ನು ನೋಡ್ತೇವೆ ನಾವು. ಅಲ್ಲಿ ನಾವು ವ್ಯಕ್ತಿಗತವಾಗಿ ತಗೊಳ್ಳೋ ಅಗತ್ಯ ಇಲ್ಲ. ಇವ್ರ ಬಗ್ಗೆ ನನ್ನ ಆಕ್ಷೇಪಗಳಲ್ಲ ನಾನು ಹೇಳ್ತಿರೋದು. ಅದನ್ನ ತೀರಾ ವ್ಯಕ್ತಿಗತವಾಗಿ ನೀವು ತಗೊಳ್ತಕ್ಕಂಥದ್ದು ಅಷ್ಟು ಸರಿ ಅನ್ಸೋದಿಲ್ಲ. ಅವ್ರು ಹೇಳಿದ್ದು ಸರಿ ಇದೆ, ಕರ್ಮ ಸಿದ್ಧಾಂತದ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಕ್ರಿಯೆಗೆ ನಿಷ್ಕ್ರಿಯತೆಯೇ ಕೂಡ ಅವನನ್ನ ತೊಳ್ಳಾಡ್ರಂಗ್ ಮಾಡ್ತು ಕೊನೆಯವರೆಗೂ ಅಂತ. ಅವನೊಂದು ಕ್ರಿಯೆ ಮಾಡ್ಬೇಕಾಗಿರ್ತದೆ, ಅದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಜುನಂದು ಅದೇ ತೊಳಲಾಟ. ಅವನು ಕ್ರಿಯಾಶೀಲನಾದ ಮನುಷ್ಯ, ಆಯ್ತಾ? ಕ್ಷಣದಲ್ಲಿ ಆ ಗಳಿಗೆಯಲ್ಲಿ ನಿಷ್ಕ್ರಿಯತೆ ಅವನ ಆಗಲ್ಲ. ಕಂಪ್ಲೀಟ್ ನಿಷ್ಕ್ರಿಯ ಇದ್ರಲ್ಲಿದ್ದವ. ಅರ್ಜುನಿಗೂ ಅವನಿಗೂ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಆ ತೊಳಲಾಟನೇ ನಾಟಕ ಸಂಪೂರ್ಣವಾಗಿ. ದಯವಿಟ್ಟು ಕ್ಷಮಿಸಿ, ಯಾವುದೋ ಹಂತದಲ್ಲಿ ಚರ್ಚೆನ ನಿಲ್ಸಿ ಅದನ್ನ ನಾವು ಒಂದಕ್ಕೊಂದು ಮಾತಾಡ್ಕೊಂಡು ಹೋಗ್ತೀನಿ ಅಂದ್ರೆ ರಾತ್ರಿ ಎಲ್ಲ ಇದೇ ಚರ್ಚೆ ಮಾಡ್ಬೇಕಾಗ್ತೈತಿ. ಯಾವ್ದೋ ಹಂತದಲ್ಲಿ ಹೇಳಿದ್ರಿ ಅಭಿಪ್ರಾಯ, ನಮ್ದು ಒಂದು ಅಭಿಪ್ರಾಯ. ಬೇರೆ ಬೇರೆ ವಿಮರ್ಶಕರಿಗೆ ಬೇರೆ ಬೇರೆ ಆಯಾಮದಿಂದ ನೋಡ್ತಾರೆ. ಅದು ಒಪ್ಪಿಕೊಳ್ಳೋದು ಬಿಡೋದು ಓದುಗರಿಗೆ ಬಿಟ್ಟಿದ್ದು. ಶೇಕ್ಸ್ಪಿಯರ್ ನ ಒಂದು ನಾಟಕದ ಮೇಲೆ 32 ಟ್ರಕ್ ಕ್ರಿಟಿಸಿಸಮ್ ಇದೆ. ಹಂಗಂದ್ರೆ ನಾನೇ ಸಾಧ್ಯ, ಇದನ್ನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂದ. ಬೇರೆ ಬೇರೆ ವಿಮರ್ಶಕರು, ಬೇರೆ ಬೇರೆ ಲೇಖಕರು, ಬೇರೆ ಬೇರೆ ಓದುಗರು, ಬೇರೆ ಬೇರೆ ಆಯಾಮದಿಂದ ನಮ್ಮ ಓದು, ನಮ್ಮ ಆಳ, ನಮ್ಮ ಜ್ಞಾನದ ಹರಿವಿನ ಪ್ರಕಾರ ನಾವು ಅರ್ಥವನ್ನ ಮಾಡ್ಕೊತ ಹೋಗ್ತೀವಿ. ನಮ್ಮ ಅರ್ಥ ಯಾವಾಗ್ಲೂ ಸೀಮಿತವಾಗಿರ್ತದೆ. ನಾನು ಅರ್ಥ ಮಾಡಿಕೊಂಡಿದ್ದೇ ಅಬ್ಸಲ್ಯೂಟ್ ಅಂತ ಅನ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಈಗ ನೋಡಿ, ಅದು ಎಲ್ಲಾ ಕವಿಗಳ, ಎಲ್ಲಾ ಶ್ರೇಷ್ಠ ಕಾವ್ಯಗಳ ಒಂದು ಗುಣ ಅದು. ಅದಕ್ಕೆ ಇದಮ್ಮಿತ್ತಮ್ ಹೇಳುವುದಿಲ್ಲ. ಈಗ ನನ್ನ ಅಭಿಪ್ರಾಯ ಆಗ್ಲಿ ಅಥವಾ ಮತ್ತೊಬ್ಬರು ಯಾರೋ ಅಭಿಪ್ರಾಯ ಆಗ್ಲಿ ಅದು ಅಂತಿಮ ಏನೂ ಅಲ್ಲ. ನನ್ನ ಒಪಿನಿಯನ್, ನನ್ನ ಅಭಿಪ್ರಾಯಗಳನ್ನು ನಾನು ಹೇಳಿದ್ದೇನೆ ಅಷ್ಟೇ. ಅದೇ ರೀತಿಯಾಗಿ ಹೆಗಡೆ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಅದು ನೀವು ಒಪ್ಪಿಕೊಳ್ಳೋದು ಬಿಡುದು ನೋಡಿ ಸರ್. ಹೆಗಡೆ ಸರ್, ವಿಷಯದಲ್ಲಿ ಏನಿರ್ತದಂದ್ರ ಯಾವುದು ಏನಿರೋದಿಲ್ಲ. ನಿಮ್ಮ ಅಭಿಪ್ರಾಯ ನಿಮ್ಮಷ್ಟಕ್ಕದು. ಅದನ್ನ ಅವರು ತಮ್ಮ ಮಾತಿನ ಹೇಳಿದ್ದಾರೆ. ಅವರು ನೀವು ಎಷ್ಟು ಮಟ್ಟಿಗೆ ಒಪ್ಪಿಕೊಳ್ಳುತ್ತೀರ ಅಂತ ಗೊತ್ತಿಲ್ಲ. ನನ್ನ ಆಯಾಮ ಅಂತಾನೆ ಅವ್ರದ್ದು ಸ್ಟಾರ್ಟ್ ಮಾಡಿದ್ದು. ಓಕೆ, ನನ್ನ ಆಯಾಮ ಅಂತ ಹೇಳ್ತಾರೆ. ಅವ್ರ ಆಯಾಮ, ಅದನ್ನ ನೀವು ಒಪ್ಪಿಕೊಳ್ಳೋದು ಅದು ನಿಮ್ಗೆ ಬಿಟ್ಟಂತ, ನಿಮ್ಮ ವಿವೇಚನೆಗೆ ಬಿಟ್ಟಂತ ಕೆಲಸ ಅಲ್ಲ. ನಾನು ಒಪ್ಕೊಳ್ಬೇಕೊಳ್ಳಲ್ಲ, ನನ್ನ ಒಪಿನಿಯನ್ ನಾನು ಹೇಳಿದೆ ಅಷ್ಟೇ. ನಾನು ಅದೇ ರೀತಿಯಾಗಿ ಹೆಗಡೆ ಅವರು ತಮ್ಮ ಅಭಿಪ್ರಾಯನ ಹೇಳಿದ್ದಾರೆ. ಇದನ್ನೇ ನಾನು ಹಂಗೆ ಮಾಡಿದ್ದೇನೆ. ನಾವು ಒಪ್ಕೊಳ್ತೀವಲ್ಲ, ನಿಮ್ಮ ಅಭಿಪ್ರಾಯನ ಒಪ್ಕೊಳ್ತೀವಿ, ಅದನ್ನು ಒಪ್ಪಿಕೊಂಡು ಚರ್ಚೆ ಬೇರೆ ವಿಷಯ ಕಡೆ ಮುಂದುವರಿಸಬೇಕು ಅಂತ ನಾವು ಇಲ್ಲಿ ಚರ್ಚೆ ಏನಿದೆ ಸರ್ ಮಾತಾಡಿ ಕೂಡ ಏನಿದೆ ಅಂದ್ರೆ ಓದುಗರ ಭಿನ್ನ ಭಿನ್ನ ಅಭಿಪ್ರಾಯಗಳನ್ನ ನಾವು ಸೂಚಿಸಬಹುದು. ನೀವು ಒಪ್ಪಬೇಕಂತ ಅವ್ರೇನು ಹೇಳಿಲ್ಲ. ಹೇಳೋದೇನಿದೆ ಅಂದ್ರೆ ಬೇಕಂತ ಅಭಿಪ್ರಾಯವನ್ನು ಅವ್ರು ಹೇಳಿಲ್ಲ. ಸರ್, ನಾನು ನನ್ನ ಅಭಿಪ್ರಾಯ ಏನಿರ್ತದಂದ್ರೆ ಸಾಹಿತ್ಯದಲ್ಲಿ ಒಬ್ರು ಹೇಳಬೇಕಂತ ಏನಿಲ್ಲ. ಒಂದು ನಿಮಿಷ ಎಲ್ಲರೂ ನಿಮ್ಮ ಅಭಿಪ್ರಾಯ ಹೇಳಿರಿ ಆಗ್ಲಿ. ಸರ್ ಒಂದ್ ನಿಮಿಷ ಮೇಡಮ್, ಒಂದೇ ನಿಮಿಷ. ಈಗ ಅರ್ಜುನ್ ಹೆಗಡೆ ಅವರು ತಮ್ಮ ಅಭಿಪ್ರಾಯವನ್ನ ತಾವು ಸೂಚಿಸಿದ್ದಾರೆ. ಅವರು ಆಮೇಲೆ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಈ ಚರ್ಚೆನ ಇಲ್ಲಿಗೆ ಬಿಟ್ಟು ಮುಂದಿನ ಪ್ರಶ್ನೆಯನ್ನ ನಾವು ಇಟ್ಕೊಳ್ಬಹುದು. ಕುಕ್ಕಲ್ ಮೇಡಮ್, ನೀವು ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ಕವಿತಾ ಅವರು ಎಲ್ಲಾ ಕಥೆಗಳು, ಎಲ್ಲಾ ನಾಟಕಗಳನ್ನ ಹೆಚ್ಚು ಕಡಿಮೆ ದೇಶದ ಎಲ್ಲಾ ಭಾಷೆಗಳಲ್ಲೂ ಅನುವಾದ ಆಗಿದ್ದಾವೆ, ರೂಪಾಂತರ ಆಗಿದ್ದಾವೆ, ಅಥವಾ ಅವುಗಳ ಏನಂತ ಹೇಳ್ತೀವಿ, ಅವು ಚಲನಚಿತ್ರ ಆಗಿರ್ಬೋದು, ನಾಟಕ ಆಗಿರ್ಬೋದು. ಕನ್ನಡದಲ್ಲಿ
ಈ ಹ್ಯಾಮ್ಲೆಟ್ ಅನ್ನ ತಂದಿರುವ ಬಗ್ಗೆ ಕುರಿತಾಗಿ, ಅದು ಬೀದಿ ನಾಟಕ ಇರ್ಬೋದು ಅಥವಾ ಚಿತ್ರ ಆಗಿರ್ಬೋದು, ಅದ್ರ ಬಗ್ಗೆ ಏನಾದ್ರೂ ಸ್ವಲ್ಪ ಮಾಹಿತಿ ಸಿಗ್ಬೋದಾ ಅಂತ? ಅದನ್ನ ಕುವೆಂಪು ಅವರು ತಂದಿದ್ದಾರೆ, ರಕ್ತಾಕ್ಷಿ ಅಂತ ತಂದಿದ್ದಾರೆ, ಎಸ್ ಸರ್ ಅಂತ ಅದ್ರ ತಂದಿದ್ದಾರೆ ಬಗ್ಗೆ ಕುವೆಂಪು ಅವರು. ಅದನ್ನ ಹೇಗೆ ನೇಟಿವಿಟಿಗೆ ಅದ್ರ ಬಗ್ಗೆ ಏನಾದ್ರು ಮಾತಾಡ್ಬೋದು? ಅದು ದಯವಿಟ್ಟು ನಾನು ಅದನ್ನ ಓದಿಲ್ಲ ಮತ್ತು ನಾನು ನೋಡದೇ ಇದ್ದಿದ್ರಿಂದ ನಾನು ತಮ್ಮ ಬಳಿ ಕ್ಷಮೆ ಕೇಳ್ತೇನೆ. ಅದು ಕನ್ನಡದಲ್ಲಿ ಹೇಗೆ ಹೇಳ್ಬೋದಾ? ತಂದಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಅರಿವಿಲ್ಲ, ಯಾಕಂದ್ರೆ ನಾನು ಅದನ್ನ ಓದಿಲ್ಲ. ಯಾರಾದ್ರೂ ಓದಿದ್ರೆ ಅವ್ರಿಗೆ ದಯವಿಟ್ಟು ರಾಜು ಇದ್ರೆ ನನಗೆ ಅವ್ರು ಮಾತನಾಡ್ಲಿಕ್ಕೆ ಬಿಡೋದಿಲ್ಲ. ಅವರು ಇವತ್ತು ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ಒಂದು ಇದ್ದಿದೆ. ಆಮೇಲೆ ಈಗ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಮತ್ತೊಂದು ಉಪನ್ಯಾಸನ್ನೇ ನಾವು ನೀಡಬೇಕಾಗ್ತದೆ. ಹೀಗಾಗಿ ಶೇಕ್ಸ್ಪಿಯರ್ ನಾಟಕಗಳ ಅನುವಾದ ಬಗ್ಗೆ ಒಂದು ವಿಶೇಷ ಉಪನ್ಯಾಸವನ್ನ ನಾವು ಏರ್ಪಾಡು ಮಾಡಬಹುದು ಸರ್. ಎಲ್ಲಾ ನಾಟಕಗಳು ಅನೇಕ ಸಲ ಅನುವಾದ ಆಗಿವೆ, ರೂಪಾಂತರಗೊಂಡಿವೆ. ಆಮೇಲೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬಂದಿವೆ, ನವೋದಯದ ಸಂದರ್ಭದಲ್ಲಿ, ನವ್ಯದ ಸಂದರ್ಭದಲ್ಲಿ. ಈ ಎಲ್ಲಾ ಸಂಗತಿಗಳನ್ನ ಇಟ್ಕೊಂಡು ಒಂದು ವಿಶೇಷ ಉಪನ್ಯಾಸವನ್ನು ನಾವು ಏರ್ಪಡಿಸಬಹುದು ಅಂತ ಕಾಣ್ತದೆ. ಆಮೇಲೆ ಈ ಹೆಮ್ಲೆಟ್ ನಾಟಕವನ್ನ ಕುವೆಂಪು ಕವಿತಾ ಕೇಳಿದ ಹಾಗೆ ಬಿದನೂರಿನ ಒಂದು ರಾಜನ ಕಥೆಯನ್ನ ತಗೊಂಡು ಕುವೆಂಪು ಅವರು ರಕ್ತಾಕ್ಷಿ ಮಾಡಿದ್ರು ಸರ್. ಬಿದನೂರು ಸಂಸ್ಥಾನಕ್ಕೆ ಅದು ಹೋಲಿಕೆ ಮಾಡಿ ಅಲ್ಲಿ ಬಸಪ್ಪ ನಾಯಕ, ಹೌದು, ಅದು ಟ್ರಾನ್ಸ್ಕ್ರಿಯೇಷನ್ ಮಾಡಿದ್ದಾರೆ. ಎಸ್ಪೆಷಲಿ ಅದು ವೀರಶೈವ ಲಿಂಗಾಯತ ಧರ್ಮವನ್ನು ಇಟ್ಟುಕೊಂಡು ಕುವೆಂಪು ಅವರು ಹ್ಯಾಮ್ಲೆಟ್ ನಾಟಕವನ್ನ ಮರು ಸೃಷ್ಟಿ ಮಾಡಿದ್ದಾರೆ. ಈ ನಾಡಿಗೆ ಬೇಕಾಗಿರ್ತಕ್ಕಂಥ ಯಾವ ಭಾರತೀಯರು ಒಪ್ಪಿಕೊಳ್ತಾರ ಅಂತ ಸಂಸ್ಕೃತಿಯನ್ನ ಪುನರ್ ಕಟ್ಟಿಕೊಳ್ತಾರ ಅದ್ರಾಗ ರಕ್ತಾಕ್ಷಿ ನಾಟಕದೊಳಗೆ. ಆ ಮೂಲ ಹ್ಯಾಮ್ಲೆಟ್ ಅನ್ನ ದುರಂತವನ್ನು ಇಟ್ಕೊಂಡು ಆದ್ರೆ ಇಲ್ಲಿಯ ಸಂಸ್ಕೃತಿಗೆ ಒಪ್ಪುವ ಹಾಗೆ, ಇಲ್ಲಿಯ ಓದುಗರು ಸ್ವೀಕರಿಸುವ ಹಾಗೆ ಆ ನಾಟಕವನ್ನ ಕುವೆಂಪು ಅವರು ಮರು ಸೃಷ್ಟಿ ಮಾಡಿದ್ದಾರೆ. ಅಲ್ಲ, ಈ ಜಗತ್ತಿನ ಎಲ್ಲಾ ಶ್ರೇಷ್ಠ ಕಾವ್ಯಗಳನ್ನ ನಾವು ಕೃತಿಗಳನ್ನ ನಾವು ನೋಡ್ಲಿಕ್ಕಾಗ್ಲಿ, ಒಂದಿಲ್ಲ ಒಂದು ಮೂಲದೊಳಗೆ ಅವನ್ನ ನಾವು ಬೇರೆ ಅಂತ ಎರವಲು ಪಡುವಂತ ಉದಾಹರಣೆಗಳು ಸಾಕಷ್ಟಿವೆ. ಈಗ ನೀವು ಮಹಾಭಾರತದಲ್ಲಿ ಬರುವಂತಹ ಒಂದು ಸನ್ನಿವೇಶವನ್ನ ಇಟ್ಟುಕೊಂಡು ಕಾಳಿದಾಸರು ಅಭಿಜ್ಞಾನ ಶಾಕುಂತಲ ಅನ್ನುವಂತಹ ನಾಟಕವನ್ನೇ ರಚನೆಯನ್ನ ಮಾಡಿದ್ರು. ಅದೇ ರೀತಿಯಾಗಿ ಬಿಬ್ಲಿಕಲ್ ಸ್ಟೋರಿನ ತೆಗೆದುಕೊಂಡು ಮಿಲ್ಟನ್ ಒಂದು ಮಹಾಕಾವ್ಯ ರಚನೆಯನ್ನು ಮಾಡಿದ, ಇಟ್ ಇಸ್ ಬಿಬ್ಲಿಕಲ್. ಓಕೆ, ಆ ರೀತಿಯಾಗಿ ಆ ಸೋರ್ಸಸ್ ಅನ್ನ ಇಟ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ, ಬೇರೆ ಬೇರೆ ಕಾಲಘಟ್ಟದಲ್ಲಿ, ಆ ಸಂದರ್ಭಕ್ಕೆ ತಕ್ಕ ಹಾಗೆ, ಆ ಸೊಸೈಟಿಯಲ್ ನಾರ್ಮ್ಸ್ ಪ್ರಕಾರ ಮತ್ತು ಇದ್ರ ಪ್ರಕಾರ ಸಾಕಷ್ಟು ಏನಂತಂದ್ರೆ ಕೃತಿಗಳು ರಚನೆಯಾಗಿ ಉದಾಹರಣೆಗಳು ಈ ಜಗತ್ತಿನಲ್ಲೇ ಇದೆ. ಅದು ಈಗ ನಾನು ಆಡಿದ ಮಾತುಗಳ ಕುರಿತು ಏನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಬಹುದು. ರಾಮಚಂದ್ರ ನಮ್ಮ ಚರ್ಚೆಯನ್ನ ದಯವಿಟ್ಟು ನನ್ನ ಮಾತು ಕೇಳಿ. ನಮ್ಮ ಚರ್ಚೆಯನ್ನ ಹೆಗ್ಡೆ ಅವರ ಉಪನ್ಯಾಸದ ಹಿನ್ನೆಲೆಯಲ್ಲಿ ನಾವು ಚರ್ಚೆಯನ್ನ ಮಾಡಬೇಕು ಮತ್ತು ಹ್ಯಾಮ್ಲೆಟ್ ನಾಟಕವನ್ನ ಕೇಂದ್ರವಾಗಿ ಇಟ್ಕೊಂಡು ನಾವು ಚರ್ಚೆಯನ್ನ ಮಾಡಬಹುದು. ದಯವಿಟ್ಟು ಮುಂದುವರಿಸಿ, ಮಾತನಾಡಿ. ಮೊಟ್ಟ ಮೊದಲದಾಗಿ ಹೆಗ್ಡೆ ಅವರೇ, ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ನೀವು ಒಬ್ಬ ಕಥೆಗಾರರಾಗಿ, ಒಬ್ಬ ಬರಹಗಾರರಾಗಿ, ಒಬ್ಬ ಒಳ್ಳೆಯ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ ನಾನು ನಿಮ್ಮನ್ನ ಅತಿ ಹತ್ತಿರದಿಂದ ನೋಡಿದ್ದೇನೆ. ಬಟ್ ಇಲ್ಲಿ ಕನ್ನಡದಲ್ಲಿ ನೀವು ಬರವಣಿಗೆಯನ್ನ ನಾನು ಓದಿದ್ದೆ, ಬಟ್ ನಿಮ್ಮ ಮಾತುಗಳನ್ನ ಕೇಳಿರ್ಲಿಲ್ಲ. ಯುವರ್ ಆಸ್ ಫ್ಲೂಯೆಂಟ್. ಇದು ಎಷ್ಟು ಫ್ಲೂಯೆಂಟ್ ಅಂದ್ರೆ, ನೀವು ಇಂಗ್ಲಿಷ್ ನಲ್ಲಿ ಎಷ್ಟು ಫ್ಲೂಯೆಂಟ್ ಇದ್ರೆ ಅದೇ ರೀತಿಯಾಗಿ ಕನ್ನಡದಲ್ಲಿ ನೀವು ಅದ್ಭುತವಾಗಿ ಮಾತನಾಡ್ತೀರ ಅನ್ನೋದು ನನ್ನ ಒಂದು ಏನಂತ ಕೇಳ್ತೀರ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ. ಅದೇ ರೀತಿಯಾಗಿ ನೀವು ಈ ಹ್ಯಾಮ್ಲೆಟ್ ಅನ್ನ ಕಥೆಯನ್ನ ಸುಮಾರು 55 ನಿಮಿಷಗಳ ಕಾಲ ತೆಗೆದುಕೊಂಡು ಹೋದಂತಹ ರೀತಿ ಬಹಳ ಮನ್ಮುಟ್ಟುವಂತಹದಿತ್ತು. ಅದನ್ನ ನಾವು ಸಾಕಷ್ಟು ಸಲ ಓದಿದ್ದೇವೆ, ಪಾಠಗಳನ್ನ ಮಾಡಿದ್ದೇವೆ. ಬಟ್ ಅದಕ್ಕೆ ನೀವು ಹೊಸ ಆಯಾಮಗಳನ್ನ ಸೇರಿಸಿ ಆ ಉಪನ್ಯಾಸ, ಇಡೀ 55 ನಿಮಿಷದ ಉಪನ್ಯಾಸ ಬಹಳ ಮೆಸ್ಮರೈಸಿಂಗ್ ಇತ್ತು ಅಂತ ನಾನು ಈ ಸಂದರ್ಭ ಹೇಳಿ, ನನಗೆ ಈಗ ಗೊತ್ತಾಗ್ತದೆ ನೀವು ವೈ ಯು ಬಿಕಮ್ ಎ ಗ್ರೇಟ್ ಟೀಚರ್ ಅಂತ ಹೇಳಿ ನನಗೆ ಸಂದರ್ಭದೊಳಗೆ ವಾಸ್ತವ ಗೊತ್ತಿತ್ತು. ಹಿಂಗಾಗಿ ಪ್ರಶ್ನೆ ಏನೂ ಇಲ್ಲ, ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಈ ನ್ಯೂ ಡೈಮೆನ್ಷನ್ಸ್ ಅನ್ನ ನೀವೇನು ಮಾಡ್ತಿದ್ದೆ, ಒಬ್ಬ ವಿಮರ್ಶೆಕಾರ ಮಾಡುವಂತಹ ಕೆಲಸ. ಅದನ್ನ ಎಷ್ಟು ಮಂದಿ ಒಪ್ಪುಕೋತಾರೋ ಅದು ಎರಡನೇ ಮಾತು. ಓಕೆ, ನೀವು ಆ ಆಯಾಮವನ್ನ ತೆಗೆದುಕೊಂಡು ಬಂದಿದ್ದು ನನಗೆ ತುಂಬಾ ಸಂತೋಷವಾಗಿದೆ. ಹೀಗಾಗಿ ನಾನು ನಿಮ್ಗೆ ಅಭಿನಂದನೆಯನ್ನ ಸಲ್ಲಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸರ್ ನಮಸ್ಕಾರ. ನಮಸ್ತೆ ರಾಮಚಂದ್ರ ಸರ್. ನಮಸ್ಕಾರ ಸರ್. ನಮಸ್ಕಾರ
ನಮಸ್ಕಾರ. ಯಾರು ಮಾತಾಡ್ತೀರಿ? ಬಾದಾಮಿಯಿಂದ ವಿಟಿ ಪೂಜಾರ್ ಅಂತ ಹೇಳಿ ಸರ್. ಬಾದಾಮಿಯಿಂದ ವಿಟಿ ಪೂಜಾರ್ ಅಂತ ಮಾತಾಡಿ ಸರ್. ಹ್ಯಾಮ್ಲೆಟ್ ಇರ್ಲಿ ಅಥವಾ ಮಹಾಭಾರತ ಇರ್ಲಿ, ಪಾಶ್ಚಾತ್ಯರು ಇರ್ಲಿ ಅಥವಾ ಪೌರಾತ್ಯರು ಇರ್ಲಿ ಅಥವಾ ಕೆರೆಬಿಯನ್ ಇರ್ಲಿ, ಮನುಷ್ಯ ಯಾವಾಗ್ಲೂ ಮನುಷ್ಯನೇ. ಅವ ಸೂಕ್ಷ್ಮ ಮನುಷ್ಯನಾಗ ಸಂದರ್ಭಕ್ಕನುಸಾರವಾಗಿ ಒಬ್ಬ ಸೂಕ್ಷ್ಮ ಮನುಷ್ಯನಾಗಿ ಇರ್ತಾನೆ, ಒಬ್ಬ ಕ್ರೂರಿಯಾಗಿ ಹುಡ್ತಾನೆ, ಒಬ್ಬ ವಿದೂಷಕನಾಗಿ ಹುಡ್ತಾನೆ, ಮತ್ತೊಬ್ಬ ಏನೋ ಆಗಿ ಹುಡ್ತಾನೆ. ಆದ್ರೆ ಮನುಷ್ಯನ ಸ್ವಭಾವದೊಳಗ ಯಾವುದೇ ಬದಲಾವಣೆಯನ್ನು ಇರುವುದಿಲ್ಲ. ಕಾಲಕ್ಕೆ ಅಥವಾ ಪರಿಸರಕ್ಕೆ ತಕ್ಕಂತೆ ಅವ ತನ್ನ ವ್ಯಕ್ತಿತ್ವವನ್ನ ಬದಲಾಯಿಸಿಕೊಂಡು ಅವ ರೂಪಾಂತರಗೊಳ್ತಾನ ಅಂತ ನನ್ನ ಅಭಿಪ್ರಾಯ. ಈ ಹಿನ್ನೆಲೆಯೊಳಗ ಹ್ಯಾಮ್ಲೆಟ್ ಸಹಿತ ಮೊದಲ ಒಳ್ಳೆ ಮನುಷ್ಯ ಇರ್ತಾನ, ಕಾಲಾಂತರದೊಳಗ ತನ್ನ ತಂದೆಯ ಹತ್ಯೆಯ ಹಿನ್ನೆಲೆಯೊಳಗ, ತಾಯಿಯ ದುಡುಕಿನ ಹಿನ್ನೆಲೆಯೊಳಗ, ತನ್ನ ಅಶಕ್ತತೆ ಹಿನ್ನೆಲೆಯೊಳಗ ಅವ ದುರಂತವನ್ನ ಮುಟ್ತಾನ. ಇದಕ್ಕೆ ತಮ್ಮ ಅಭಿಪ್ರಾಯ ಏನದು? ತಾವು ಹೇಳಿದ್ದನ್ನ ನಾನು ಒಪ್ಪುತ್ತೇನೆ. ಅವನು ದುರಂತ, ಅವನು ಈ ಹಿನ್ನೆಲೆಯಲ್ಲಿ ಅವು ಟ್ರಿಗರ್ ಮಾಡ್ತವೆ ಅವನ ದುರಂತವನ್ನ. ಆದ್ರೆ ಇಲ್ಲಿ ತಾವು ಒಂದು ಮಹತ್ವದ ವಿಷಯವನ್ನ ಗಮನಿಸಬೇಕು. ಏನಂದ್ರೆ ಆತನ ದುರಂತ ಕೇವಲ ವ್ಯಕ್ತಿಗತ ದುರಂತಕ್ಕಿಂತಲೂ ಮಿಗಿಲಾಗಿ ಹೋಗಿ ಒಂದು ಸಾರ್ವಕಾಲಿಕ ದುರಂತ ಆಗ್ಬಿಡ್ತದೆ. ಯಾಕೆಂತಂದ್ರೆ ಅವನಿಗೆ ಆ ದುರಂತವನ್ನ ಎದುರಿಸುವುದು ಹೇಗೆ? ದುರಂತ ಇದೆ ಎದುರುಗಡೆ, ಆದ್ರೆ ಆ ದುರಂತವನ್ನ ಎದುರಿಸುವುದು ಹೇಗೆ ಅನ್ನೋದ್ರಲ್ಲಿ ಆತ ಸೋಲ್ತಾನೆ. ಅವನ ದುರಂತದ ಮೂಲ ಅಂಶ ಇರೋದು ಇಲ್ಲಿ. ಏನಂದ್ರೆ ಒಂದು ದುರಂತವನ್ನ ಎದುರಿಸಬೇಕಾದ್ರೆ ಅದನ್ನ ಎದುರಿಸೋದು ಹೇಗೆ ಅನ್ನೋ ಪ್ರಶ್ನೆ ಇದೆ. ಆ ಎದುರಿಸುವಂತ ಪ್ರಶ್ನೆಯಲ್ಲಿ ಹ್ಯಾಮ್ಲೆಟ್ ಸೋಲ್ತಾನೆ ಅಂತ ನನ್ನ ಭಾವನೆ. ಯಾಕೆಂತಂದ್ರೆ ಅವನು ಕ್ರಿಯೆಯಲ್ಲಿ ತೊಡಗಬೇಕು. ಅದನ್ನ ಎದುರಿಸ್ಬೇಕಾದ್ರೆ ಒಂದು ಕ್ರಿಯೆಯಲ್ಲಿ ತೊಡಗಬೇಕು. ಆದ್ರೆ ಆ ಕ್ರಿಯೆಯಲ್ಲಿ ತೊಡಗಲಿಕ್ಕೆ ಅವನಿಗೆ ಸಮಸ್ಯೆಗಳಿವೆ, 108 ಪ್ರಶ್ನೆಗಳಿವೆ. ಆ ಕ್ರಿಯೆಯನ್ನ, ಯಾವ ಕ್ರಿಯೆಯನ್ನ ಆಯ್ದುಕೊಳ್ಬೇಕು ಎನ್ನುವಲ್ಲಿ ಅವನಿಗೆ ಗೊಂದಲಗಳಿವೆ. ಇಲ್ಲ, ಅವನ ಮುಂದಿರುವಂತಹ ದೊಡ್ಡ ದುರಂತ ಅವನಿಗೆ ಕ್ರಿಯೆಯನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಹೋಗೋದು. ಏನು ಮಾಡ್ಬೇಕು ನಾನು ಈ ಸಂದರ್ಭದಲ್ಲಿ? ನನಗೆ ಅನಿಸುವಾಗೆ ಮಾನ್ಯರೇ, ತಾವು ಕೇಳಿದ ಪ್ರಶ್ನೆ ಬಹಳ ಸರಿಯಾದ ಪ್ರಶ್ನೆ. ಹ್ಯಾಮ್ಲೆಟ್ ಪಾತ್ರ ಬಹಳ ಸೂಕ್ಷ್ಮವಾದಂತಹ ಒಂದು ರೀತಿಯ, ನಾನು ಆಗ ಅರ್ಜುನ ಅಂತ ಹೇಳಿದೆ, ಈಗ ಬಹುಶಃ ನಾನು ಇನ್ನೂ ಅಂದ್ರೆ ನಮ್ಮ ಈ ಯತಿವರೇಣ್ಯರು ಅಥವಾ ಇವರು ಅಂತ ಆ ರೀತಿಯ ಅಷ್ಟು ಸೂಕ್ಷ್ಮವಾದಂತಹ ಪಾತ್ರ ಅವನದು. ಮತ್ತು ಅವನು ಎಷ್ಟು ಶಾರ್ಪ್ ಆದ, ಅವನು ಬಹಳ ಬುದ್ಧಿವಂತ, ಅವನು ದಡ್ಡನಲ್ಲ. ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ, ಬಹಳ ಜನ ಭಾವಿಸುವ ಹಾಗೆ ಹ್ಯಾಮ್ಲೆಟ್ ಮೂಲತಾನೇ ಇನ್ಆಕ್ಷನ್ ಮನುಷ್ಯ ಅಲ್ಲ. ಅವನಿಗೆ ಆಕ್ಷನ್ ಗೊತ್ತಿದೆ, ಆಕ್ಷನ್ನೇ ಗೊತ್ತಿಲ್ಲದೆ ಇದ್ದಂತ ಮನುಷ್ಯ ಅಲ್ಲ ಅವನು. ಯಾಕೆಂದ್ರೆ ಅವನು ಪೊಲೋನಿಯಸ್ನ 2 ನಿಮಿಷದಲ್ಲಿ ಕೊಂದು ಬಿಡ್ತಾನೆ, ಮತ್ತು ರೊಸೆಂಕ್ರಾಂಟ್ಸ್ ಮತ್ತು ಗಿಲ್ಡರ್ಸ್ಟರ್ನ್ ಅನ್ನು ಕೊಂದು ಬಿಡ್ತಾನೆ. ಅವನಿಗೆ ಅಲ್ಲಿ ಅವರನ್ನು ಕೊಲ್ಲೋದು ಅವನಿಗೆ ದೊಡ್ಡ ಸಮಸ್ಯೆ ಅಲ್ಲ. ಆದ್ರೆ ಇಲ್ಲಿ ಯಾಕೆ ಅವನಿಗೆ ಸಮಸ್ಯೆ ಆಗ್ತದೆ? ನಮ್ಮ ಮುಂದಿರುವಂತಹ ಪ್ರಶ್ನೆ ಇದು, ಮತ್ತು ಅವನ ದುರಂತಕ್ಕೆ ಕಾರಣವಾಗುವಂತಹ ಪ್ರಶ್ನೆ ಇದು. ಏನಂದ್ರೆ ಇಲ್ಲಿ ಏನು ಸಮಸ್ಯೆ? ಇಲ್ಲಿ ಸಮಸ್ಯೆ ಅಂದ್ರೆ ಅವನದು ನೈತಿಕವಾದಂತಹ ಸಮಸ್ಯೆ. ಮತ್ತು ಅದು ಎಷ್ಟು ದೊಡ್ಡ ಸಮಸ್ಯೆ ಅಂತಂದ್ರೆ, ಸಮಸ್ಯೆ ಎದುರು ನಿಂತಂತ ಅವನು ಸೋಲ್ತಾನೆ. ನಾನು ಈ ಹಿನ್ನೆಲೆಯಲ್ಲೇ ಅಂದ್ರೆ ಆ ಸಮಸ್ಯೆಯ ಬೃಹದಾಕಾರದ ಸಮಸ್ಯೆಯನ್ನ ಹುಡುಕುವಲ್ಲಿ ಅವನ ಸೋಲೆ ನಿಜವಾದ ಹ್ಯಾಮ್ಲೆಟ್ನ ದುರಂತ. ಉದಾಹರಣೆಗೆ ನಾನು ಬಹುಶಃ ಈ ಸಮಸ್ಯೆಯನ್ನ ವಿವರಣೆಯನ್ನ ಎಕ್ಸ್ಟೆಂಡ್ ಮಾಡೋದಿದ್ರೆ, ಆಗಿನ ಕಾಲದಲ್ಲಿ ಏನೋ ಅವರು ನಾವಿಕರು ಅಥವಾ ಸಮುದ್ರದಲ್ಲಿ ಶೋಧಕರು ಅವರು ಹೋಗ್ತಾ ಇದ್ರು, ಅವರು ಸಮುದ್ರದಲ್ಲಿ ಶೋಧನೆ ಮಾಡಿದ್ರು ಬೇರೆ ಬೇರೆ ಕಾಂಟಿನೆಂಟ್ ಗಳನ್ನ. ಅವ್ರ ಬಳಿ ಆ ಶೋಧನೆಗೆ ಹೋದಾಗ ಆ ಇಕ್ವಿಪ್ಮೆಂಟ್ ಗಳಿದ್ವು, ಏನು ಶೋಧ ಮಾಡ್ಬೇಕು ಅದನ್ನ ತಕೊಂಡು ಹೋಗಿದ್ರು, ಆ ಮನಸ್ಥಿತಿ ಇತ್ತು. ಆದ್ರೆ ಬಹುಶಃ ಹ್ಯಾಮ್ಲೆಟ್ನಿಗೆ ಅವು ಯಾವುವೂ ಇಲ್ಲ. ಸಮಸ್ಯೆ ಅಂದ್ರೆ ಅವನಿಗೆ ಈಗ ನಾನು ಏನ್ ಮಾಡ್ಬೇಕು ಅಂತ ಸೂಚಿಸ್ತಾ ಇಲ್ಲ. ಆ ಬೃಹದಾಕಾರದ ನೈತಿಕ ಸಮಸ್ಯೆ ಎದುರು ಆ ಸೂಚಿಸಿದೆ. ಇಲ್ಲಿ ನಮ್ಮ ಪ್ರಶ್ನೆ ಅಂದ್ರೆ, ಪ್ರತಿ ಒಬ್ಬರ ಸಮಸ್ಯೆ ಇದು, ನನ್ನ ಸಮಸ್ಯೆ ಹಾಗೂ ತಮ್ಮ ಸಮಸ್ಯೆ. ಅಂದ್ರೆ ನಮ್ಮ ಎದುರು ಒಂದು ಬೃಹದಾಕಾರದ ನೈತಿಕ ಪ್ರಶ್ನೆ ಬಂದು ನಿಂತಾಗ ನಾವು ಹೇಗೆ ಅದಕ್ಕೆ ಪ್ರತಿಕ್ರಿಯೆ ಮಾಡಬೇಕು? ಈ ಕಾರಣದಿಂದಲೇ ಹ್ಯಾಮ್ಲೆಟ್ ಪ್ರಸ್ತುತ ಆಗೋದು ನಮಗೆ. ಮತ್ತು ನಾವು ಕೂಡ ಹಲವೊಂದು ಬಾರಿ ಹ್ಯಾಮ್ಲೆಟ್ಗಳಾಗೋದು. ಏನು ಮಾಡ್ಬೇಕು, ನಾನು ಏನು ಮಾಡ್ಲಿ ಅಂತ ಕೇಳ್ತೇವಲ್ಲ. ಅಂದ್ರೆ ಯಾವ ದಾರಿಯನ್ನ ಆಯ್ದುಕೊಳ್ಳಿ ಅಂತ ಅವನು ಬಹಳ ಆರ್ತವಾಗಿ ಬೇಡ್ತಾನೆ. ಅವನು ನಾನು ಯಾವ ದಾರಿಯನ್ನ ಆಯ್ದುಕೊಳ್ಳಿ, ನಾನು ಏನನ್ನು ಮಾಡ್ಲಿ? ಇದು ಈ
ಪ್ರಶ್ನೆ ಇದೆಯಲ್ಲ, ಇದು ಅವನ ಒಳ್ಳೆ ದುರಂತ ಅಂದ್ರೆ ಇದು ಒಳ್ಳೆ ಮನಸ್ಸಿನಿಂದ ಮೂಡುವಂತ ಪ್ರಶ್ನೆ. ಇದಕ್ಕಾಗಿ ಆತ ದುರಂತ ಆಗ್ತಾನೆ. ಒಳ್ಳೆ ಮನಸ್ಸಿನಿಂದ ಮೂಡುವಂತಹ ಪ್ರಶ್ನೆ. ನಾನು ಏನ್ ಮಾಡ್ಲಿ? ಕೆಟ್ಟದು ಮಾಡೋದಿದ್ರೆ ಯೋಚನೆ ಮಾಡ್ಬೇಕಿರ್ಲಿಲ್ಲ ಹ್ಯಾಮ್ಲೆಟ್ನಿಗೆ. ಕೊಲ್ಲೋದಿದ್ರೆ ಯೋಚನೆ ಮಾಡ್ಬೇಕಿರ್ಲಿಲ್ಲ. ಪ್ರಶ್ನೆ ಬರೋದು ಅಂದ್ರೆ ಆತನಿಗೆ ಕೊಲ್ಲೋದು ಆತನ ಫಸ್ಟ್ ಆಪ್ಷನ್ ಅಲ್ಲ. ಅಲ್ಲಿ ದುರಂತ ಬರೋದು ಇಲ್ಲಿ. ಇದು ಹಾಗಾಗಿ ಒಂದು ವ್ಯಕ್ತಿ ದುರಂತಕ್ಕಿಂತ ಒಂದು ಸಾರ್ವತ್ರಿಕವಾದ ಹಾಗೆಯೇ ಪ್ರತಿ ಒಂದು ಮನುಷ್ಯನ ಆಂತರಿಕವಾದಂತಹ ದುರಂತ ಕೂಡ ಹೌದು. ಇದು ನಮ್ಮೆಲ್ಲರ ಎದುರಿಗೆ ಒಂದು ಬೃಹದಾಕಾರದ ನೈತಿಕ ಸಮಸ್ಯೆ ಬಂದಾಗ ನಾವು ಅದನ್ನು ಹೇಗೆ ಎದುರಿಸ್ಬೇಕು ಅನ್ನುವಂತಹದ್ದು ಪ್ರಶ್ನೆಯನ್ನ ಹ್ಯಾಮ್ಲೆಟ್ ನಮ್ಮ ಮುಂದೆ ಇಟ್ಟು ಹೋಗ್ತಾನೆ. ಬಹುಶಃ ಆ ಪ್ರಶ್ನೆಗೆ ಉತ್ತರ ನಾನು ಅರ್ಜುನನ್ನು ತಂದುಕೊಂಡಿದ್ದು ಅಂದ್ರೆ ಅದಕ್ಕೆ ಏನಂದ್ರೆ, ನಮ್ಮ ಎದುರಿಗೆ ಅಂತಹ ನೈತಿಕವಾದಂತಹ ಪ್ರಶ್ನೆ ಬಂದಾಗ, ಮಹತ್ತಾದ ದೊಡ್ಡದಾದ ನೈತಿಕ ಪ್ರಶ್ನೆ ಬಂದಾಗ ಬಹುಶಃ ನಾವು ಅದನ್ನು ಎದುರಿಸುವ ದಾರಿ ಅಂದ್ರೆ ನಾವು ಕ್ರಿಯೆಯನ್ನ ಆಯ್ದುಕೊಳ್ಳಬೇಕು. ಅದು ರಾಗ ದ್ವೇಷವಿಲ್ಲದಂತಹ, ಪ್ರತಿಫಲಾಕ್ಷೆಗೆ ಇಲ್ಲದಂತಹ ನೈತಿಕವಾದಂತಹ ಒಂದು ಕ್ರಿಯೆಯನ್ನ ಆಯ್ದುಕೊಂಡಾಗ ಬಹುಶಃ ಆ ಸಮಸ್ಯೆಯನ್ನ ಗೆಲ್ಲಿಕ್ಕೆ ಬರ್ಬೋದು. ಹ್ಯಾಮ್ಲೆಟ್ನ ಸಮಸ್ಯೆಗೆ ಉತ್ತರ ಬಹುಶಃ ಇಲ್ಲಿದೆ ಅನ್ನೋ ಕಾರಣಕ್ಕಾಗಿ ನಾನು ಅರ್ಜುನನ್ನ ತೆಗೆದುಕೊಂಡಿದ್ದು. ಕೃತಜ್ಞತೆ ತಮ್ಮ ಪ್ರಶ್ನೆ ಸಲುವಾಗಿ ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನೀವು ಹೇಳಿದಾಗೆ ನಮ್ಗ ಕೆಲವೊಂದು ಸಂದರ್ಭದಲ್ಲಿ ನಾವು ಏನಾಗ್ಬಿಡ್ತೀವಿ ಅಂದ್ರೆ ಈ ಹ್ಯಾಮ್ಲೆಟ್ ನ ದ್ವಂದ್ವಕ್ಕೆ ನಾವು ಒಳಗಾಗ್ತೇವೆ. ಹ್ಯಾಮ್ಲೆಟ್ ಈಸ್ ನಾಟ್ ಜಸ್ಟ್ ಎ ಕ್ಯಾರೆಕ್ಟರ್, ಈಸ್ ಎ ಟೈಪ್. ಹೌದು, ಟೈಪ್ ಒಂದು. ಆಮೇಲೆ ಎಲ್ಲರಿಗೂ ನಮ್ಗೆ ಈ ಗ್ರೀಕ್ ಟ್ರೆಜಿಡಿಯನ್ಸ್ ಇರಂಗೆ ಟ್ರಾಜಿಕ್ ಫ್ಲಾ ಇರ್ತದೆ. ನೀವು ರೈಟೆಡ್ಲಿ ಪಾಯಿಂಟೆಡ್ ಔಟ್ ಏನಂತಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದಂತಹ ಒಂದು ಇನೇಟ್ ಕ್ವಾಲಿಟೀಸ್ ಇರ್ತದೆ. ಹಿಮ್ಲೈಟ್ಗೂ ಸಹಿತ ಸ್ವಭಾವತಃ ಬಂದಿರಂತಹ ಗುಣಗಳು ಅವನನ್ನ ಮತ್ತು ಸಂದರ್ಭ ಎರಡೂ ಅವನನ್ನ ಏನ್ ಮಾಡ್ತಂತಂದ್ರೆ ಆ ಇರುವಂತಹ ಟ್ರಾಜಿಕ್ ಫ್ಲಾ ಮತ್ತು ಅವನ ಸುತ್ತಲೂ ನಡೆದಂತಹ ಘಟನೆ ಸನ್ನಿವೇಶ ಏನ್ ಮಾಡ್ತಂದ್ರೆ ಅವನನ್ನ ಆ ಟ್ರಾಜಿಕ್ ಇದಕ್ಕೆ ತಳ್ಳುತ್ತದೆ. ಅದು ಎಕ್ಸ್ಟರ್ನಲ್ ಇರ್ಬೋದು ಅಥವಾ ಇಂಟರ್ನಲ್ ಏನ್ ಮಾಡ್ತೇವೆ ಅವ್ರನ್ನ ತಳ್ಳುತ್ತದೆ. ನಾನು ತಮ್ಮನಿಗೆ ಈ ಸೈಕಲಾಜಿಕಲ್ ಕಾನ್ಫ್ಲಿಕ್ಟ್ ಆರ್ಟ್, ಗ್ರೇವ್ ಡಿಗ್ಗಿಂಗ್ ಯಾರ್ಡ್ ಬಗ್ಗೆ ಸ್ವಲ್ಪ ಬೆಳಕನ್ನ ಚೆಲ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೋತಾರೆ. ಗ್ರೇವ್ ಡಿಗ್ಗಿಂಗ್ ಯಾರ್ಡ್ ಸಣ್ಣ ಎಪಿಸೋಡ್ ಬಗ್ಗೆ ತಮ್ಮ ದೃಷ್ಟಿಕೋನವನ್ನು ಹೇಳಿಕೆ ಇಷ್ಟಪಡ್ತೀನಿ. ಆ ಗ್ರೇವ್ ಡಿಗ್ಗಿಂಗ್ ಯಾರ್ಡು ಅದು ಹ್ಯಾಮ್ಲೆಟ್ ಬಹುಶಃ ಒಂದು ಆಯ್ಕೆಯನ್ನ ಬಹುಶಃ ವೆದರ್ ಇಟ್ ಈಸ್ ಅವನ ಆ ಗ್ರೇವ್ ಡಿಗ್ಗಿಂಗ್ ಅದ್ರ ಬಗ್ಗೆ ಅವನು ಮೊದಲು ಒಂದು ಸೊಲಿಲೋಕ್ವಿಯಲ್ಲಿ ಒಂದು ಮಾತು ಹೇಳ್ತಾನೆ. ವೆದರ್ ಇಟ್ ಈಸ್ ಬೆಟರ್ ಟು ಟೇಕ್ ಆರ್ಮ್ಸ್ ಅಗೇನ್ಸ್ಟ್ ಎ ಸೀ ಆಫ್ ಟ್ರಬಲ್ಸ್ ಆರ್ ಟು, ಅಂದ್ರೆ ಅದ್ರ ವಿರುದ್ಧ, ಆ ಸಾಗರದಂತೆ ಬರುವಂತಹ ಸಮಸ್ಯೆಗಳ ವಿರುದ್ಧ ಹೋರಾಡಬೇಕೋ ಅಥವಾ ನಾವು ಶರಣಾಗಬೇಕೋ ಅದು ಸಮಸ್ಯೆ ಅಂತ. ಬಹುಶಃ ಹ್ಯಾಮ್ಲೆಟ್ ಇಲ್ಲಿ ಈ ಜೀವನದಿಂದಲೇ ಒಂದು ಪಲಾಯನ ಮಾಡಿಕೊಂಡ್ರೆ ಹೇಗೆ ಅನ್ನುವಂಥದ್ದು ಅದು ಒಂದು ಆಯ್ಕೆ ತನ್ನ ಮುಂದಿದೆಯಾ. ಈ ಗ್ರೇವ್ ಡಿಗ್ಗರ್ ಸೀನ್ ಮಹತ್ವವನ್ನ ನಾನು ನೋಡೋದು ಹೀಗೆ. ಮತ್ತು ಅದೇ ಗ್ರೇವ್ ಡಿಗ್ಗರ್ ಸೀನ್ ನಲ್ಲೇ ಕೂಡ ಆತ ಹೇಳೋದು, ಅದನ್ನೆಲ್ಲ ನೋಡಿದ ನಂತರನೇ ಆತ ಹೇಳೋದು ರೇಷಿಯೋ ದರ್ ಇಸ್ ಸಮ್ ಡಿವಿನಿಟಿ ದಟ್ ಶೇಪ್ಸ್ ಅವರ್ ಎಂಡ್ಸ್ ಅಂತ. ಮತ್ತು ಏನಂತಂದ್ರೆ ನಮ್ಮ ಈ ಕ್ರಿಯೆಗಳಿಗೆ ಹೊರೇಷಿಯೋ ಬಹುಶಃ ಯಾವುದೂ ಒಂದು ಪ್ರತಿಫಲ ಇಲ್ಲ ಮತ್ತು ಕೊನೆಗೆ ನಾವೆಲ್ಲರೂ ವಿಫಲ್ರೆ ಅಂದ್ರೆ ಇಡೀ ನಮ್ಮ ಮಾನವ ವೈಫಲ್ಯವನ್ನ, ಕ್ರಿಯೆಗಳ ವೈಫಲ್ಯವನ್ನ ಎತ್ತಿ ಹಿಡಿಯೋದು ಗ್ರೇವ್ ಡಿಗ್ಗರ್ ಸೀನ್ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂತ ಹ್ಯಾಮ್ಲೆಟ್. ನಿಜ. ಯಾಕಂದ್ರೆ ಅವನಿಗೆ ಒಂದು ಸ್ಕಲ್ ಸಿಕ್ಕಾಗ ಹೇಳ್ತಾನೆ ನೋಡ್ರಿ ಅವನು, he assumes that it must have been the skull of a Helen and that wonderful lip has reduced into bony and dusty ಅಂತ ಹೇಳ್ಬೇಕಾದ್ರೆ ಈ ಜೀವನದ ನಶ್ವರತೆಯನ್ನ ಅಲ್ಲಿ ನಾವು ನಶ್ವರತೆಯನ್ನ ನಾವು ಹ್ಯಾಮ್ಲೆಟ್ ನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಆಫ್ಟರ್ ಆಲ್ she was the wonderful woman or beautiful woman ever walked on the face of the earth ಅನ್ನೋ ಸಹಿತ now she is reduced to the ಏನಂತಂದ್ರೆ ಡಸ್ಟ್. ನಾವೆಲ್ಲರೂ ಡಸ್ಟ್ ದೌ ಕಮ್ಮೆಸ್ಟ್ ಡಸ್ಟ್ ಗೌ ಗೋವೆಸ್ಟ್ ಅನ್ನುವಂತಹ ಅರ್ಥದೊಳಗಿನ ಅವನು ಹೇಳಿರ್ಬೋದಾ ಅಂತ ನಾನು ಗಮನ ಕೇಳಿ.
ಸರ್ ಚರ್ಚೆಯನ್ನ ಇಲ್ಲಿಗೆ ಸರ್ ಮುಗಿಸೋಣ. ರಾಮಚಂದ್ರ ಹೆಗ್ಡೆ ಸರ್ ನಮಸ್ತೆ. ನಮಸ್ತೆ. ಸರ್ ನಂದು ನಾನು ಹ್ಯಾಮ್ಲೆಟ್ ನ ಸುಮಾರು ವರ್ಷಗಳ ಹಿಂದೆ ಓದಿದ್ದು. ಅಲ್ಲಿ ಒಂದು ನಾಟಕದಲ್ಲಿ ಇನ್ನೊಂದು ನಾಟಕವನ್ನ ಏರ್ಪಡಿಸಿ ಪ್ರಿನ್ಸ್ ಹ್ಯಾಮ್ಲೆಟ್ he shows to the world what is morality and what is immorality. So in this way he gives the justice to the death of his father ಅಂತ ನಂದು ಒಂದು ಅಭಿಪ್ರಾಯ. So here Hamlet doesn't fail here. He establishes the morality, that what he shows to the world, what is moral and what is immoral. His uncle is the symbol of immorality and his father is the symbol of morality ಅಂತ ಇಷ್ಟು ನಂದೊಂದು ಅಭಿಪ್ರಾಯ. ಹೌದು. ಅಂದ್ರೆ ಆತನ ಅಂಕಲ್ನ ಕಾನ್ಶಿಯನ್ಸ್ ಅನ್ನ, ಪ್ರಜ್ಞೆಯನ್ನ, ಅವನೇ ಹೇಳುವ ಹಾಗೆ, ಹ್ಯಾಮ್ಲೆಟ್ನೇ ಹೇಳುವ ಹಾಗೆ ತನ್ನ ಅಂಕಲ್ನ ಪ್ರಜ್ಞೆಯನ್ನ ಹಿಡಿತೇನೆ, ಅದರ ಮೂಲಕ ಪ್ರಜ್ಞೆಯನ್ನ ಪರೀಕ್ಷಿಸ್ತೇನೆ, ಅವನ ಮನಸ್ಸಿನ ಆಳವನ್ನ, ಅವನ ನೈತಿಕತೆಯನ್ನ ಪರೀಕ್ಷಿಸ್ತೇನೆ ಅಂತ ಹೇಳೋದು ಅಂತ ಇದರ ಸೀನ್ ನಲ್ಲಿ ಆತ ಹೇಳ್ತಾನೆ. ಸರಿ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ನಾಗೇಶ್ ದೇವೇಂದ್ರ ಪ್ರಶ್ನೆ ಕೇಳಬೇಕಾ ಸರ್? ಒಂದು ಕ್ವಶನ್. ನಮಸ್ತೆ ಸರ್. ಯಾವಾಗ್ಲೂ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಇನ್ಸ್ಟಿಂಕ್ಟಿವ್ ಮೈಂಡ್ ಮತ್ತೆ ಇಂಟೆಲೆಕ್ಚುಯಲ್ ಮೈಂಡ್ ಅಲ್ಲಿ ತಗಫ್ ಅಥವಾ ಕಾನ್ಫ್ಲಿಕ್ಟ್ ಇರ್ಬೋದು. ಇದರಲ್ಲಿ ಕೂಡ ಈಗ ಇನ್ಸ್ಟಿಂಕ್ಟಿವ್ ಮೈಂಡ್ ಅನ್ನ ಸಾಮಾನ್ಯವಾಗಿ ಇಂಟೆಲೆಕ್ಚುಯಲ್ ಮೈಂಡ್ ಮ್ಯಾನಿಪುಲೇಟ್ ಮಾಡಿ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಈ ನಿಮ್ಮ ಕಥೆಯಲ್ಲಿ ಅಥವಾ ನಾಟಕದಲ್ಲಿ ಹೇಳುವಾಗೆ ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ಸಿಗ್ತದೆ ಸರ್, ಈ ತರ ಒಂದು ಇಂಟರ್ನಲ್ ಕಾನ್ಫ್ಲಿಕ್ಟ್ ಅನ್ನು ಕಂಟಿನ್ಯೂಸ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡುವಾಗ? ನೋಡಿ ಸರ್, ಇದು ಒಂದು ಹೀಗೆ ಕಾನ್ಫ್ಲಿಕ್ಟಿಗೆ ಸೊಲ್ಯೂಷನ್ ಅಂತಂದ್ರೆ ಇವೆಲ್ಲವೂ ಒಂದು ನಮ್ಮ ವ್ಯಕ್ತಿತ್ವದಲ್ಲಿ ಬರೋ ವಿಷಯಗಳು. ಮೂಲತಃ ನಮ್ಮಲ್ಲಿಂದ ಬಂದ್ಬಿಡ್ತಾವೆ ಅವು. ಅವಕ್ಕೆ ನಾವು ಬಹುಶಃ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ನಾನು ನಿಮಗೊಂದು ಮಾತನ್ನ ಹೇಳ್ತೇನೆ. ನಾವು ಕ್ಲಾಸಲ್ಲಿ ಟ್ರಾಜಿಡಿಯನ್ನ ಕಲಿಸ್ಬೇಕಿದ್ರೆ ನಾನು ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇದ್ದೆ, ಟ್ರಾಜಿಡಿ ಅಂದ್ರೆ ಏನು? ಟ್ರಾಜಿಡಿ ಆಫ್ ಈಸ್ ಸಮಥಿಂಗ್ ದಟ್ ಹ್ಯಾಪನ್ಸ್ ಟು ಎ ಹೀರೋ. ಹೌದಾ? ಹೀರೋಗೆ ಮಾತ್ರ ಅಥವಾ ಹೀರೋಯಿನ್ಗೆ ಮಾತ್ರ ಸಂಬಂಧಪಡೋದು, ಅವರಿಗೆ ಘಟಿಸೋದು ಹೆಚ್ಚಾಗಿ. ಸಾಧಾರಣ ಒಂದು ಜೋಕರ್ನಿಗೆ ಟ್ರಾಜಿಡಿ ಆಗೋದಿಲ್ಲ. ನಂತರ ಅದೇ ಮುಂದೆ ಪ್ರಶ್ನೆ ಕೇಳ್ತಾ ಇದ್ದೆ, ಹಾಗಾದ್ರೆ ಟ್ರಾಜಿಡಿಯಿಂದ ನಮ್ಮನ್ನ ತಪ್ಪಿಸ್ಕೊಳ್ಳೋದು ಹೇಗೆ? ಆಗ ಅಂದ್ರೆ ಉತ್ತರ ಅಂದ್ರೆ ನಾವು ಜೋಕರ್ ಆಗೋದಾ, ಅಥವಾ ನಾವು ಗಂಭೀರವಾದ ನಮ್ಮ ವ್ಯಕ್ತಿತ್ವವನ್ನ ಬಿಟ್ಟು ಬೇರೆ ಜೋಕರಂಗೆ ಮಾಡೋದಾ? ಅಲ್ಲ ಅಂತ ಹೇಳ್ತಿದ್ರು. ಅದು ಕೂಡ ಒಂದು ಟ್ರಾಜಿಡಿನೇ ಅಂತ. ಹಾಗೆ ನಾವು ಗಂಭೀರವಾದ ವ್ಯಕ್ತಿಗಳು ಮತ್ತು ಬಹಳ ಸೆನ್ಸಿಟಿವ್ ಆದ ಸೀರಿಯಸ್ ಆದ ವ್ಯಕ್ತಿಗಳು, ಚಿಲ್ಲರೆ ವ್ಯಕ್ತಿಗಳಂಗೆ ವರ್ತಿಸೋದು, ಅದು ಕೂಡ ಟ್ರಾಜಿಡಿನೇ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ನಮ್ಮ ಅಂತರಂಗದಲ್ಲಿ ಬರುವಂತಹ, ನಮ್ಮ ಸಹಜವಾಗಿ ನಮ್ಮ ಮನಸ್ಸಿನ ಒಳಗಡೆ ಬಂದ್ಬಿಡೋದು. ಇದಕ್ಕೆ ಸೊಲ್ಯೂಷನ್ಗಳು, ಪರಿಹಾರಗಳನ್ನ ಅವರವರ ಮಟ್ಟದಲ್ಲಿ ಕಂಡುಕೊಳ್ಬೇಕು, ಅವರವರ ಮಟ್ಟದಲ್ಲಿ. ಇದಕ್ಕೆ ಪ್ರಶ್ನೆಗಳು ಸಾರ್ವತ್ರಿಕ, ಆದ್ರೆ ಉತ್ತರಗಳು ಸಾರ್ವತ್ರಿಕ ಅಲ್ಲ. ಉತ್ತರಗಳನ್ನ ನಾವು ಸಾರ್ವತ್ರಿಕವಾಗಿ ಬಹುಶಃ ಕಂಡುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಸರ್. ನಿಜ ಸರ್. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಹ್ಯಾಮ್ಲೆಟ್ ಹ್ಯಾಮ್ಲೆಟ್ ಅಲ್ಲಿ ಏನಾದ್ರು ಆ ತರ ಒಂದು ಸಂದೇಶ ಬರ್ತದೆ ಎಂಡಿಗೆ ಅನ್ನೋದು ಕರೆಕ್ಟ್ ಇದೆ ಸರ್? ಪ್ರಶ್ನೆ ಕೇಳಲಿಲ್ಲ. ಅಲ್ಲಿ ಆಕ್ಚುಲಿ ಹ್ಯಾಮ್ಲೆಟ್ ಅಲ್ಲಿ ಏನಾದ್ರು ಆ ತರದ್ದು ಇದೆ ಅನ್ನೋದು ಕರೆಕ್ಟ್ ಹೇಳ್ಬೋದು. ಅಂದ್ರೆ ಅಲ್ಲಿ ಸಾರ್ವತ್ರಿಕವಾದಂತ ಉತ್ತರ ಇಲ್ಲ. ಅಂದ್ರೆ ಹ್ಯಾಮ್ಲೆಟ್ ಕೂಡ ಉತ್ತರ ಪಡೆಯೋದ್ರಲ್ಲಿ ವಿಫಲ ಆಗ್ತಾನಲ್ಲ ಅಲ್ಲಿ. ಮತ್ತು ಅವನು ಅಷ್ಟೇ ಹೇಳ್ತಾನೆ ಏನಂದ್ರೆ, ದೆರ್ ಇಸ್ ಸಮಥಿಂಗ್ ಡಿಯರ್ ಹೊರೇಷಿಯೋ, ದೆರ್ ಇಸ್ ಸಮ್ ಡಿವಿನಿಟಿ ದಟ್ ಶೇಪ್ಸ್ ಅವರ್ ಎಂಡ್ಸ್ ಅಂತ ಹೇಳ್ತಾನೆ. ಅಂದ್ರೆ ನಮ್ಮ ಹತ್ರ ಬಹುಶಃ ನಮ್ಮನ್ನು ಮೀರಿದ್ದು ಇದು ಅಂತ ಒಪ್ಕೊಳ್ತಾನೆ ಅವನು. ಹಾಗಾಗಿ ಅಲ್ಲಿ ವೈಯಕ್ತಿಕವಾದ ಇದು ಪ್ರಶ್ನೆಗಳು ಸಾರ್ವಕಾಲಿಕ, ಉತ್ತರಗಳು ಸಾರ್ವಕಾಲಿಕವಾಗಿ, ಅಂದ್ರೆ ಅವನಿಗೆ ಉತ್ತರಗಳು ಅಲ್ಲಿ ಹೊಳಿತಾ ಇಲ್ಲ. ಬಹುಶಃ ನಾವು ನಮ್ಮ ಮಟ್ಟದಲ್ಲಿ ಇದಕ್ಕೆ ಉತ್ತರಗಳನ್ನ ಕಂಡುಕೊಳ್ಬೇಕು. There are only questions, no answers. All great writers, they question, they never give answer. ಈಗ ಬರ್ನ್ಶಾನ್ ನ ತಗೋರಿ, ಶೇಕ್ಸ್ಪಿಯರ್ ನ ತಗೋರಿ, ಇನ್ನು ರೀಸೆಂಟ್ ಅನ್ನು ಕಾಮು ತಗೋರಿ, ಕಾಫ್ಕಾ, they always ask questions. They don't give answers to any problems at all. ಸರ್, ಚರ್ಚೆಯನ್ನ ನಾವು ಇಲ್ಲಿಗೆ ಮುಗಿಸ್ಬಹುದು. ಕೇವಲ ಒಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಅದ್ಭುತವಾದ ಚರ್ಚೆ ನಡೀತು, ಒಳ್ಳೆಯ ಉಪನ್ಯಾಸ.
ಇದು ಪ್ರಾರಂಭ ಅದ್ಭುತವಾದ ಪ್ರಾರಂಭ. ಮತ್ತು ಶೇಕ್ಸ್ಪಿಯರ್ ಬಗ್ಗೆ ಮತ್ತು ಹೆಮ್ಲೆಟ್ ಬಗ್ಗೆ ಅನೇಕ ಪ್ರಶ್ನೆಗಳು ಇವತ್ತ ನಮ್ಮ ಮನಸ್ಸಿನಲ್ಲಿ ಹುಟ್ಕೊಂಡು ಇದೇ ಒಂದು ಶ್ರೇಷ್ಠ ಕೃತಿಯ ಲಕ್ಷಣ. ನಾವು ಎಷ್ಟು ಮಾತನಾಡಿದ್ರೂ ಚರ್ಚೆ ಮುಗುವುದಿಲ್ಲ. ಅದು ಅನೇಕ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ ಈ ನಾಟಕ ದಾರಿ ಮಾಡಿಕೊಡ್ತದೆ. ನಾನು ಎಲ್ಲಾ ಮಾತುಗಳನ್ನ ಕೇಳಿದ ಮೇಲೆ ನನಗೇನ್ ಅನಿಸ್ತು ಅಂತಂದ್ರೆ, ಈಗ ಹೆಮ್ಲೆಟ್ ಹೇಳ್ತಾನಲ್ಲ, ದ ಪ್ಲೇಸ್ ದ ಥಿಂಗ್ ವಿತ್ ವಿಚ್ ಐ ಕ್ಯಾಚ್ ದಿ ಕನ್ಸೈನ್ಸ್ ಆಫ್ ದಿ ಕಿಂಗ್ ಅಂತೇಳಿ. ಹಾಗೆ ಈ ಹೆಮ್ಲೆಟ್ ನಾಟಕದ ಚರ್ಚೆಯ ಮೂಲಕ ನಮ್ಮಲ್ಲಿರ್ತಕ್ಕಂಥ ವಿಚಾರಗಳು, ನಮ್ಮಲ್ಲಿರ್ತಕ್ಕಂಥ ನಮ್ಮ ಲಿಮಿಟೇಷನ್ಸ್ಗಳು, ಅನೇಕ ಸಂಗತಿಗಳು ಬೆಳಕಿಗೆ ಬಂದು ಅಂತ ನಾನು ಅಂದ್ಕೊಳ್ತೇನೆ. ಹೀಗಾಗಿ ನಾನು ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ, ನೀವು ಕಾರ್ಯಕ್ರಮವನ್ನ ಮುಗಿಸಬಹುದು. ಅಧ್ಯಕ್ಷರ ಅನುಮತಿಯ ಮೇರೆಗೆ ನನಗೆ ಇವತ್ತು ಕರೆದು ಮಾತನಾಡ್ಲಿಕ್ಕೆ ಇಲ್ಲಿ ಒಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ವೇದಿಕೆ ಅಧ್ಯಕ್ಷರು, ಹಿರಿಯ ವಿದ್ವಾಂಸರು ಪ್ರೊಫೆಸರ್ ಡೋಣೂರ್ ಅವರಿಗೆ, ಹಾಗೂ ಇಲ್ಲಿ ಕೇಳಿದ ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಅವರಿಗೆ ಕೂಡ ನನ್ನ ಹಾರ್ದಿಕವಾದ ಕೃತಜ್ಞತೆಗಳನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಧಾರವಾಡ ಕಟ್ಟೆ ಶೇಕ್ಸ್ಪಿಯರ್ ಉಪನ್ಯಾಸ ಮಾಲಿಕೆ ಅಡಿನಲ್ಲಿ ಇವತ್ತು ಜರುಗಿಸಿದಂತಹ ಮೊದಲ ಉಪನ್ಯಾಸ ಹ್ಯಾಮ್ಲೆಟ್ ಕುರಿತಾಗಿ ಈವರೆಗೂ ಕೂಡ ಸಾಕಷ್ಟು ಹೊಸ ರೀತಿಯ ಆಯಾಮಗಳನ್ನ ಇಟ್ಕೊಂಡು ಮಾತನಾಡಿ ಆ ಮೂಲಕ ಅದ್ಭುತವಾದ ಒಂದು ಚರ್ಚೆಗೆ ಅವಕಾಶ ಮಾಡಿಕೊಟ್ಟಂತಹ ರಾಮಚಂದ್ರ ಹೆಗ್ಡೆ ಸರ್ ಅವ್ರಿಗೆ ಧಾರವಾಡ ಕಟ್ಟೆಯ ಬಳಗದ ವತಿಯಿಂದ ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆತ್ಮೀಯ ಧನ್ಯವಾದಗಳು ಸರ್. ನಮಸ್ಕಾರ. ಹಾಗೇನೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಪ್ರೊಫೆಸರ್ ಬಸವರಾಜ್ ಡೋಣೂರ್ ಸರ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಧನ್ಯವಾದಗಳು ಸರ್. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚರ್ಚೆನಲ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತುವುದರ ಮೂಲಕ ಮತ್ತೊಂದಿಷ್ಟು ಬೇರೆ ಬೇರೆ ಆಯಾಮಗಳನ್ನ ಎಡೆಕ್ಟ್ ಮಾಡಿಕೊಟ್ಟಂತಹ ಎಲ್ಲ ಭಾಗವಹಿಸಿದಂತ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಹಿರಿಯರಿಗೆ, ಪದಾಧಿಕಾರಿಗಳಿಗೆ, ಹಾಗೇನೆ ಪತ್ರಿಕಾ ವೃಂದದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆ ಕಾಣಿಸ್ತಾ ಇದ್ದೇವೆ. ಬರುವ ಶನಿವಾರ ಮಹೇಂದ್ರ ಅವರು ಹೆನ್ರಿ ಫೋರ್ತ್ ನಾಟಕದ ಕುರಿತಾಗಿ ತಮ್ಮ ಮಾತುಗಳನ್ನ ಆಡ್ಲಿದ್ದಾರೆ. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಇದೇ ಲಿಂಕ್ ಅನ್ನ ಬಳಸ್ಕೊಂಡು ಭಾಗವಹಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಶುಭರಾತ್ರಿ. ನಮಸ್ಕಾರ.